ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಹಾಭಾರತ ಪಾತ್ರಚಿಂತನ ಪ್ರವಚನದಲ್ಲಿ ನಿನ್ನೆ ದಿವಸ ನಾವು ಕುಂತಿಯ ಬಗ್ಗೆ ಮಹಾಭಾರತ ಎಲ್ಲೆಲ್ಲಿ ಹೇಳ್ತದೆ, ಕುಂತಿಯ ಕಷ್ಟಗಳು ಏನೇನು, ಆ ಕಷ್ಟಗಳನ್ನು ಕುಂತಿ ಭರಿಸಿದ್ದು, ಅಷ್ಟು ಕಷ್ಟಗಳು ಬಂದರೂ ಕೂಡ ತನ್ನ ಧರ್ಮದಿಂದ ಚ್ಯುತಳಾಗದೇ ಇದ್ದದ್ದು, ನ್ಯಾಯದಿಂದ ಚ್ಯುತಳಾಗದಿದ್ದದ್ದು, ಯಾವ ಕಾರಣಕ್ಕೂ ತಾನು ತನ್ನ ಪತಿಯ ವಿರುದ್ಧವಾದ ನಿರ್ಧಾರಗಳನ್ನು ತಗೊಳ್ಳದೇ ಇದ್ದದ್ದು, ಮಕ್ಕಳ ಕಷ್ಟಗಳಲ್ಲಿ ಭಾಗಿಯಾಗಿ ತನ್ನ ಕಷ್ಟವನ್ನು ಮಕ್ಕಳ ಮುಂದೆ ತೋಡ್ಕೊಳ್ಳದೇನೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಸಮಾಜದ ಮುಂದೆ ನಿಲ್ಲಿಸಿದ್ದು, ಇದೆಲ್ಲ ಕುಂತಿಯ ಕಥೆ. ಕುಂತಿಯ ವ್ಯಥೆ ಅಂದರೆ ದುಃಖ, ಕಥೆ ಅಂದರೆ ಚರಿತ್ರೆ. ಕುಂತಿಯ ವ್ಯಥೆನೂ ಹೌದು, ಕುಂತಿಯ ಕಥೆನೂ ಹೌದು. ಮಹಾಭಾರತ ಮಾನವ ಬದುಕನ್ನು ಹ್ಯಾಗೆ ಕಟ್ಕೊಳ್ಬೇಕು, ಮಾನವ ತನ್ನ ಬದುಕನ್ನು ಹ್ಯಾಗೆ ಸುಂದರವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಹೊರಟಂಥ ಗ್ರಂಥ. ಮಹಾಭಾರತ ಅಂದಾಗ ಅದು ಕೇವಲ ನಾವು ಒಂದು ಕಾದಂಬರಿಯಂತೆ, ಕಥೆಯಂತೆ, ಕಾಲ್ಪನಿಕ ಅಂತ ಭಾವಿಸಬಾರ್ದು. ಇವತ್ತು ಧಾರಾವಾಹಿಗಳನ್ನು ನೋಡ್ತೇವೆ. ಧಾರಾವಾಹಿಗಳನ್ನು ನೋಡುವಾಗ ಮೊದಲು ಪ್ರಾರಂಭದಲ್ಲಿ ಒಂದು ಹಾಕ್ತಾರೆ, ನೀವು ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರಿ. ಇಲ್ಲಿ ಬರುವ ಕಥೆಗಳೆಲ್ಲ ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿ ಪ್ರಸಂಗಗಳಿಗೆ ಸಂಬಂಧಪಟ್ಟದ್ದಲ್ಲ, ಕೇವಲ ಇದೊಂದು ಮನೋರಂಜನೆಗಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ ಬರುವ ಯಾವುದೇ ವ್ಯಕ್ತಿ ಪಾತ್ರಗಳನ್ನು ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ಅರ್ಥ. ಸತ್ಯ ಅಲ್ಲ. ಇದನ್ನೆಲ್ಲ ಅವರು ಇಷ್ಟು ದೊಡ್ಡದಾಗಿ ಬರೆದು ಹಾಕಿರ್ತಾರೆ, ಸೂಚನಾ ಫಲಕ. ಆ ದೊಡ್ಡದಾಗಿ ಇಷ್ಟು ಬರೆದು ಹಾಕಿದ್ದನ್ನು ನಾವು ಓದೋ ಅಷ್ಟರಲ್ಲಿ ತೆಗೆದು ಬಿಡ್ತಾರೆ. ಮತ್ತೆ ಕಾರಣ ಏನು ಅಂದರೆ, ಅದರದ್ದು ಸಾರ ಇಷ್ಟೇ, ನಾವು ನಿಮಗೆ ಸುಳ್ಳು ತೋರಿಸ್ತಿದ್ದೇವೆ, ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಅರ್ಥ. ಇನ್ನೇನಲ್ಲ, ಅದಕ್ಕೆ ಸುಳ್ಳು ತೋರಿಸೋದಕ್ಕೆ ಇಷ್ಟು ಬೆಲೆ. ಮಹಾಭಾರತವು ಮಹಾಭಾರತ ಸುಳ್ಳು ತೋರಿಸ್ಲಿಕ್ಕೆ ಹೊರಟ ಗ್ರಂಥ ಅಲ್ಲ, ಕೃತಿ ಅಲ್ಲ. ಕವಿಗೆ ಸ್ವಾತಂತ್ರ್ಯ ಇರ್ತದೆ. ಕಥೆಗಳನ್ನು ತಾನು ಕೇಳಿ ತನಗೆ ಹಾಕಬೇಕೋ ಹಾಗದನ್ನು ಮನರಂಜನಾ ರೂಪವಾಗಿ ಕವಿತೆಯ ರೂಪದಲ್ಲಿ ಹಾಡಲಿಕ್ಕೆ ಸ್ವಾತಂತ್ರ್ಯ ಇರ್ತದೆ. ಆದರೆ ಇಲ್ಲಿ ವೇದವ್ಯಾಸರು ಕೇವಲ ಕವಿಗಳಾಗಿ
ತಮ್ಮ ಕಲ್ಪನೆಯಲ್ಲಿ ಬಂದಂಥ ಕಥೆಗಳನ್ನು ಬರೆದರು ಅಂತ ಭಾವಿಸಬಾರ್ದು ಮಹಾಭಾರತವನ್ನು. ಮಹಾಭಾರತ ಅಂದರೆ ಸತ್ಯದ ಕಥೆ. ಅದಕ್ಕೆ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಇದೊಂದು ಸಂಸ್ಕೃತ ಶ್ಲೋಕ. ಇದರ ಅರ್ಥ ಏನು ಅಂದರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ, 3 ಬಾರಿ ಬಂತು ಸತ್ಯ ಶಬ್ದ. ಸತ್ಯಂ ಅಂದರೆ ಮಹಾಭಾರತದಲ್ಲಿ ಬರುವ ಎಲ್ಲ ಕಥೆಗಳು ಸತ್ಯ. 2ನೇ ಬಾರಿ ಸತ್ಯಂ, ಮಹಾಭಾರತದಲ್ಲಿ ಬರುವ ಪಾತ್ರಗಳು ಅವು ಸತ್ಯ. ಪುನಃ ಸತ್ಯಂ, ಮಹಾಭಾರತದಲ್ಲಿ ಬರುವ ಪ್ರಸಂಗ ನಮಗೆ ಅನ್ವಯಿಸ್ತದೆ ಅಂತನ್ನೋದು ಸತ್ಯ. 3 ಸತ್ಯದ ಮಾತಿನ ಅಭಿಪ್ರಾಯ ತಿಳಿತು. ಇಲ್ಲಿ ಬರುವ ಕಥೆ ಸತ್ಯ, ಪಾತ್ರ ಸತ್ಯ, ಪಾತ್ರ ಮತ್ತು ಕಥೆ ಮಧ್ಯದಲ್ಲಿ ಬಂದ ಪ್ರಸಂಗ ನಮಗನ್ವಯಿಸ್ತದೆ ಅನ್ನೋದು ಸತ್ಯ. ಪ್ರಸ್ತುತವಾಗದೆ ಹೋದರೆ ಮನುಷ್ಯ ಅದನ್ನು ಆಧರಿಸಲ್ಲ. ಯಾವುದೇ ವಿಷಯಗಳು ಪ್ರಸ್ತುತ ಆಗಬೇಕಲ್ಲ. ದ್ರೌಪದಿ ಇದ್ಲು, ಕುಂತಿ ಇದ್ಲು, ಕರ್ಣ ಇದ್ದ, ದುರ್ಯೋಧನ ಇದ್ದ, ಶಕುನಿ ಇದ್ದ, ಭೀಮ ಇದ್ದ, ಮುಂದೇನು ಇದ್ದ ಇದ್ದರು. ನಮಗೇನು? ಈ ಪ್ರಶ್ನೆಗೆ ಉತ್ತರ ಹೇಗೆ ಸಿಗಬೇಕು? ಅವರೇನೋ ಇದ್ರಪ್ಪ ನಮಗೇನು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಸ್ಪಷ್ಟಪಡಿಸ್ತಾರೆ, ಪುನಃ ಸತ್ಯಂ. ಆ ಮಹಾಭಾರತದಲ್ಲಿ ಬರುವ ಪ್ರತಿ ಪ್ರಸಂಗ, ಪ್ರತಿ ಪಾತ್ರ ಎಲ್ಲೋ ಒಂದು ಕಡೆ ನಮ್ಮ ಜೀವನಕ್ಕೆ ಬಹಳ ಸಂಬಂಧ ಇದೆ, ಬಹಳ ಸಂಬಂಧ ಇದೆ. ನಿನ್ನೆ ಹೇಳಿದ ಕುಂತಿಯ ಕಥೆ, ಆ ಕುಂತಿಯ ಪಾತ್ರ ಚಿಂತನೆಯಲ್ಲಿ ಅದು ಅಂದು ನಡೆಯಿತು ಅಂತ ಅದನ್ನು ಹಾಗೆ ಮರೆತು ಬಿಡಬಾರದು. ಇಂದು ಅಂಥ ಎಷ್ಟೋ ಕುಂತಿಯ ಹೋಲುವ ಬಹಳಷ್ಟು ಜನ ಮಹಿಳೆಯರು ಭೂಮಿಯಲ್ಲಿ ಇದ್ದಾರೆ, ನಿಮ್ಮ ಮಧ್ಯದಲ್ಲಿ ಇರ್ತಾರೆ. ಅಂಥ ಹೆಣ್ಣು ಮಗಳು ಇದ್ದಾಳೆ, ಕಷ್ಟಗಳನ್ನು ಭರಿಸೋಳಿದ್ದಾಳೆ. ತನ್ನ ಕಷ್ಟವನ್ನು ತಾನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳದೆ, ತನಗಾದ ಅವಮಾನವನ್ನು ಮತ್ತೊಬ್ಬರ ಹತ್ರ ತೋಡ್ಕೊಳ್ಳದೆ, ಸಹಿಸಿ ಎದುರಿಸಿ ಮೇಲ್ಬಂದು ಮಕ್ಕಳನ್ನು ತಯಾರು ಮಾಡಿ ಸಮಾಜಕ್ಕೆ ಒಪ್ಪಿಸಿದ ಕುಂತಿ ಬಹಳಷ್ಟು ಜನ ಇದ್ದಾರೆ. ಹೀಗಿರಬೇಕು, ಹೀಗಿದ್ದರೆ ಸಮಾಜ ಸ್ಥಿರವಾಗಿ ನಡೀತದೆ. ಈ ಅರ್ಥದಲ್ಲಿ ಕುಂತಿಯ ಕಥೆಯನ್ನು ನಾವು ಅನುಸಂಧಾನ ಮಾಡಬೇಕು. ಆವಾಗ ಅದನ್ನು ರೆಲೆವೆಂಟ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ರೆಲೆವೆಂಟ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಪ್ರಸ್ತುತತೆ ಅಂತಾರೆ. ಎಲ್ಲ ಮಹಾಭಾರತದ ಪಾತ್ರಗಳ ಕಥೆಗಳನ್ನು ನಮ್ಮ ತನಕ ನಾವು ಅದನ್ನು ಅಪ್ಲೈ ಮಾಡಿಕೊಳ್ಬೇಕು. ಆವಾಗ ಆ ಪಾತ್ರ, ಆ ಕಥೆ, ಅದು ಇತಿಹಾಸ, ಅದು ಸಾರ್ಥಕ, ಅದನ್ನು ಕೇಳಿದ್ದು, ಅದನ್ನು ನಿರ್ಮಾಣ ಮಾಡಿದ್ದು ಅಂತ ಆಗ್ತದೆ. ಮುಂದೆ ಬರುವ ಪಾತ್ರಗಳು ಕೂಡ ಬರೀ ಕಥೆ ಹೇಳಿಕ್ಕೆ ಹೊರಟಿದೆ ಅಂತ ತಿಳಿಬೇಡಿ. ಅದು ನಮ್ಮ ತನಕ ಸಂಬಂಧ ಇದೆ ಅನ್ನೋದನ್ನು ಅಪ್ಲೈ ಮಾಡಿಕೊಳ್ಬೇಕು. ಆವಾಗ ಆ ಪಾತ್ರಗಳ ಚಿಂತನೆಗೆ ಒಂದು ಅರ್ಥ ಬರ್ತದೆ. ಅದಕ್ಕೆ ಹೇಳಿದೆ, ಬೇರೆ ಸೀರಿಯಲ್ಗಳು, ಧಾರಾವಾಹಿಗಳು ಸುಳ್ಳನ್ನು ತೋರಿಸ್ತದೆ, ಅವುಗಳ ಮೇಲೆ ವಿಶ್ವಾಸ ಮಾಡಲಿಕ್ಕಾಗಲ್ಲ. ಮಹಾಭಾರತ ಹಾಗಲ್ಲ, ಸತ್ಯವನ್ನು ತೋರಿಸ್ತದೆ, ಪ್ರಸ್ತುತವಾಗಿದೆ. ಹಾಗಾಗಿ ಮಹಾಭಾರತ ಪ್ರತಿಯೊಬ್ಬರಿಗೂ ಗೌರವದ ಪಾತ್ರ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಮಹಾಭಾರತದ ಮತ್ತೊಂದು ಹೆಗ್ಗಳಿಕೆ ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ತದೆ. ಮಹಾಭಾರತದ ರಚನೆ ಆದದ್ದು ಯಾವಾಗ?
ಯುದ್ಧ ಎಲ್ಲ ಮುಗಿದ ಮೇಲೆ ವೇದವ್ಯಾಸ ಮಹಾಭಾರತವನ್ನು ಬರೆದ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಹಾಗಲ್ಲ. ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸರಿಗೆ 600 ವರ್ಷ ವಯಸ್ಸಾಗಿತ್ತಂತೆ. ಧೃತರಾಷ್ಟ್ರನನ್ನು ಹುಟ್ಟಿಸಿದವರು ನಿಯೋಗದಂತೆ ವೇದವ್ಯಾಸರು, ಮಹಾಭಾರತ ಬರೆದವರು. ಮಹಾಭಾರತ ಯಾವಾಗ ಬರೆದರು? ವೇದವ್ಯಾಸನಾಗಿ ಬಂದಾಗಲೇ ಮಹಾಭಾರತ, ವೇದಗಳ ವಿಭಾಗ, ಪುರಾಣಗಳು ಎಲ್ಲ ಬರೆದು ಬಿಟ್ರಂತೆ. ಆಮೇಲೆ ಧೃತರಾಷ್ಟ್ರ ಹುಟ್ಟಿದ್ದಂತೆ. ಧೃತರಾಷ್ಟ್ರ ಹುಟ್ಟಿದ ಮೇಲೆ ಕೌರವರು ಹುಟ್ಟಿದ್ರು, ಅಂದರೆ ದುರ್ಯೋಧನಾದಿಗಳು. ಆಮೇಲೆ ಪಾಂಡುರಾಜ ಹುಟ್ಟಿದಾನೆ ಧೃತರಾಷ್ಟ್ರ ಹುಟ್ಟಿದ ಮೇಲೆ ತಮ್ಮನಾಗಿ. ಇದೊಂದು ಸಂಗತಿಯನ್ನು ನೀವು ನೆನಪಿಟ್ಟುಕೊಳ್ಳಿ. ಬೇರೆ ಎಲ್ಲವನ್ನ ಇತಿಹಾಸ ಅಂತ ಶಬ್ದದಿಂದ ಕರೆಯೋದು ಗೌಣ, ಅಮುಖ್ಯ, ಸರಿಯಲ್ಲ ಅದು. ಇವತ್ತು ಎಲ್ಲವನ್ನೂ ಇತಿಹಾಸ ಶಬ್ದದಿಂದ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಇತಿಹಾಸ ಅದಲ್ಲ. ವೇದವ್ಯಾಸರು ಸಮಾಜಕ್ಕೆ ಕೊಟ್ಟಂತಹ ಮಹಾಭಾರತವೇ ನಿಜವಾಗಲೂ ಇತಿಹಾಸ ಅನ್ನೋ ಶಬ್ದಕ್ಕೆ ಪಾತ್ರ. ಯಾಕೆ? ಮುಂದೆ 600 ವರ್ಷದಷ್ಟು ಮುಂದೆ ಏನು ನಡೀತದೆ ಅನ್ನೋದನ್ನು ಮೊದಲೇ ವೇದವ್ಯಾಸ ಇವತ್ತೇ ನಡೀತೇನೋ ಅನ್ನೋ ಹಾಗೆ ಬರೆದಿಟ್ಟಂತೆ. ಇದಕ್ಕೆ ಸ್ಪಷ್ಟವಾದ ಆಧಾರ ಇದೆ. ವೇದವ್ಯಾಸರು ಮುಂದೆ ನಡೆಯುವ ಕಥೆಗಳನ್ನು ತಮ್ಮ ಬುದ್ಧಿಯಲ್ಲಿ ತಂದುಕೊಂಡು ಮೊದಲೇ ಬರೆದರು. ಎಷ್ಟರ ಮಟ್ಟಿಗೆ ಅದನ್ನು ನಿಖರವಾಗಿ ಬರೆದರು ಅಂದರೆ ಅಸಂಪ್ಷನ್ ಅಲ್ಲ, ಅಜಮಾಸ್ ಅಂತ ಕರಿತಿರ್ತಾರಲ್ಲ, ಹಾಗಲ್ಲ, ಬರೀಲಿಲ್ಲ. ಹಿಂದೆ ಯಾವತ್ತೋ ನಡೆದೋಯ್ತೇನೋ ಅನ್ನೋ ಹಂಗೆ ಬರೆದ್ರಂತೆ. ಮಹಾಭಾರತ ಮುಂದೆ ನಡೀಲಿಕ್ಕಿದೆ, ಯುದ್ಧ ನಡೀಲಿಕ್ಕಿದೆ, ಪಾಂಡವರು ಬರಲಿಕ್ಕಿದ್ದಾರೆ, ಕೌರವರು ಬರಲಿಕ್ಕಿದ್ದಾರೆ, ಜಗಳ ಆಗಲಿಕ್ಕಿದೆ, ಇಂದ್ರಪ್ರಸ್ಥ ನಿರ್ಮಾಣ ಆಗಲಿಕ್ಕಿದೆ, ದಾಳದ ಆಟ ಆಗಲಿಕ್ಕಿದೆ, ಅರ್ಜುನ ಎಷ್ಟು ಸೈನಿಕರನ್ನು ಕೊಲ್ತಾನೆ, ಭೀಮ ಎಷ್ಟು ಸೈನಿಕರನ್ನು ಕೊಲ್ತಾನೆ, ಎಲ್ಲ ಹೆಚ್ಚಾವತ್ತಾಗಿ ಮುಂದೆ 600 ವರ್ಷ ಆದಮೇಲೆ ನಡೆಯೋದನ್ನು ಮೊದಲೇ ಬರೆದಿಟ್ಬಿಟ್ರು. ಈಗ ಹೇಳಿ, ಸ್ಕೂಲು ಕಾಲೇಜುಗಳಲ್ಲಿ ಸಬ್ಜೆಕ್ಟ್ಗಳನ್ನು ಆರಿಸುವಾಗ ಹಿಸ್ಟ್ರಿ ಅಂತ ಒಂದು ಇಟ್ಟಿದ್ದಾರಲ್ವ, ಹಿಸ್ಟ್ರಿ ಅಂತ, ಸಮಾಜಶಾಸ್ತ್ರ, ಹಿಸ್ಟ್ರಿ. ಇಂಗ್ಲೀಷ್ನಲ್ಲಿರೋ ಹಿಸ್ಟ್ರಿ ಅನ್ನೋ ಶಬ್ದ ಸಂಸ್ಕೃತದಲ್ಲಿರೋ ಇತಿಹಾಸ ಅನ್ನೋ ಶಬ್ದದ ಪೂರ್ಣಾರ್ಥವನ್ನು ಕೊಡಲಿಕ್ಕೆ ಅಸಮರ್ಥ ಆಗಿದೆ. ಅದಕ್ಕೆ ಪೂರ್ಣಾರ್ಥ ಕೊಡೋ ಶಕ್ತಿ ಇಲ್ಲ ಹಿಸ್ಟ್ರಿ ಶಬ್ದಕ್ಕೆ. ಇತಿಹಾಸ ಅನ್ನೋ ಶಬ್ದ ಬಹಳ ಅರ್ಥದಲ್ಲಿದೆ. 600 ವರ್ಷ ಮುಂದೆ ನಡೆಯೋ ಘಟನೆಯನ್ನು ಯಾರಾದರೂ ಒಬ್ಬ ವ್ಯಕ್ತಿ ಮೊದಲೇ ಇವತ್ತೇ ನಡೆದೋಯ್ತೇನೋ ಅಂತ ಯಾರಾದರೂ ಬರೆದಿಟ್ಟಿದ್ದೇನಾ? ಈ ಅರ್ಥದಿಂದ ಮಹಾಭಾರತಕ್ಕೆ ಘನಿಷ್ಠತೆ ಇದೆ ಎನ್ನುವುದನ್ನು ಅನುಸಂಧಾನ ಮಾಡ್ತಾರೆ. ಬಹಳ ಎತ್ತರದ ಗ್ರಂಥ ಇದು, ಸಾಮಾನ್ಯ ಅಲ್ಲ ಮಹಾಭಾರತ ಅಂದರೆ. ಇಂಥ ಮಹಾಭಾರತದಲ್ಲಿ ನಿನ್ನೆ ಕುಂತಿ ಪಾತ್ರ ಕೇಳಿದ್ವಿ, ಇವತ್ತು ಭೀಷ್ಮನ್ ಪಾತ್ರದ ಬಗ್ಗೆ ಒಂದಿಷ್ಟು ಅನುಸಂಧಾನ ಮಾಡೋಣ. ಭೀಷ್ಮನ ಕಥೆ ಏನು, ಯಾರೀತ? ಕುಂತಿ ಹೇಗೆ ದೇವಲೋಕದ ಸ್ತ್ರೀ, ಅವಳಿಗೆ ದೇವಲೋಕದಲ್ಲಿ ಕುಂತಿ ಅಂತ ಹೆಸರಿದೆ ಅಂತ. ಭೂಮಿಗೆ ಬಂದಾಗಲೂ ಅವಳಿಗೆ ಕುಂತಿ ಅಂತ, ಕುಂತಿ ಭೋಜನ ಮನೆಯಲ್ಲಿ ಬೆಳೆದದ್ದಕ್ಕೆ ಹೆಸರು ಅದೇ ಉಳಿಯಿತು. ಭೀಷ್ಮನ ಕಥೆ ಹೇಳ್ತಾರೆ, ಭೀಷ್ಮ ಪಾತ್ರ ಚಿಂತನ. ಇವನು ದೇವಲೋಕದವನೇ. ಭೂಮಿಗೆ ಬಂದಾಗ ಇವನಿಗೆ ಹೆಸರಿಟ್ಟದ್ದು ಬೇರೆ, ಆದರೆ ಪ್ರಸಿದ್ಧಿಗೆ ಬಂದದ್ದು ಮಾತ್ರ ಭೀಷ್ಮ ಭೀಷ್ಮ ಅಂತ ಬಂತಂತೆ. ಇವನ ನಿಜವಾದ ಹೆಸರೇನು, ಇವನ ಕಥೆ ಏನು, ಯಾಕೆ ಇವನು ಭೂಮಿಯಲ್ಲಿ ಬಂದ ದೇವಲೋಕದಿಂದ, ಇದನ್ನು ಇವತ್ತು ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. 3 ಗುಂಪುಗಳನ್ನು ದೇವತೆಗಳಲ್ಲಿ ಬಹಳ ಪ್ರಸಿದ್ಧವಾದದ್ದನ್ನು ಹೇಳ್ತಾರೆ ಹಿರಿಯರು. ಮಹಾಭಾರತದ ಖಿಲದಲ್ಲಿ ಬರ್ತದೆ 3 ಗುಂಪು. ಒಂದು ವಸು ಅಂತ ಗುಂಪು, ಇನ್ನೊಂದು ರುದ್ರ ಅಂತ ಗುಂಪು, ಇನ್ನೊಂದು ಆದಿತ್ಯ ಅಂತ ಗುಂಪು. ವಸು, ರುದ್ರ,
ಆದಿತ್ಯ. ವಸು ಅನ್ನೋ ಗುಂಪು ದೇವಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಆ ದೇವತೆಗಳು ಅಂದರೆ 8 ಜನ ಇದ್ದಾರೆ. ಹಾಗಾಗಿ ವಸುಗಳು 8 ಅಂತ ನಾವು ನೆನಪಿಡಬೇಕು. ರುದ್ರ ಅನ್ನೋ ಗುಂಪು ದೇವತೆಗಳಲ್ಲಿ 11 ಜನ ಇದ್ದಾರಂತೆ. 11 ರುದ್ರರು. ಆದಿತ್ಯ ಅಂತ ದೇವತೆಗಳು, ಆದಿತ್ಯ 12 ಜನ ಇದ್ದಾರಂತೆ. ವಸು 8, ರುದ್ರ 11, ಆದಿತ್ಯರು 12. ಪ್ರಾಯ ಈ ಏನು ಗುಂಪು 3 ಇದೆ, ವಸು, ರುದ್ರ, ಆದಿತ್ಯ, ಮಹಾಭಾರತ ಕಾಲದಲ್ಲಿ ಇವರೆಲ್ಲ ಪ್ರಾಯ ಹುಟ್ಟಿ ಬಂದಿದ್ರು. ಅವರು ಬೇರೆ ಬೇರೆ ರಾಜರ ಮನೆತನದಲ್ಲಿ ರಾಜಕುಮಾರರಾಗಿ, ಕೆಲವು ಸೈನಿಕರಾಗಿ, ಮಂತ್ರಿಗಳಾಗಿ ಅಲ್ಲಲ್ಲಿ ಹುಟ್ಟಿದ್ರು, ದೇವರ ಸೇವೆ ಮಾಡಬೇಕು ಅಂತ. ಅದರಲ್ಲಿ ವಸುಗಳು ಅಂತ 8 ಜನ. 8 ಜನ ವಸುಗಳಲ್ಲಿ ಒಬ್ಬ ಇದ್ದ, ಅವನಿಗೆ ದ್ಯೂ ಅಂತ ಹೆಸರು ಇತ್ತಂತೆ. ಅವನ ಹೆಸರು ದ್ಯೂ. ದೇವಲೋಕದಲ್ಲಿ ವಾಸ ಮಾಡ್ತಾ ಇದ್ದ ದ್ಯುನಾಮಕ ವಸು ವಿವಾಹ ಮಾಡಿಕೊಂಡಿದ್ದ. ವಿವಾಹಿತಳಾದ ಹೆಂಡತಿಗೆ, ವಿವಾಹ ಮಾಡಿಕೊಂಡ ಹೆಂಡತಿಗೆ ವರಾಂಗಿ ಅಂತ ಹೆಸರಿತ್ತಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹೆಸರು, ವರಾಂಗಿ ಅಂತ. ವರಾಂಗಿ ಮತ್ತು ದ್ಯೂ ಇಬ್ಬರು ದಂಪತಿಗಳು, ಒಂದೇ ಅಕ್ಷರದ ಹೆಸರು. ಭಾಳ ಜನ ಕೇಳ್ತಿರ್ತಾರೆ, ಒಂದೇ ಅಕ್ಷರದಲ್ಲಿ ಯಾವುದಾದ್ರೂ ಒಂದು ಹೆಸರು ಹೇಳ್ರಿ ಅಂತಿರ್ತಾರೆ. ದ್ಯೂ ಅನ್ನೋದು ಒಂದು ಹೆಸರು. ಅವನು ವರಾಂಗಿಯನ್ನು ಮದುವೆ ಮಾಡಿಕೊಂಡ. ಕೆಲವು ದಿನ ಕಳೀತು. ವಿಚಿತ್ರ ಅಂದರೆ, ಈ ವರಾಂಗಿಗೆ ಒಬ್ಬಳು ಸ್ನೇಹಿತಳಿದ್ಲಂತೆ. ಅವಳ ಹೆಸರು ವರಾಂಗಿ. ಕೆಲವೊಮ್ಮೆ ಸ್ನೇಹಿತರ ಹೆಸರು ಒಂದೇ ಆಗಿರ್ತದೆ. ಇಲ್ಲೂ ಕೂಡ ಹಾಗಾಗಿತ್ತು. ಅವಳ ಹೆಸರು ವರಾಂಗಿ, ಇವಳ ಹೆಸರು ವರಾಂಗಿ. ಸ್ನೇಹಿತೆಯಾದ ವರಾಂಗಿ ಇದ್ಲಲ್ಲ, ಅವಳ ಗಂಡನಿಗೆ ಯಾವಾಗಲೂ ಜ್ವರ ಬರ್ತಾ ಇತ್ತಂತೆ. ಆಗಾಗ ಜ್ವರ ಬರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ. ಅವಳಿಗೆ ಬಹಳ ಬೇಸರ ಆಗಿತ್ತು ಪಾಪ ಸ್ನೇಹಿತೆಗೆ. ಆ ವರಾಂಗಿ ದ್ಯುನಾಮಕ ವಸುವಿನ ಹೆಂಡತಿ ಹತ್ರ ಬಂದು ಹೇಳ್ತಾಳೆ, ನಮ್ಮ ಯಜಮಾನರಿಗೆ ಯಾವಾಗಲೂ ಒಂದಲ್ಲ ಒಂದು ರೀತಿ ಜ್ವರ ಇದ್ದೇ ಇರ್ತದೆ, ಏನಾದರೂ ಜ್ವರ ಪರಿಹಾರ ಆಗ್ತಾ ಇಲ್ಲ, ಏನು ಮಾಡಬೇಕು ತೋಚದಾಗ ಆಗಿಬಿಟ್ಟಿದೆ ನೋಡು ಅಂತ ಹೇಳ್ಕೊಂಡ್ಳು. ಪಾಪ ಹೇಳ್ಕೊಳ್ಳೋದು ಸಹಜ ಅಲ್ವೇ? ಮತ್ತು ಗಂಡನಿಗೆ ಯಾವಾಗಲೂ ಮೇಲಿಂದ ಮೇಲೆ ಜ್ವರ ಬರ್ತಾ ಇದೆ ಅಂದರೆ ಏನು ಮಾಡಬೇಕು? ಅವಳು ಯಾರಿಗೋ ಒಬ್ಬರ ಹತ್ರ ಕೇಳಿದ್ಲಂತೆ, ನಮ್ಮ ಯಜಮಾನರಿಗೆ ಯಾವಾಗಲೂ ಜ್ವರ ಬರ್ತದಲ್ಲ, ಏನು ಮಾಡಬೇಕು? ಕಾಮಧೇನು ಅಂತ ಒಂದು ದೇವಲೋಕದ ಆಕಳ ಕೇಳಿರ್ತೀರಿ. ಕಾಮಧೇನು, ಕಲ್ಪವೃಕ್ಷ ಅಂತೆಲ್ಲ ಕೇಳಿರ್ತೀರಿ ಶಬ್ದಗಳು. ಅದೊಂದು ಬಹಳ ಅಪೂರ್ವ ಆಕಳ. ಆ ಹಸು ಒಳ್ಳೆ ಹಾಲು ಕೊಡ್ತದೆ, ಗಟ್ಟಿ ಹಾಲು ಕೊಡ್ತದೆ, ಹೇಳಿದ್ದನ್ನೆಲ್ಲ ಕೊಡ್ತದೆ, ಸಾಮಾನ್ಯ ಅಲ್ಲ ಅದು. ಆ ಹಸುವಿನ ಹಾಲು ಕುಡಿದ್ರೆ ಜ್ವರ ಬರಲ್ಲ ಇನ್ನು ಅಂತ, ಜ್ವರ ಪರಿಹಾರ ಮಾಡೋ ಶಕ್ತಿ ಹಾಲಿನಲ್ಲಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವಳೇನು ಮಾಡಿದ್ಲು ವರಾಂಗಿ, ಈ ದ್ಯುನಾಮಕ ವಸುವಿನ ಹೆಂಡತಿ ಹತ್ರ ಬಂದು ಹೇಳ್ಕೊಂಡ್ಲಂತ, ಹೆಂಗಿದ್ರು ಸ್ನೇಹಿತಳಲ್ಲ ಅಂತ. ನೋಡೆ, ನನಗೇನಾದರೂ ಕಾಮಧೇನುವಿನ ಆಕಳ ಹಾಲು ಸಿಕ್ಕಿಬಿಟ್ರೆ ನಮ್ಮ ಯಜಮಾನಿಗೆ ಆ ಹಾಲು ಕುಡಿಸ್ಬಿಡ್ತೀನಿ, ಜ್ವರ ಹೋದರೆ ಸಾಕಾಗಿದೆ ಇವನಿಗೆ ಅಂತಂದು. ಅವಳಿಗೇನನ್ನಿಸ್ತು ವರಾಂಗಿಗೆ, ಅಂದರೆ ದ್ಯುನಾಮಕ ವಸುವಿನ ಹೆಂಡತಿಗೆ, ಓ ಇವಳು ಯಜಮಾನರಿಗೆ ಜ್ವರ ಹೋಗಬೇಕಾದ್ರೆ ಕಾಮಧೇನು ಬೇಕಲ್ಲ, ನಮ್ಮ ಯಜಮಾನ ದ್ಯುನಾಮಕ ವಸು ಒಳ್ಳೆ ದಷ್ಟಪುಷ್ಟನಿದ್ದಾನೆ, ಅವನಿಗೆ ಹೇಳ್ತೇನೆ, ಎಲ್ಲಾದರೂ ಆಕಳ ಸಿಕ್ಕರೆ ತೊಗೊಂಡು ಬರಲಿಕ್ಕಾಗ್ತದೆ, ಎಲ್ಲಿದೆ ನೋಡೋಣ ಅದನ್ನು ಅಂತ ವಿಚಾರಿಸಿ ಆ ಯಜಮಾನಿಗೆ ಹೇಳಿಬಿಟ್ರು ದ್ಯುನಾಮಕ ವಸುವಿಗೆ. ಎಲ್ಲಿತ್ತದ ಆಕಳ ಅಂದರೆ ವಸಿಷ್ಠರ ಮನೆ ಒಳಗಿತ್ತಂತೆ. ವಸಿಷ್ಠ ಅಂತ ಋಷಿಗಳು, ದೊಡ್ಡ ತಪಸ್ವಿಗಳು. ಅವ್ರ ಕಥೆ ನೀವೆಲ್ಲ ಕೇಳಿರ್ತೀರಿ, ವಸಿಷ್ಠರ ಕಥೆ. ಸಾಮಾನ್ಯ ಋಷಿಗಳಲ್ಲ ಅವರು, ಎಂಥ ದೊಡ್ಡ ಋಷಿಗಳು ವಸಿಷ್ಠರು. ವಿಶ್ವಾಮಿತ್ರರ ಜೊತೆಗೆ ಭಾರಿ ದೊಡ್ಡ ಯುದ್ಧ ಮಾಡಿದವರು ಅಂತ ಕಥೆ ಬರ್ತದಲ್ಲ ರಾಮಾಯಣದಲ್ಲಿ. ವಸಿಷ್ಠರ ಮನೆ ಒಳಗೆ ಈ ಕಾಮಧೇನು ಇತ್ತು. ದ್ಯುನಾಮಕ ವಸುವಿನ ಹೆಂಡತಿ
ತನ್ನ ಸ್ನೇಹಿತೆಯ ಗಂಡನಿಗೆ ಜ್ವರ ಪರಿಹಾರ ಆಗ್ತದಲ್ಲ ಅಂತ ತನ್ನ ಗಂಡನಿಗೆ ದ್ಯುನಾಮಕ ವಸುವಿಗೆ ಒತ್ತಾಯ ಮಾಡಿದ್ದಂತೆ, ಆ ಆಕಳ ತಗೊಂಡು ಬರ್ರಿ, ಆಕಳ ತಗೊಂಡು ಬರ್ರಿ. ಅದಕ್ಕೆ ಹೆಂಡತಿ ಹೇಳ್ತಿದ್ದಾಳಲ್ಲ ಅಂತ ಎಲ್ಲ ತಗೊಂಡು ಬರ್ತೀನಿ ಅಂತ ಹೋಗಬಾರ್ದು, ಭಾಳ ಕಷ್ಟ ಆಗ್ತದೆ. ಅವಳೇನೋ ಹೇಳ್ತಿರ್ತಾಳೆ, ಅವಳ ಮೇಲೆ ಇವನಿಗೂ ಪ್ರೀತಿ ಇರ್ತದೆ, ಇರಬೇಕಾದದ್ದೇ ಪ್ರೀತಿ ಇರಬಾರ್ದು ಅಂತ ಹೇಳಲ್ಲ ಶಾಸ್ತ್ರಗಳು. ಆದರೆ ಎಲ್ಲ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಭಾಳ ಕಷ್ಟ. ಅವಳೇನೋ ಹೇಳಿಕೊಟ್ಲು, ನೀವು ತೊಗೊಂಡು ಬರ್ರಿ ಅಂತ. ಈತ ಅಂದ್ಕೊಂಡ ವಸಿಷ್ಠರು ತಪಸ್ವಿಗಳು ಸುಮ್ಮನೆ ಕಾಮಧೇನು ಆಕಳ ಯಾಕೆ ಕೊಡ್ತಾರೋ ನಮಗೆ, ನನ್ನ ಬಲ ಸಾಲಲ್ಲ, ನನ್ನ ಸ್ನೇಹಿತರನ್ನೆಲ್ಲರನ್ನ ಸೇರಿಸ್ಕೋತೀನಿ ಅಂತ ಇನ್ನು 7 ಜನರನ್ನು ಸೇರಿಸ್ಕೊಂಡಂತೆ. ತನ್ನೆಲ್ಲ ಸ್ನೇಹಿತರಿದ್ರಲ್ಲ, ಎಲ್ಲರೂ ಇದ್ದರು. ದ್ಯುನಾಮಕ 8 ಜನ ವಸುಗಳಲ್ಲಿ 7 ಜನ, ಇವನೊಬ್ಬ 8ನೇವನು. 7 ಜನರನ್ನು ಸೇರಿಸಿ ಸಭೆ ಮಾಡಿ, ನೋಡಿ ಹೀಗೊಂದು ಆಕಳ ತರೋ ವಿಚಾರ ಇದೆ, ಹೆಂಗಾದರೂ ಮಾಡಿ ವಸಿಷ್ಠರ ಮನೆಗೆ ಹೋಗೋಣ, ನಾವು ನೀವು ಸೇರ್ಕೊಳ್ಳೋಣ, ಅದು ಬರಲಿಲ್ಲ ಅಂದರೆ ಅದಕ್ಕೆ ಕುತ್ತಿಗೆ ಹಗ್ಗ ಕಟ್ಟಿ ಆದರೂ ಎಳ್ಕೊಂಡು ಬಂದುಬಿಡೋಣ ಅಂತ. ವಸಿಷ್ಠರ ಆಶ್ರಮಕ್ಕೆ ಹೋದರು 7 ಜನ. ಈತನು ಹೋದ ಹಿಂದೆ, 8ನೇವ ಮಹಾನುಭಾವ ದ್ಯುನಾಮಕ. ದ್ಯು ಹೋಗಿ ಆ ಆಕಳಕ್ಕೆ ಕುತ್ತಿಗೆಗೆ ಹಗ್ಗ ಹಾಕಿದ್ದನ್ನು ಹಿಡಿದು ಎಳೆದ, ಅದು ಬರ್ತಾ ಇಲ್ಲ. ವಸಿಷ್ಠರು ಎಲ್ಲೋ ಸ್ನಾನಕ್ಕೆ ಹೋಗಿದ್ರೋ, ತಪಸ್ಸು ಮಾಡ್ತಿದ್ರೋ ಏನೋ ಆಶ್ರಮದಲ್ಲಿ, ಒಬ್ಬನೇ ಹೇಳಿದ್ರೆ ಆಗಲ್ಲ, ನಾನು ಬರ್ತೀನಿ ಅಂತ 8 ಜನ ಸೇರಿ ಆ ಕುತ್ತಿಗೆಗೆ ಆಕಳ ಹಗ್ಗ ಹಾಕಿ ಆ ಆಕಳ ಎಳಿಲಿಕ್ಕೆ ಶುರು ಮಾಡಿ, ಅದು ಬರ್ತಾ ಇಲ್ಲ. ಅದು ಏನು ಮಾಡಿದರೂ ಬರ್ತಾ ಇಲ್ಲ. ಅದು ದೇವ ರಹಸ್ಯದ ಆಕಳ, ಅದು ಸಾಮಾನ್ಯ ಅಲ್ಲ. ಪುಣ್ಯಕ್ಕೆ ಬಾಣ ಬಿಟ್ಟಿಲ್ಲ ಇವರ ಮೇಲೆ, ಅದು ಬಾಣ ಬಿಡೋ ಶಕ್ತಿನೂ ಇದೆ ಅಂತದಕ್ಕೆ. ವಿಶ್ವಾಮಿತ್ರರು ಬಂದಾಗ ಆಕಳ ಬಾಣನೇ ಬಿಟ್ಟಿತ್ತಂತೆ, ವಸಿಷ್ಠರ ಆಶ್ರಮದೊಳಗಿದ್ದ ಆಕಳ ಅಂತ ಕಥೆ ಬರ್ತದೆ. ಅಂಥ ಆಕಳಗಳೆಲ್ಲ ಒಂದು ಸ್ವಲ್ಪ ಈಗಲೂ ಬರಬೇಕು ನಮ್ಮ ಭೂಮಿಯಲ್ಲಿ, ಅಂದರೆ ಈ ಆಕಳ ಕಳ್ತನ ಮಾಡೋದು ಕಡಿಮೆ ಆಗ್ತದೆ. ಏನು ಗೋಕಳ್ತನ, ಬಾ ಎಷ್ಟೆಲ್ಲ ನಡೀತಾ ಇದೆ ಸಮಾಜದೊಳಗೆ. ಅವು ಏನಾದರೂ ಬಾಣ ಬಿಡೋ ಹಾಗೆ ಆಗಿಬಿಟ್ರೆ ತಾವಾಗೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಆವಾಗ ಕಾಲಿನಿಂದ ಒದಿತಾವ ಪಾಪ, ಆದರೂ ಇವರು ಬಿಡಲ್ಲ ಅದನ್ನು. ಅವತ್ತಿನ ಕಾಲದಲ್ಲಿ ಅದಕ್ಕೆ ಬಾಣ ಬಿಡೋ ಶಕ್ತಿ ಇದ್ದರೂ ವಸಿಷ್ಠರ ಅನುಮತಿ ಇಲ್ಲಿಲ್ಲಲ್ಲ, ಅದು ಅನುಮತಿ ಇಲ್ಲದೆ ಏನೂ ಮಾಡಲಾರದು. ಹಾಗಾಗಿ ಸುಮ್ಮನಿತ್ತು, ಕುತ್ತಿಗೆಗೆ ಎಳಿತಾನೆ ಇದ್ದಾರೆ ಹಗ್ಗ ಕಟ್ಟಿ. ವಸಿಷ್ಠರಿಗೆ ಗೊತ್ತಾಯಿತು. ಬಂದರು ವಸಿಷ್ಠರು, ನೋಡಿದರು ಅನ್ಯಾಯವಾಗಿ ಅದರ ಆಕಳ ಕುತ್ತಿಗೆಗೆ ಹಾಕಿ ಎಳಿತಾ ಇದ್ದದ್ದು. ಗೋವಿಗೆ ಹಿಂಸೆ ಆಗ್ತಾ ಇದ್ದರೆ ತಪಸ್ವಿಗಳಿಗೆ ಸಹಿಸ್ಲಿಕ್ಕೆ ಆಗ್ತದ? ಸಾಮಾನ್ಯ ಸಜ್ಜನರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಮೂಕ ಪ್ರಾಣಿ ಹಸಕ್ಕೇನಾದರೂ ಮಾಡಲಿಕ್ಕೆ ಹೋದರೆ ಎಷ್ಟು ಸಿಟ್ಟು ಬರ್ತದೆ. ಆ ಸಿಟ್ಟು ಒಳ್ಳೆಯದು. ಗೋವಿಗೆ ಏನಾದರೂ ಆಗ್ತದೆ ಅಂದರೆ ಸಿಟ್ಟು ಬಂದರೆ ಒಳ್ಳೆಯದಂತೆ. ಸಿಟ್ಟೇ ಮಾಡಬಾರ್ದು ಅಂತ ಹೇಳಿದ್ದಾರೆ, ಶಾಂತನಾಗಿರ್ತೀನಿ, ಆವಾಗ ಶಾಂತರಾಗಿರಬಾರ್ದು. ಹೆಣ್ಣಿಗೆ ಏನಾದರೂ ಮಾಡ್ತಾ ಇದ್ದಾನೆ ಅನ್ಯಾಯ ಅಂದರೆ ಸಿಟ್ಟು ಬರಬೇಕಂತೆ, ಶೌರ್ಯ ಮೆರಿಬೇಕು. ಗೋವುಗಳಿಗೇನಾದರೂ ಮಾಡ್ತಾ ಇದ್ದಾರೆ ಅಂದರೆ ಶೌರ್ಯ ಮೆರಿಬೇಕು, ಸಿಟ್ಟು ಬರಬೇಕು. ವಸಿಷ್ಠರು ಬಹಳ ದೊಡ್ಡ ತಪಸ್ವಿಗಳಾದ್ದರಿಂದ ಅವರಿಗೆ ತಮ್ಮ ಯಜ್ಞಕ್ಕೆ ಉಪಯೋಗಿಸ್ತಿದ್ದ ಆಕಳಕ್ಕೆ ಹಿಂಸೆ ಕೊಡ್ತಿದ್ದಾನೆ ಅಂದ್ಕೂಡಲೇ ಸಿಟ್ಟು ಬಂದು ಶಾಪ ಹಾಕಿದರು. ದೇವತೆಗಳ ಲೋಕದಲ್ಲಿದ್ದು ಹೋಗಿ ಒಬ್ಬರು ಮನೆಯಲ್ಲಿರೋ ಆಕಳವನ್ನು ಹೇಳದೆ ಕೇಳದೆ ಕಳ್ತನ ಮಾಡ್ತಿದ್ದೀರಲ್ಲ, ಏನು ತಿಳಿದಿದ್ದೀರಿ? ಆಕಳ ಕಾಮಧೇನು ಅಂದರೆ ಪರವಸ್ತು. ಏನೇ ಆಗಲಿ ಅವರ ಅನುಮತಿ ತಗೊಳ್ಬೇಕಿತ್ತು. ದುರ್ಬುದ್ಧಿಯನ್ನು ಮಾಡಿದ್ವಿ. ವಸಿಷ್ಠರ ಹತ್ರ ನೇರವಾಗಿ ಹೋಗಿ ಪ್ರಾರ್ಥನೆ ಮಾಡಿ, ಹೀಗೊಂದು ಆಕಳ ಬೇಕಾಗಿದೆ ಅಥವಾ ಅದರದ್ದು ಹಾಲು ಬೇಕಾಗಿದೆ, ಜ್ವರ ಹೋಗ್ತದಂತೆ ಅಂತ ಬೇಡ್ಬೋದಾಗಿತ್ತಲ್ಲ. ಅಷ್ಟು ಸೌಜನ್ಯ ಇಲ್ಲ. ನಾವು ದೇವಲೋಕದಲ್ಲಿರೋರು, ನಾವೇನು ಕೇಳೋರು ವಸಿಷ್ಠರನ್ನು ಅಂತ ತಾತ್ಸಾರ. ಇದೇನೊಂದು ಆಕಳ ಏನು ಮಾಡಿತ್ತು ನಮಗೆ ಅಂತ ಅದ್ರ ಮೇಲೆ ತಾತ್ಸಾರ. ಈ ತಾತ್ಸಾರ ವಸಿಷ್ಠರಿಗೆ ಸಿಟ್ಟು ಬರಲಿಕ್ಕೆ ಕಾರಣ ಆಯಿತು. ನಿಮಗೆ ಶಿಕ್ಷೆ ಹಾಕ್ತಿದ್ರೆ ಬೇರೆ ರೀತಿ ಬುದ್ಧಿ ಬರಲ್ಲ, ಅದಕ್ಕೆ ಶಾಪ ಹಾಕ್ತೇನೆ ಅಂತ ವಸಿಷ್ಠರು ಶಾಪ ಹಾಕಿಬಿಟ್ರಂತೆ. ಏನು ಶಾಪ ಹಾಕಿದ್ರು ಗೊತ್ತೇನು? ನೋಡಿ, ಆ ವಸಿಷ್ಠರ ಶಾಪದಿಂದಲೇ ಈತ ದ್ಯು ಅನ್ನೋ ವಸು ಭೂಮಿಯಲ್ಲಿ ಹುಟ್ಟುವ ಹಾಗಾಗ್ತದೆ.
ಏನು ಶಾಪ ಹಾಕ್ತಾರ ಆವಾಗ? ನೀವೆಲ್ಲ ಭೂಮಿಯಲ್ಲಿ ಮನುಷ್ಯ ದೇಹ ಪಡ್ಕೊಂಡು ಹುಟ್ಟ್ರಿ ಅಂತ ಶಾಪ ಹಾಕಿದ್ರು. ಮನುಷ್ಯ ಗರ್ಭವಾಸ ಮಾಡ್ರಿ. ಈ ರಹಸ್ಯವನ್ನು ನೀವೆಲ್ಲ ತಿಳಿದಿರಬೇಕು. ದೇವಲೋಕದಲ್ಲಿರುವವರಿಗೆ ಮನುಷ್ಯ ಲೋಕದಲ್ಲಿ ಹುಟ್ಟೋದು ಅಂದರೆ ಅದೊಂದು ಶಿಕ್ಷೆ ಅಂತ. ಈ ರಹಸ್ಯ ಮಹಾಭಾರತದ ಟೆಕ್ಸ್ಟ್ ನೋಡಿದಾಗ ಮಾತ್ರ ಗೊತ್ತಾಗೋದು ನಿಮಗೆ. ಬಹಳ ಜನ ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈಗ ಸಿಟಿಯಲ್ಲಿ ಕೆಲಸ ಮಾಡುವವನಿಗೆ ಏನೋ ತಪ್ಪು ಮಾಡಿದ, ಲಂಚ ತಗೊಂಡ, ಸುಳ್ಳು ಹೇಳ್ದ, ಇನ್ನೇನೋ ಮಾಡಿದ, ಅವನಿಗೇನು ಶಿಕ್ಷೆ ಕೊಡ್ತಾರೆ? ವಿಲೇಜ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸಾಕಲ್ಲ ಅಷ್ಟು? ಸಿಟಿಯಲ್ಲಿ ಡಾಕ್ಟ್ರ್ ಇದ್ದ, ಗೋರ್ಮೆಂಟ್ ಡಾಕ್ಟ್ರು, ಅವನೇನೋ ತಪ್ಪು ಮಾಡ್ದ, ಅವನಿಗೆ ಒಂದು ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿ. ಅದಕ್ಕೇನಂತಾರೆ? ಅದಕ್ಕೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತಾರೆ. ಇದು ಕೇಳಿದರೆ ತಾನೇ ನೀವು? ಹಾಗೆ ದೇವಲೋಕದಲ್ಲಿದ್ದವರಿಗೆ ತಪ್ಪು ಮಾಡಿದಾಗಿಂಥ ತಪ್ಪಿಗೆ ಶಿಕ್ಷೆ ಏನು ಕೊಡ್ತಾರೆ ಅಂದರೆ, ನೀವು ಭೂಮಿಯಲ್ಲಿ ಮನುಷ್ಯರ ಮಧ್ಯದಲ್ಲಿ ಹುಟ್ಟ್ರಿ ಅಂತ ಶಾಪ ಹಾಕಿಬಿಟ್ರೆ ಇದೇ ಶಿಕ್ಷೆ. ನೋಡಿ, ಮಾನವರಾಗಿ ಹುಟ್ಟೋದು ಅನ್ನೋದು ದೇವತೆಗಳಿಗೆ ಶಿಕ್ಷೆ, ಮನುಷ್ಯರಿಗೆ ಪ್ರಾಣಿಗಳಾಗಿ ಹುಟ್ಟೋದು ಶಿಕ್ಷೆ ಅಂತ. ಇದೇ ನೋಡಿ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ನೀವೆಲ್ಲ ಚೆನ್ನಾಗಿ ಅರ್ಥಿರಬೇಕು. ಇಲ್ಲದೇ ಇದ್ದರೆ ಮಹಾಭಾರತ ಸರಿಯಾಗಿ ನಮಗೆ ತಿಳುವಳಿಕೆ ಕೊಡಲ್ಲ. ದ್ಯೂ ಅನ್ನುವಂಥ ದೇವತೆಗೆ ವಸಿಷ್ಠರು ಶಾಪ ಕೊಟ್ಟರು, ಮನುಷ್ಯ ಗರ್ಭದಲ್ಲಿ ಹುಟ್ಟಿ ಬಾ, ಮನುಷ್ಯ ದೇಹ ಪಡಿ. ನಿನಗೆ ಅಂತ ಸಹಾಯ ಮಾಡಲಿಕ್ಕೆ ಬಂದಿದ್ರಲ್ಲ 7 ಜನ, ಅವರೂ ಮನುಷ್ಯ ಗರ್ಭದಲ್ಲಿ ಹುಟ್ಟಬೇಕು. ಯಾಕೆ? ನಿನಗೆ ಸಹಾಯ ಮಾಡಲಿಕ್ಕೆ ಹೋದ್ರು, ಕಳ್ತನ ಮಾಡಲಿಕ್ಕೆ. ಕಳ್ತನ ಅನ್ನೋದು ಅಪರಾಧ. ಈ ಅಪರಾಧದಲ್ಲಿ ಕೈ ಜೋಡಿಸಿದವರು 7 ಜನ ಆದ್ದರಿಂದ ಅವರೂ ಶಿಕ್ಷೆಗೆ ಉರಿಪಡ್ತಾರೆ, ಅವರೂ ಹುಟ್ಟಲಿ ಭೂಮಿಯಲ್ಲಿ ಅಂತ ಶಾಪ ಹಾಕಿದ್ರು. ಇಷ್ಟು ದೊಡ್ಡ ಕಳ್ತನದಲ್ಲಿ ಪ್ರೇರಣೆ ಮಾಡಿದವರು ಯಾರು? ಈ ದ್ಯುನಾಮಕ ವಸುವಿಗೆ ಪ್ರೇರಣೆ ಮಾಡಿದವಳು ಯಾರು? ವರಾಂಗಿ, ಹೆಂಡತಿ. ಅವಳಿಗೆ ಶಿಕ್ಷೆ ಹಾಕಿದ್ರು. ವರಾಂಗಿ, ನೀನೂ ಭೂಮಿಯಲ್ಲಿ ಹುಟ್ಟು ಮನುಷ್ಯರಲ್ಲಿ, ಆದರೆ ನಿನಗೆ ನಿನ್ನ ಗಂಡನನ್ನೇ ಕಳ್ಳನನ್ನು ಮಾಡಿದ್ದಕ್ಕೆ, ಕಳ್ತನದಲ್ಲಿ ಪ್ರಚೋದನೆ ಮಾಡಿದ್ದಕ್ಕೆ ನೀನು ಹುಟ್ಟು ಭೂಮಿ ಮೇಲೆ, ಅವನು ಹುಟ್ಟಲಿ, ನಿಮ್ಮಿಬ್ಬರಿಗೆ ಮದುವೆ ಆಗದೆ ಹೋಗಲಿ ಅಂತ ಶಾಪ ಹಾಕಿದ್ರು. ಹಾಗಾಗಿ ವರಾಂಗಿನೂ ಹುಟ್ಟಿದ್ಲು ಭೂಮಿಯ ಮೇಲೆ, ಈ ಕಡೆಯಿಂದ ಇವನೂ ಹುಟ್ಟಿದ ಮಾರಾಯ ದ್ಯೂ. ಇಬ್ಬರಿಗೂ ಮದುವೆ ಇಲ್ಲ, ಇಬ್ಬರಿಗೂ ವಿಯೋಗ ಆಗಿಬಿಡ್ತಂತೆ. ಇದು ಮಹಾಭಾರತದಲ್ಲಿ ಕೊಡೋ ಒಂದು ಪ್ರಧಾನವಾದ ಕಥೆ, ಇಂಪಾರ್ಟೆಂಟ್ ಪಾಯಿಂಟ್ ಅಂತಾರಲ್ಲ, ಪ್ರಮುಖವಾದ ಅಂಶ. ಈ ಕಥೆ ನಮಗೆ ಕೊಡೋ ತಿಳುವಳಿಕೆ ಏನು? ಕಳ್ಳತನವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಇನ್ನೊಬ್ಬರ ವಸ್ತು ನಮಗೆಷ್ಟೇ ಅವಶ್ಯಕತೆ ಇರಲಿ, ಇರ್ಬೋದೇನೋ ಅವಳ ಸ್ನೇಹಿತೆ, ಆ ಗಂಡನಿಗೇನೋ ಜ್ವರ ಬರ್ತಿರ್ಬೋದು, ಪರಿಹಾರ ಆಗ್ತಿತ್ತು, ಒಳ್ಳೆಯದಕ್ಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ ಅಂತ, ಆದರೂ ಮಾಡಲಿಕ್ಕೆ ಹೊರಟ ದಾರಿ ಇದೆಯಲ್ಲ, ಕಳ್ತನದ ದಾರಿ, ಅದು ಸರಿಯಿಲ್ಲ. ಬಹಳ ದೊಡ್ಡ ಶಿಕ್ಷೆಯನ್ನು ಶಾಸ್ತ್ರಗಳು ಹೇಳ್ತಾವೆ ನಮಗೆ. ನಮಗೆ ಮನಸ್ಸಿನೊಳಗೂ ಭಾವ ಬರಬಾರ್ದಂತೆ. ಎಷ್ಟೇ ಅಮೂಲ್ಯವಾದ ವಸ್ತು ಇದ್ದರೂ ಅದು ನಂದಲ್ಲ, ಅದು ನಂದಲ್ಲ. ಈಗೆತ್ತು ವಿಚಿತ್ರ, ತಾ ಕಳ್ತನ ಮಾಡೋದಲ್ದೇನೆ ಇನ್ನೊಬ್ರಿಗೆ ಮಾಡೋದನ್ನು ಹೇಳ್ಕೊಡೋರು ಆಗಿಬಿಟ್ಟಿದ್ದಾರೆ. ಅದನ್ನು ಮೋಟಿವೇಟ್ ಮಾಡ್ತಾರೆ ಅಂತಾರಲ್ಲ, ಅದನ್ನು ರೀಲ್ಸ್ ಮಾಡಿ ಹಾಕ್ತಾರೆ. ಮತ್ತು ಕಳ್ತನದಲ್ಲಿ ಸ್ಪೀಡಾಗಿ ಹೇಗೆ ಮಾಡಿಬಿಟ್ರು ಅಂತ ಇಂಥದ್ದನ್ನು ಬೇರೆ ಮಾಡಿ ಹಾಕ್ತಾರೆ. ಇನ್ನು ಸಿನಿಮಾಗಳಲ್ಲಂತೂ ವಿಶೇಷವಾಗಿ ತೋರಿಸೋದೇ ಅದು ಜಾಸ್ತಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ವಸ್ತುವನ್ನು ಕಳ್ತನ ಮಾಡಲಿಕ್ಕೆ ಅವ್ನಿಗೆ ಎಷ್ಟು ವೇಷ ಹಾಕಿದ, ಅದಕ್ಕೊಂದು ಮ್ಯೂಸಿಕ್ ಕೊಡೋದು, ಮಕ್ಕಳಿಗೆಲ್ಲ ಮುಂದೆ ಏನು ಕಲಿಬೇಕು ಅಂದರೆ ಕಳ್ತನ ಹೆಂಗೆ ಮಾಡಬೇಕು ಅಂತ ಕಲಿಬೇಕು. ಪೊಲೀಸರಿಂದ ಮತ್ತೆ ಹ್ಯಾಗೆ ತಪ್ಪಿಸ್ಕೊಂಡ, ಅವನು ಹೇಗೆ ಬೈಕ್ ತೊಗೊಂಡು ಬಂದ, ಇದನ್ನೇ ಒಂದು ಅರ್ಧ ಗಂಟೆ ತೋರಿಸೋದು. ಅಂದರೆ ನೋಡುವ ಮಕ್ಕಳೆಲ್ಲ ಅದನ್ನೇ ಕಲಿಬೇಕು ಅಂತನ. ಅವನಿಗೇನು ಶಿಕ್ಷೆ ಆಯಿತು ಅದನ್ನು ತೋರಿಸೋದೇ ಇಲ್ಲ. ಆಮೇಲೆ ಅಂದರೆ ನೀವು ಕಳ್ತನವನ್ನು ಸಮಾಜಕ್ಕೆ ಬಿತ್ತರಿಸಿ ಮಾಡಿದ್ದೇನು? ಮಹಾಭಾರತ ಕಳ್ತನವನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲ್ಲ, ಕಳ್ತನಕ್ಕೆ ಕೊಡೋ ಶಿಕ್ಷೆಯನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಇದೇ ನೋಡಿ ವ್ಯತ್ಯಾಸ, ಎಡಿಟಿಂಗ್ ವರ್ಕ್ ಅಂತ ಅರಬೇಕು. ಯಾವುದನ್ನು ಸಮಾಜಕ್ಕೆ ತೋರಿಸೋದ್ರಿಂದ
ವ್ಯಕ್ತಿ ತನ್ನೊಳಗಿರೋ ದೋಷಗಳನ್ನು ಬರಬಾರ್ದು ಅಂತ ದೂರ ಮಾಡ್ಕೋತಾನೋ ಅದನ್ನು ಮಾತ್ರ ತೋರಿಸೋ ಗ್ರಂಥ ಅದು ಮಹಾಭಾರತ. ಈ ರೀತಿ ಒಂದು ಮಹಾಭಾರತದಲ್ಲಿ ಶಕ್ತಿ ಇದೆ, ಅದನ್ನು ನೀವು ಮನಗಾಣಬೇಕು. ಸಿಟ್ಟಾಗಿ ಶಾಪ ಹಾಕಿದ್ದಕ್ಕೆ ದ್ಯುನಾಮಕ ವಸುವಿಗೆ ಭೂಮಿಗೆ ಹುಟ್ಟಲೇಬೇಕಾಯ್ತು, 7 ಜನ ಭೂಮಿಯಲ್ಲಿ ಹುಟ್ಟಲೇಬೇಕಾಯ್ತು. ಪ್ರೇರಣೆ ಮಾಡಿದ್ದಕ್ಕೆ ಅವಳು ಹುಟ್ಟಬೇಕಾಯ್ತು, ಅವಳು ಹುಟ್ಟಿದ್ರು ಇವರು ಹುಟ್ಟಿದ್ರು ಎಲ್ಲರೂ ಹುಟ್ಟುವಂತಾಯಿತು. ಇದೆಲ್ಲ ಹಿಂದೆ ಕಳ್ಳತನ ಮಾಡಿದ್ದರದ ಕಥೆ ಅಂತ ಒಂದಾದರೆ ಆಗಲೇ ತಿಳಿಸಿದೆ ಇದರ ಸಂದೇಶ. ಹೆಂಡತಿಯ ಮೇಲೆ ಅತಿಯಾದ ಮೋಹದಿಂದ ಕಳ್ಳತನ ಮಾಡಲಿಕ್ಕೂ ಹಿಂದೆ ಹಾಕಲಿಲ್ಲಲ್ಲ, ಇದು ನಮಗೆ ಕೊಡೋ ಎಚ್ಚರಿಕೆ ಅಂತ ಮಹಾಭಾರತ ಹೇಳ್ತದೆ. ಇಷ್ಟಾದ ಮೇಲೆ ಅವ್ರು ಎಲ್ಲಿ ಹುಟ್ಟಿದ, ಯಾಕೆ ಅವನಿಗೆ ಹೆಸರು ಬಂತು ಭೀಷ್ಮ ಅಂತ, ಅದರ ಬಗ್ಗೆ ನೋಡೋಣಂತೆ ಈಗ ಮುಂದಿನ ಪಾಯಿಂಟ್. ಶಂತನು ಅಂತ ಒಬ್ಬ ರಾಜ, ಕುರುವಂಶದಲ್ಲಿ ಹುಟ್ಟಿದಂಥ ಮಹಾನುಭಾವ. ಶಂತನು ಬಹಳ ದೊಡ್ಡ ಚಕ್ರವರ್ತಿ, ಅವನಿಗಿನ್ನೂ ವಿವಾಹ ಆಗಿರಲಿಲ್ಲ. ಶಂತನುವಿನ ತಂದೆಯ ಹೆಸರು ಪ್ರತೀಪ ಅಂತಿತ್ತಂತೆ. ಪ್ರತೀಪ ರಾಜ ಬಹಳ ದೊಡ್ಡ ರಾಜ, ಕುರುವಂಶದಲ್ಲಿ ಆತನು ಬಂದಿದ್ದಾನೆ. ಹಸ್ತಿನಾವತಿಯ ರಾಜ್ಯದ ರಾಜಧಾನಿಯಲ್ಲಿ ಆಳ್ತಾ ಇದ್ದ. ರಾಜ ಸಿಂಹಾಸನದಲ್ಲಿ ಕುಳಿತಿದ್ದಾನೆ, ಸುತ್ತಲೂ ಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾನೆ. ಪ್ರತೀಪ ರಾಜ. ಅದೇ ಸಮಯದಲ್ಲಿ ಗಂಗಾದೇವಿ, ಗಂಗೆ ನದಿ ಇವತ್ತು ಗಂಗೆ ಮೂರ್ತಿಮತ್ತಾಗಿ, ಅಂದರೆ ಗಂಗೆ ತನ್ನ ಮನುಷ್ಯ ದೇಹ ಅಂದರೆ ಮನುಷ್ಯರಂತೆ ದೇಹ ಪಡ್ಕೊಂಡ್ಳು. ಗಂಗೆ ದೇವತಾ ಸ್ತ್ರೀ ಅಲ್ವೇ, ಅವಳು ಒಬ್ಬಳು ದೇವಮಾತಾ, ಅವಳು ಒಬ್ಬಳು ದೇವತೆ. ಅವಳು ಇದ್ದಕ್ಕಿದ್ದ ಹಾಗೆ ಸಭೆ ನಡೀತಾ ಇರುವಾಗ ಪ್ರತೀಪರಾಜನ ಹತ್ರ ತನ್ನ ಸುಂದರ ರೂಪ ತಗೊಂಡು ಬಂದ್ಬಿಟ್ಲಂತೆ. ಪ್ರತೀಪ ಸಭೆಯಲ್ಲಿ ಏನೋ ಮಾತಾಡ್ತಾ ಇದ್ದ, ಇವಳು ಬರೋ ಹಾವಭಾವಕ್ಕೆ ಅವಳ ಕಡೆನೇ ಮನಸ್ಸು ಹೋಗ್ಬಿಡ್ತು. ಮನಸ್ಸು ಹೋದ ಕೂಡಲೇ ಎಲ್ಲರೂ ನೋಡ್ತಿದ್ದಾರೆ, ಅವಳು ಹತ್ತತ್ರ ಬರ್ತಾ ಇದ್ದಾಳೆ. ಹತ್ರ ಬರ್ತಾ ಇದ್ದಾಗ ಇವಳಿಗೆ ಆಶ್ಚರ್ಯ ಆಯ್ತು ಪ್ರತೀಪನಿಗೆ, ಅಯ್ಯೋ ಹತ್ರ ಬರ್ತಿದ್ದಾಳಲ್ಲ ಇವಳು ಅಂತ. ಏನು ಮಾಡ್ತಾಳೆ ಅಂತ ನೋಡೋ ಅಷ್ಟರಲ್ಲಿ ಸಿಂಹಾಸನದಲ್ಲಿ ಕೂತ ಪ್ರತೀಪ ರಾಜನ ಹತ್ರ ಬಂದು ಬಲತೊಡೆಯ ಮೇಲೆ ಕೂತ್ಕೊಂಡ್ಬಿಟ್ಲಂತ. ಬಲತೊಡೆಯ ಮೇಲೆ ಕೂತ್ರು. ಆವಾಗ ಆ ಪ್ರತೀಪ ರಾಜ ಇವಳನ್ನು ನೋಡೇ ಮೋಹಿತನಾಗಿದ್ದ. ಸಾಮಾನ್ಯ ಸ್ತ್ರೀಯರನ್ನು ನೋಡಿದ್ರೆ ಮೋಹಿತರಾಗ್ತಾರೆ. ದೊಡ್ಡ ರಾಜ, ಇವಳು ದೇವಸ್ತ್ರೀ ಆದ್ದರಿಂದ ಇವಳನ್ನು ನೋಡಿ ಮನಸ್ಸು ಮೋಹಿತವಾಗಿತ್ತು. ಅವಳಿಗೆ ಹೇಳ್ದ, ಬಂದು ಬಲತೊಡೆಯ ಮೇಲೆ ಕೂಡ್ತಾ ಇರುವಾಗಲೇ ಅಂದಂತೆ ನೀ ನನ್ನ ಹೆಂಡತಿ ಆಗ್ತೀಯಾ ಅಂತ ಕೇಳಿದೆ. ಅವಳಂತಾಳೆ, ನಾನು ನಿನ್ನ ಹೆಂಡತಿ ಆಗ್ಲಿಕ್ಕೆ ಬಂದಿಲ್ಲ, ನಿನ್ನ ಹೆಂಡತಿ ಆಗೋವಳು ಆಗಿದ್ದಿದ್ರೆ ಬಲತೊಡೆ ಮೇಲೆ ಕೂಡ್ತಿರ್ಲಿಲ್ಲ ಅಂತಂದಂತ. ನೋಡಿ, ಒಂದು ಚಿಕ್ಕ ಶಾಸ್ತ್ರಗಳನ್ನು ನಾವು ತಿಳ್ಕೊಳ್ಬೇಕು. ಮಹಾಭಾರತ ಬಹಳ ಅದ್ಭುತ. ಹೆಂಡತಿ ಯಾವಾಗಲೂ ಬಲತೊಡೆ ಮೇಲೆ ಕೂಡೋ ಹಾಗಿಲ್ಲ. ಹೆಂಡತಿ ಯಾವಾಗಲೂ ಎಡತೊಡೆ ಮೇಲೆ ಕೂಡಬೇಕಂತ. ಈ ಕಾರಣ ಕೊಟ್ಟು ಗಂಗೆ ಹೇಳ್ತಾಳೆ ಪ್ರತೀಪರಾಜನಿಗೆ, ನೀನು ಬರುವಾಗಲೇ ನನ್ನನ್ನು ಹೆಂಡತಿ ಆಗ್ತೀಯಾ ಅಂತ ಕೇಳ್ತಿದ್ದಿ, ನಾನು ನಿನ್ನ ಬಲತೊಡೆ ಮೇಲೆ ಕೂತಿದ್ದೇನೆ, ಹೆಂಡತಿಯ ಜಾಗ ಯಾವಾಗಲೂ ಎಡತೊಡೆ, ಅದಕ್ಕೆ ನಾನು ನಿನ್ನ ಹೆಂಡತಿ ಆಗಲ್ಲ ಅಂತ ಅಂದ್ಬಿಟ್ಲಂತ. ಎಷ್ಟೆಷ್ಟು ವಿಚಾರಗಳಿದ್ದಾವೆ ಯೋಚನೆ ಮಾಡಿದರೆ ಆಶ್ಚರ್ಯ ಆಗ್ತದೆ. ತಂದೆ ತನ್ನ ಮಗಳನ್ನು ಹಾಗೂ ಸೊಸೆಯನ್ನು ಯಾವಾಗಲೂ ಬಲತೊಡೆ ಮೇಲೆ ಕೂಡಿಸ್ಕೊಡ್ಬೇಕಂತ. ಮಗಳು ಬಲತೊಡೆ ಮೇಲೆ ಕೂಡಬೇಕು, ಆದರೆ ಹೆಂಡತಿ ಮಾತ್ರ ಎಡತೊಡೆ ಮೇಲೆ ಕೂಡಬೇಕು. ಎಷ್ಟೋ ಲಕ್ಷ್ಮೀನಾರಾಯಣನ ದೇವಸ್ಥಾನಗಳಲ್ಲಿ, ಶಿವ ಪಾರ್ವತಿ ದೇವಸ್ಥಾನಗಳಲ್ಲಿ ಹೆಂಡತಿಯಲ್ಲಿ ಕೂತಿರ್ತಾಳೆ. ಅದು ಅವಳ ಸ್ಥಾನ ಅಂತ ಹಿರಿಯರು ಹೇಳಿದ್ದಾರೆ. ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ, ಹೆಂಡತಿಯ ಭಾಗ ಎಡಭಾಗ ಅಂತ ಪ್ರಸಿದ್ಧ ಅಂತ ಹೇಳ್ತಾರೆ ಹಿರಿಯರು. ಇದೆಲ್ಲ ಮಹಾಭಾರತದ ವಿಶೇಷತೆಗಳು. ಇವಾಗೆಲ್ಲ ಇಂಥ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿದರೆ ಇವತ್ತಿನ ಕೆಲವು ಜನ್ರೇಷನ್ನು ನೀವು ಸರಿ ಏನೋ ಹೇಳ್ತಿದ್ದಾರಪ್ಪ ನಮಗೆ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ.
ಈಗ ಎಡಗಡೆನೂ ಇಲ್ಲ, ಬಲಗಡೆನೂ ಇಲ್ಲ. ಈಗ ಏನಿದ್ರು ಕೆಲವರೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡ್ಬಿಡ್ತಾರೆ, ಅದು ಬೇರೆನೇ. ಈ ಸ್ಥಿತಿ ಇವತ್ತು ಬರ್ತಾ ಇದೆ. ನೋಡಿ ನಮ್ಮ ಸಂಸ್ಕೃತಿ ಹೇಗಿತ್ತು. ಮಹಾಭಾರತ ಎಷ್ಟು ಸ್ವರಸವಾಗಿದೆ ನಿಮಗೆ ಕಣ್ಣು ಮುಂದೆ ಬರ್ತದೆ. ಅವಳು ಬಡತೊಡೆ ಮೇಲೆ ಕೂತ್ಲಲ್ಲ, ಅದು ಸೊಸೆಯ ಸ್ಥಾನ, ಮಗಳ ಸ್ಥಾನ. ಆವಾಗ ಅವನಿಗೆ ಅರ್ಥ ಆಯಿತು, ಸುಮ್ಮನಾಗಿಬಿಟ್ಟ ಪ್ರತೀಪ. ಗಂಗೆ, ನೀನು ಹೇಳಿ ಕೇಳಿ ದೊಡ್ಡ ನದಿ, ನಿನ್ನ ಮುಂದೆ ನಾನು ಮಾತನಾಡೋದಲ್ಲ. ನೀನೇನೋ ದೇವಗುಹ್ಯ ಇಟ್ಕೊಂಡು ಬಂದಿರ್ತಿ, ಇಷ್ಟು ಮಾತ್ರ ನನಗೆ ಗೊತ್ತು. ಹಾಗಾದರೆ ನೀನನ್ನು ಸೊಸೆ ಆಗಬೇಕು ಅಂತ ಬಂದಿದ್ದಿ, ಸೊಸೆ ಆಗಿಬಿಡು ಅಂತ ಅಂದ್ಬಿಟ್ಟ. ಸ್ನುಷಾಭವ. ಮಹಾಭಾರತ ಸ್ನುಷಾ ಅಂದರೆ ಸಂಸ್ಕೃತದಲ್ಲಿ ಸೊಸೆ ಅಂತ ಅರ್ಥ. ನೋಡಿ, ಸಂಸ್ಕೃತನೂ ಕಲಿತ ಹಾಗೆ ಆಗ್ತದೆ ಮಹಾಭಾರತ ಕೇಳ್ತಾ ಇದ್ರೆ. ಒಂದ ಮಗಳಾಗಬೇಕು, ಒಂದ ಸೊಸೆ ಆಗಬೇಕು. ಸೊಸೆ ಆಗ ಅವಳಂತಾಳೆ, ಸೊಸೆ ಆಗ್ತೇನೆ, ನನ್ನದೇ ಕರಾರುಗಳಿವೆ, ಅದಕ್ಕೆ ಒಪ್ಪೋದಾದರೆ ಆಗ್ತೇನೆ ಅಂತಂದು. ಅವಳನ್ನು ನೋಡೇ ಮೋಹಿತನಾಗಿದ್ದ ಪ್ರತೀಪ, ಗಂಗೆ ನನ್ನ ಮನೆಯೊಳಗೆ ಸೊಸೆ ಆಗಿರ್ತಾಳೆ ಅಂದರೆ ಯಾವ ಕರಾರಕ್ಕೂ ಒಪ್ಪಿಗೆ ಇದೆ ಅಂದ್ಬಿಟ್ಟ. ಮಗನು ಒಂದು ಮಾತು ಕೇಳಬೇಕೋ ಬೇಡ, ಶಂತನು ರಾಜನನ್ನು. ಶಂತನು ಅವನು ರಾಜಕುಮಾರ ಮಗ, ಕೇಳಬೇಕೋ ಬೇಡ ಪ್ರತೀಪ? ಕೇಳಲಿಲ್ಲ. ಯಾವ ಕರಾರಿಗೂ ಒಪ್ಪಿಗೆ ಇದೆ. ನೋಡಿ, ಹಿಂದೆಲ್ಲ ಹೇಗಿರ್ತಿತ್ತು. ಅವಳ ಲಕ್ಷಣಗಳು, ಅವಳ ಮುಖಚರ್ಯೆ, ಅವಳ ಹಾವಭಾವ, ಅವಳಲ್ಲಿದ್ದದ್ದನ್ನು ನೋಡೇ ಪ್ರತೀಪ ರಾಜ ಕರಾರಿಗೆ ಒಪ್ಪಿಬಿಟ್ಟ. ಏನು ಕರಾರು ಹಾಕಿದ್ರು ಒಪ್ತೇನೆ ಅಂತಂದ. ಕರಾರು ಏನು ಹಾಕಿದ್ಲು ಅವಳು? ನಾನು ನಿನ್ನ ಮಗನನ್ನು ಮದುವೆ ಮಾಡಿಕೊಳ್ಬೇಕಂದ್ರೆ ಮದುವೆ ಆದಮೇಲೆ ನಾನೇನಾದರೂ ಮಾಡ್ತೇನೆ ಅಂತ ಹೊರಟಾಗ ಯಾವ ಕಾರಣಕ್ಕೂ ನೀನು ಯಾರು ಅಂತ ನನ್ನನ್ನು ಪ್ರಶ್ನಿಸಬಾರ್ದು. ನೀನು ಯಾರು ಅಂತ ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಮೊದಲನೇ ಕರಾರು ನೆನಪಿರ್ತದಲ್ಲ ನಿಮಗೆಲ್ಲ. ಮನೆಗೆ ಬರ್ತಿರೋ ಸೊಸೆ ನೀನು ಯಾರು ಅಂತ ಕೇಳಬಾರ್ದು ಅಂತ ಕರಾರು ಹಾಕಿ ಎಲ್ಲಾದರೂ ಮದುವೆ ಮಾಡಿಕೊಂಡು ನೋಡಿದರೆ ಇತಿಹಾಸದಲ್ಲಿ ಇದು ಫಸ್ಟ್. ನೀನು ಯಾರು ಅಂತ ಕೇಳಬಾರ್ದು. ಆಯಿತು, ಮತ್ತೆ ನಾನೇನಾದರೂ ಮಾಡಿದರೆ ಕೆಲಸ, ಆ ಕೆಲಸಕ್ಕೆ ಅಡ್ಡಿ ಬಂದು ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಅದನ್ನು ತಡಿಬಾರ್ದು. ನಾನು ಏನು ಬೇಕಾದರೂ ಮಾಡ್ಬೋದು. ಆಯಿತು ಅಂತ ಪ್ರತೀಪ, ಆಯಿತು ನನ್ನ ಮಗನಿಗೆ ಇದನ್ನು ಒಪ್ಪಿಗೆ ಇದೆ. ಮೂರನೇದು ಹೇಳಿದ್ದು, ಯಾವ ಕಾರಣಕ್ಕೂ ಅವಳು ನೋಡಿ, ಅವಳ ವಿಚಿತ್ರವಾದಂಥ ಕರಾರಗಳ ಕಂಡೀಷನ್ಗಳನ್ನು ಮಹಾಭಾರತ ಹೇಳ್ತದೆ. ನಾನು ಯಾರು ಅಂತ ಕೇಳಬಾರ್ದು, ಮತ್ತು ನಾನು ಮಾಡೋ ಕೆಲಸಕ್ಕೆ ತಡೆ ಒಡ್ಡಬಾರ್ದು. ಮೂರನೇದು ಹೇಳ್ತಾಳೆ, ನಾನೇನಾದರೂ ಹೋಗ್ತೇನೆ ಅಂದರೆ ನನ್ನನ್ನು ತಡಿಬಾರ್ದು ಅಂತಂದು. ನಾನು ಹೋಗ್ಬೋದಷ್ಟೇ, ನನ್ನನ್ನು ತಡಿಬಾರ್ದು. ಹಂಗೇನಾದರೂ ಕರಾರು ಮೀರಿದರೆ ಅವತ್ತೇ ನಾನು ಹೋಗ್ಬಿಡ್ತೀನಿ. ನನಗೇಂತ ಏನು ಇರಲ್ಲ, ನಾನು ಹೋಗ್ಬಿಡ್ತೀನಿ ಅವತ್ತೇ. ಆಗಲಿ ಅಂತ ಮೊದಲೊತ್ತು ಕಂಡೀಷನಿಗೆ ಒಪ್ಕೊಬಿಡೋಣ, ಮುಂದೇನಾಗ್ತದೆ ಆಗಲಿ ಅಂತ. ಶಂತನನ್ನು ಕರೆದ ಮಗನನ್ನು ಪ್ರತೀಪ ಇವಳನ್ನು ಮದುವೆ ಮಾಡ್ಕೊಂಡ. ಹಿಂದೂ ಮುಂದೆ ಯೋಚನೆ ಮಾಡಲಿಲ್ಲ ಶಂತನು. ಅಪ್ಪ ಹೇಳ್ದಾನೆ ಅಂದಮೇಲೆ ಮುಗೀತು ಅಂತ ಗಂಗೆಯನ್ನು ಮದುವೆ ಮಾಡಿಕೊಂಡ. ಗಂಗೆಯನ್ನು ಮದುವೆ ಮಾಡಿಕೊಂಡು ಕೆಲವು ವರ್ಷಗಳು ಕಳೆದಾಗ ಮೊದಲೊಂದು ಮಗು ಹುಟ್ಟಿತು. ಹುಟ್ಟಿದ ಮಗುವನ್ನು ಕೂಡಲೇ ಗಂಗೆ ಎತ್ಕೊಂಡ್ಲು. ಹಸ್ತಿನಾವತಿಯ ಸ್ವಲ್ಪ ದೂರದಲ್ಲಿ ಗಂಗಾ ನದಿ ಹರಿತಿತ್ತು. ನದಿಯಲ್ಲಿ ಹೋಗಿ ಅದನ್ನು ಎಸೆದುಬಿಟ್ಟು. ಶಂತನು ಕಣ್ಣು ಮುಂದೆ ನೋಡ್ತಿದ್ದಾನೆ, ಏನು ಮಾಡ್ತಾಳೆ ಅಂತ. ಏನು ಮಾತಾಡೋ ಹಾಗಿಲ್ಲ. ನೀನು ಯಾರು, ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಕೇಳಿದ್ರೆ ಮತ್ತೆ ಹೋಗಿಬಿಡ್ತಾಳೆ. ಗಂಗೆಯನ್ನು ಬಚಾವು ಮಾಡ್ಕೋಬೇಕು ಅಂತ ಮಗುನ ಎಸೆದಾಗಲೂ ಸುಮ್ಮನೆ ಇದ್ದಾಳಪ್ಪ. ಸುಮ್ಮನೆ ಇದ್ದ ಶಂತನು. ಸರಿ, ಎರಡನೇ ದುಡ್ತು, ತೊಗೊಂಡು ಹೋದ್ಲು, ನದಿಯಲ್ಲಿ ಹಾಕಿಬಿಟ್ಟು. ಏನು ಮಾಡಬೇಕು ಶಂತನು? ಮನಸ್ಸಲ್ಲಿ ಕುದೀತಿದೆ, ಕೋಪ ಬರ್ತಾ ಇದೆ. ಅವಳ ಮೇಲೆ ಸಿಟ್ಟು ಮಾಡೋ ಹಾಗಿಲ್ಲ, ಕೇಳೋ ಹಾಗಿಲ್ಲ, ಸುಮ್ಮನೆ ಇದ್ದಾನೆ. 3, 4, 5, 6, 7 ಮಕ್ಕಳು ಹೋಗಿ ನದಿ ಒಳಗೆ ಬಿದ್ದು ಹುಟ್ಟೋದು ಕೊಲ್ಲೋದು, ಹುಟ್ಟೋದು ಕೊಲ್ಲೋದು. ಹುಟ್ಟಿದ ಕೂಡಲೇ ಕೊಂದರೆ ಏನು ಮಾಡಬೇಡ. 8ನೇದ್ದು ಅವಳಿಗೆ ಅದೇ ಥರ ಮಾಡಿ ಅಭ್ಯಾಸ ಆಗಿತ್ತು. 7 ಮಾಡಿದ್ಲಲ್ಲ, ಮತ್ತೆ 8ನೇದ್ದನ್ನು ಎತ್ಕೊಂಡ್ಲು. ಶಂತನು ತಡಿಲಿಕ್ಕಾಗಲಿಲ್ಲ.
ಇನ್ನು ಏನ್ರಿ 7 ಮಕ್ಕಳನ್ನು ಕೊಂದಿದಾಳಿ, ಇವಳೇನು ಹೆಣ್ಣು ಅಥವಾ ಹೆಣ್ಣೆ ಅಲ್ವೋ ರಾಕ್ಷಸಿನೋ ಏನು ಇವಳು ಅಂತ ಸಿಟ್ಟು ಬಂದಿತ್ತವನಿಗೆ. ಈ ಬಾರಿ ಹಿಡಿದು ಕೇಳೇ ಬಿಡೋದು, ಗಂಗೆ ಬಿಟ್ಟು ಹೋಗ್ತೇನೆ ಅಂದರೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಮಗುನು ಬಿಡಬಾರ್ದು. ಅಷ್ಟು ತಲೆ ಒಳಗೆ ಬಂದಿತ್ತು. ಇದು ಗಂಗೆಗೆ ಗೊತ್ತಿತ್ತು. ಈ 8ನೇ ಬಾರಿ ನಾನು ಹೋಗುವಾಗ ನಾನು ತಡಿತಾನೆ ಶಂತನು ಅಂತ ಅವಳಿಗೂ ಮೊದಲೇ ಗೊತ್ತಿತ್ತು. ಆದರೂ ಅವಳು ಮಗುವನ್ನು ಎತ್ತುಕೊಂಡ್ಲು, ಪುನಃ ನದಿಗೆ ಹೋಗುವಂತೆ ನಟಿಸಿದ್ಲು. ಶಂತನು ಕೈ ಹಿಡಿದು ಅಡ್ಡ ಬಂದು, ಯಾರು ನೀನು, ಯಾಕೆ ಹೀಗೆ ಮಾಡ್ತಿದ್ದಿ, ನಿನ್ನಂಥ ಸ್ತ್ರೀ ಮಕ್ಕಳನ್ನು ಈ ರೀತಿ ಹಿಂಸೆ ಮಾಡೋದಲ್ಲ, ನಿನಗೆ ಏನಾಗಿದೆ ಅಂತ ಶುರು ಮಾಡಿದ. ಅಷ್ಟು ಬೇಕಾಗಿತ್ತವಳು, ಅಷ್ಟಂತಾನೆ ಅಂತ ಗೊತ್ತಿತ್ತು, ಅಷ್ಟು ಬೇಕಾಗಿತ್ತವಳು. 7 ಮಕ್ಕಳು ಸತ್ತ ಮೇಲೆ 8ನೇ ಮಗುವನ್ನು ನದಿಗೆ ಚೆಲ್ಲಿಕ್ಕೆ ಹೋದಾಗ ಗಂಗೆಯನ್ನು ತಡೆದ ಶಂತನು. ತಡೆದಾಗ ಅವಳು ಯಾಕೆ ಹೀಗೆ ಮಾಡ್ತಿದ್ದಿ ಅಂದಾಗ ಕಥೆ ಹೇಳಿಬಿಟ್ಲಂತೆ. ನಾನು ಗಂಗೆ, ಇವರು 7 ಜನ ಇದ್ದಾರಲ್ಲ, 8 ವಸುಗಳಲ್ಲಿ 7 ಜನ ವಸುಗಳು ಶಾಪ ಪಡ್ಕೊಂಡ್ರು. ವಸಿಷ್ಠರ ಶಾಪ ಹಾಕಿದ್ದಕ್ಕೆ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತವರು, ಹುಟ್ಟಿದ್ರು. ಅವರೆಲ್ಲ ಶಾಪ ಬಂದ ಮೇಲೆ ವಸಿಷ್ಠರ ಹತ್ರ ಬೇಡ್ಕೊಂಡ್ರಂತೆ, ನಾವು ಮನುಷ್ಯರಾಗಿ ಹುಟ್ಟೋದು ಅನಿವಾರ್ಯ, ಹುಡ್ತೇವೆ, ಆದರೆ ಬಹಳ ದಿವಸ ಮನುಷ್ಯ ಲೋಕದಲ್ಲಿ ನಮಗಿರೋದು ಹಾಗೆ ಮಾಡಬೇಡ್ರಿ, ಕ್ಷಮಿಸಿಬಿಡ್ರಿ, ನಾವು ತಪ್ಪು ಮಾಡಿ ತಿದ್ದುಕೋತೇವೆ ಅಂತ ಕೇಳ್ಕೊಂಡ್ರಂತೆ. ಆವಾಗ ವಸಿಷ್ಠರು ಏನು ಮಾಡಿದ್ರು, ಶಾಪ ಕೊಡುವಾಗ, ಹಾಗಾದರೆ ನೀವು ಮನುಷ್ಯರಾಗಿ ಹುಟ್ಟಿ ಕೂಡಲೇ ಸಾಯಿರಿ, ಮತ್ತೆ ಪುನಃ ನಿಮ್ಮ ದೇವತ್ವ ಬರಲಿ. ಆದರೆ ಇವನಿದ್ದಾನಲ್ಲ ದ್ಯುನಾಮಕ ವಸು, ಅವ ಮಾತ್ರ ನಿಮ್ಮನ್ನು ಕಳ್ಳತನದಲ್ಲಿ ತಳ್ಳಿದ್ದಕ್ಕೆ, ತನ್ನ ಹೆಂಡತಿ ಮಾತು ಕೇಳಿ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರ ಆಯುಷ್ಯ ಅವನಿಗೆ ಕೊಟ್ಟು ನೀವು ಹುಟ್ಟ್ರಿ, ನೀವು ಹುಟ್ಟಿದ ಕೂಡಲೇ ಸತ್ತು ಮೇಲೆ ಬಂದುಬಿಡ್ರಿ. ಎಂತೆಂಥ ಕಥೆ ನಡೆದೋಗಿದೆ ನೋಡಿ. ಹೀಗಾಗಿ 7 ಜನ ಹುಟ್ಟಿದ್ರು, ಕೂಡಲೇ ಸತ್ತರು. ಯಾಕೆ ಸತ್ತರು ಅಂದರೆ 7 ಜನ ಹೋಗಿ ಗಂಗೆ ಹತ್ರ ಬೇಡ್ಕೊಂಡ್ರಂತೆ, ಗಂಗೆ ನಮಗೊಂದು ಶಾಪ ಬಂದಿದೆ, ನೀ ಮಾತ್ರ ಅದನ್ನು ಪರಿಹಾರ ಮಾಡಿಸ್ಲಿಕ್ಕೆ ಸಾಧ್ಯ, ನೀನೇ ಏನಾದರೂ ಉಪಾಯ ಮಾಡಿ ನಮ್ಮನ್ನು ಹಡಿ ಅಂತಂದ್ರಂತೆ. ಏನು ಮಾಡಲಿ ಅಂತ ಕೇಳಿದ್ರು. ಏನಿಲ್ಲ, ನೀನೇ ಹೋಗಿ ಶಂತನು ರಾಜನನ್ನು ಮದುವೆ ಮಾಡ್ಕೋ, ನಾವು ನಿನ್ನ ಗರ್ಭದಲ್ಲಿ ಹುಟ್ಟಿ ಬರ್ತೇವೆ, ಹುಟ್ಟಿದ ಕೂಡಲೇ ನಮ್ಮನ್ನು ಕೊಂದು ಬಿಡು ಅಂತಂದ್ರು. ಆವಾಗ ಕೇಳಿದ್ಲ ಅವಳು ಗಂಗೆ, ತಾಯಿಯಾಗಿ ನಾನೇ ನಿಮ್ಮನ್ನು ಹುಟ್ಟಿದ ಕೂಡಲೇ ಕೊಂದರೆ ಮಕ್ಕಳನ್ನು ಕೊಂದ ಶಾಪ ನನಗೆ ತಟ್ಟಲ್ವೇ? ತಾಯಿಯಂದ್ರಿಗೆ ದೊಡ್ಡ ಶಾಪ, ಪಾಪ ಅದು. ಹುಟ್ಟಿದ ಮಕ್ಕಳನ್ನು ಕೊಲ್ಲಬಾರ್ದು, ಗರ್ಭದಲ್ಲಿದ್ದಾಗಲೂ ಕೊಲ್ಲಬಾರ್ದು. ಈ ಪಾಪ ನನಗೆ ಅಂಟಲ್ವೇ? ನಾವೇ ದೇವತೆಗಳು, ಪುಣ್ಯ ಪಾಪ ಬರ್ತದೆ ಹೇಗೆ ಅನ್ನೋದು ನಮಗೆ ಗೊತ್ತಿದೆ ಚೆನ್ನಾಗಿ. ನಮ್ಮ ಶಾಪ ಕಳ್ಕೊಳ್ಳಿಕ್ಕೆ ನಿನ್ನನ್ನು ಬೇಡ್ತಿದ್ದೇವೆ, ಆದ್ದರಿಂದ ನಮ್ಮನ್ನು ಕೊಂದದ್ರಿಂದ ನಿನಗೆ ಶಿಶು ಹತ್ಯಾ ಪಾಪ ಬರದೇ ಇರೋ ಹಾಗೆ ನಾವು ವರ ಕೊಡ್ತೇವೆ ಅಂತಂತವು. ಅಷ್ಟು ವರ ಕೊಟ್ಟರೆ ನಾನು ಈ ಕೆಲಸ ಮಾಡ್ತೇನೆ ಅಂತಂತವು. ಈಗ ತಮ್ಮ ಪಾಪ ಕಳ್ಕೊಳ್ಬೇಕು, ಶಾಪ ಪರಿಹಾರ ಮಾಡಿಕೊಡ್ಬೇಕು. ತನಗೆ ಶಿಶು ಹತ್ಯಾ ಪಾಪ ಬರಬಾರ್ದು ಗಂಗೆಗೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು. ಇದು ಯಾವ ವಿಷಯವು ಗುಟ್ಟಾಗಿರ್ಬೇಕು, ಎಲ್ಲರ ಮುಂದೆ ಹೇಳಬಾರ್ದಲ್ಲ. ಅದಕ್ಕೆ ಅವಳೇನು ಮಾಡಿದ್ದು, ಪ್ರತೀಪ ರಾಜನ ಮನೆಗೆ ಬಂದು ಪ್ರತೀಪನ ಮುಂದೆ ಕುಳಿತು ಅವನ ಮನಸ್ಸು ಒಲಿಸ್ಕೊಂಡು ಸೊಸೆ ಆಗು ಅಂತ ಅವಳ ಬಾಯಲ್ಲಿ ಬರೆಸಿ ಶಂತನನ್ನು ಮದುವೆ ಮಾಡಿಕೊಂಡು ಕರಾರು ಹಾಕಿ 7 ಮಕ್ಕಳನ್ನು ಕೊಂದು 8ನೇವನನ್ನು ಮಾತ್ರ, 8ನೇವನು ಕೇಳ್ಕೊಂಡಿರಲಿಲ್ಲ, ಅವ ಪ್ರಸಂಗನೇ ಇಲ್ಲ ಅವನಿಗೆ. ಈ 7 ಜನರ ಆಯುಷ್ಯ ಬೇರೆ ಅವನು ಪಡ್ಕೊಂಡು ಹುಟ್ಟಬೇಕಾಗಿತ್ತು ಭೂಮಿ ಮೇಲೆ. ಹಾಗಾಗಿ 7 ಜನರನ್ನು ಕೊಂದು ಶಿಶು ಹತ್ಯೆ ಪಾಪ ಬರಲಿಲ್ಲ. 8ನೇವನಾಗಿ ದ್ಯೂ ಅನ್ನುವಂಥ ವಸು ಹುಟ್ಟಿದ ಅಂತ ಮಹಾಭಾರತ ಕಥೆ ಹೇಳ್ತದೆ. ಇದು ಮಹಾಭಾರತ. ಹೇಗೆ ಪುಣ್ಯ ಪಾಪಗಳು, ಶಾಪ ಪ್ರತಿಶಾಪ, ತಪ್ಪು ಅಪರಾಧ, ಅದಕ್ಕೆ ಕ್ಷಮೆ, ಎಲ್ಲ ವ್ಯವಸ್ಥೆಯನ್ನು ಮಹಾಭಾರತ ಹೇಗೆ ಹೇಳ್ತದೆ ಅಂತ ನೀವು ಮನಗಾಡಬೇಕು. ಇಷ್ಟ ಆದಮೇಲೆ 8ನೇ ಮಗು ಹುಟ್ಟಿದಾಗ ಹೇಗಿದ್ದರೂ ತಡದ್ನಲ್ಲ ಬಂದು ಶಂತನು ಹೇಳ್ತಾಳೆ, ನೀನು ಕರಾರು ಮೀರಿ ಬಿಟ್ಟಿ ಅಂತಂತಾಳೆ. ನೀನು ಕರಾರು ಮೀರಿದಿ, ನಾನು ಇಲ್ಲಿ ಇರಲ್ಲ ಅಂತಾಳೆ ಶಂತನು. ಗಂಗೆ ಏನು ಕರಾರು ಮೀರಿದ? ಮದುವೆ ಮಾಡಿಕೊಳ್ಳೋ ಮುನ್ನವೇ ಏನು ಕರಾರು ಹಾಕಿತ್ತಲ್ಲ,
ಅದಕ್ಕೆ ತಕ್ಕಂತೆ ನೀನು ನಡ್ಕೊಳ್ಳಿಲ್ಲ, ಹಾಗಾಗಿ ನಾನು ಇನ್ನಿಲ್ಲಿರಲಿಕ್ಕಿಲ್ಲ ಅಂತಂದು ಮಹಾಭಾರತದಲ್ಲಿ ಈ ಪ್ರಸಂಗವನ್ನು ಚೆನ್ನಾಗಿ ಹೇಳ್ತದೆ. ದೇವತೆಗಳು ತಮ್ಮ ದೇವರೂಪದಿಂದ ಮನುಷ್ಯರ ಮಧ್ಯದಲ್ಲಿ ಬಹಳ ದಿವಸ ಇರಬಾರದು ಅಂತ ಒಂದು ಸಂಕಲ್ಪ. ಆ ಕಾರಣದಿಂದ ಅವರು ಹೆಚ್ಚು ದಿವಸ ದೇವಲೋಕದಲ್ಲಿ ಇರ್ತಾರೆ. ಮನುಷ್ಯರ ಜೊತೆಯಲ್ಲಿ ಮಾತಾಡೋದು, ಮನುಷ್ಯರ ಜೊತೆಯಲ್ಲಿ ಸ್ಪರ್ಶ ಮಾಡಿಸ್ಕೊಳ್ಳೋದು ಇದೆಲ್ಲ ಮಾಡಲ್ಲಂತ. ತುಂಬ ಬಲವತ್ತರವಾದ ಕಾರಣ ಇದ್ದರೆ ಮಾತ್ರ ಇರ್ತಾರಂತವ್ರು. ಅದಕ್ಕೆ ಗಂಗೆ ಏನು ಮಾಡಿದ್ಲು, 7 ಮಕ್ಕಳನ್ನು ಪಡೆಯೋ ತನಕ ಇದ್ದ ಹಾಗೆ ನಟಿಸಿದ್ಲಷ್ಟೇ. ದೇವ ಕಾರ್ಯ ಮುಗೀತು, ಹೊರಟು ಬಿಟ್ಲಲ್ಲಿ. ಕರಾರು ಮುರಿದಿದ್ದಿ, ನಾನು ಇನ್ನಿಲ್ಲರಲ್ಲ, ನಾನು ದೇವಲೋಕಕ್ಕೆ ಹೋಗ್ತೇನೆ ಅಂತ ಗಂಗೆ ತನ್ನ ನದಿಯ ರೂಪದಲ್ಲಿ ಹೋಗಿ ಹರಿತಾ ಇದ್ದಾಳೆ. ಮಗು ಅನ್ನೋಷ್ಟರಲ್ಲಿ ಇಲ್ಲ, ಮಗುವನ್ನು ಕರ್ಕೊಂಡು ಬಂದು ಓದಿಸಿ ಅಧ್ಯಯನ ಮಾಡಿ ಆಮೇಲೆ ಕರ್ಕೊಂಡು ಬಂದು ಒಪ್ಪಿಸ್ತೇನೆ ಅಂತ ಹೇಳಿ ಹೋಗ್ಬಿಟ್ಲು. ಕರ್ಕೊಂಡೇ ಹೋಗ್ಬಿಟ್ಟು, ಮಗುವನ್ನು ಕರ್ಕೊಂಡೇ ಹೋಗ್ಬಿಟ್ಟು. ಶಂತನು ಒಬ್ಬನೇ ಆಗಿಬಿಟ್ಟ ಮಾರಾಯ. ಶಂತನು ಮತ್ತೆ ಯಥಾ ಪ್ರಕಾರ ಒಬ್ಬನೇ ಬಂದು ಮಕ್ಕಳನ್ನು ಹೊಡೆದ್ಲು, ಕೊದ್ಲು, ಪುನಃ 8ನೇ ಮಗುನ ಕರ್ಕೊಂಡು ಹೋಗೇ ಬಿಟ್ಲು. ನೋಡಿ, ಮಹಾಭಾರತ ಎಂಥೆಂಥ ಕಥೆಗಳನ್ನು ಹೇಳ್ತದೆ. ಇವತ್ತು ಇಂಥ ಕಥೆಗಳು ಅಲ್ಲಲ್ಲಿ ನಡೀತಾವೆ, ಸ್ವಲ್ಪ ಬೇರೆ ರೀತಿ ನಡೀತದೆ ಅಷ್ಟೆ. ಆದರೆ ಇವತ್ತು ನಡೆದದ್ದನ್ನೆಲ್ಲ ಅವತ್ತು ನಡೆದದ್ದಕ್ಕೆ ಪೂರ್ಣ ಹೋಲಿಕೆ ಕೊಡಬಾರ್ದು. ಆಗ ನಡೆಸಿದ್ದು ದೇವರಹಸ್ಯ. ಇವಾಗೆಲ್ಲ ದೇವರಹಸ್ಯ ಅಲ್ಲ, ಈಗ ದೆವ್ವದ ರಹಸ್ಯ. ಈಗ ಸ್ವಾರ್ಥ, ಕಪಟತನ, ವಂಚನೆ, ಮದುವೆ ಮಾಡ್ಕೊಳ್ತದೆ, ಮಕ್ಕಳನ್ನು ನಡೀತಾರೆ, ಬೇಡ ಅಂತ ಅನಿಸ್ಬಿಡ್ತದೆ ಇಬ್ಬರು. ನೀ ಬೇಡ ನಾ ಬೇಡ, ನೀ ಬೇಡ ನಾ ಬೇಡ. ಒಂದ ನೀನಿರಬೇಕು ಮನೆಯಲ್ಲಿ, ಒಂದ ನಾನಿರಬೇಕು. ಇವೆರಡಕ್ಕೂ ಮೀರಿದ್ದು ಮತ್ತೊಂದಿದೆ. ನಿಮ್ಮಪ್ಪ ಅಮ್ಮ ಇರಬಾರ್ದು ಅಂತೀವ, ನಿಮ್ಮಪ್ಪ ಅಮ್ಮ ಇರಬಾರ್ದು ಅಂತ ಅವಳು. ಇಬ್ಬರೂ ಸೇರಿ ಇವರನ್ನೂ ಕೊಂದು ಅವರನ್ನು ಕೊಂದು ಏನು ಸುಖ ಪಡೀತಿದ್ದಾರೋ ಏನೋ ಸಮಾಜದಲ್ಲಿ ಅರ್ಥ ಆಗ್ತಾ ಇಲ್ಲ. ಯೋಚಿಸ್ರಿ, ಎಲ್ಲರೂ ವಿದ್ಯಾವಂತರಾಗ್ತಿದ್ದಾರೆ ಬರ್ತಾ ಮತ್ತು ನೋಡಿದರೆ ಎಲ್ಲ ಸಾಕ್ಷರರಾಗ್ತಿದ್ದಾರೆ. ಸಾಕ್ಷರರಾಗೋಕ್ಕಿಂತ ಮುಂಚೆನೇ ಸಮಾಜದಲ್ಲಿ ಸ್ವಲ್ಪ ಚೆನ್ನಾಗಿತ್ತೇನೋ ಅಂತ ಅನಿಸಲ್ವಾ? ಇತ್ತೀಚೆಗೆ ಹಣ ಓಡಾಡ್ತಾ ಇದೆ ಕೈಯಲ್ಲಿ, ಪದವಿ ಬರ್ತಾ ಇದೆ, ಎಲ್ಲ ಕಡೆ ಪ್ರಸಿದ್ಧಿ ಬರ್ತಾ ಇದೆ, ಬಹಳ ಸಂತೋಷ. ಆದರೆ ಅಪ್ಪ ಬೇಡ, ಅಮ್ಮ ಬೇಡ, ವಯಸ್ಸಾದ ಪೇರೆಂಟ್ಸ್ ಬೇಡ, ಗಂಡನಿಗೆ ಹೆಂಡತಿ ಬೇಡ, ಹೆಂಡತಿಗೆ ಗಂಡ ಬೇಡ. ತಾಯಿ ಗರ್ಭದಲ್ಲಿ 9 ತಿಂಗಳು ಹೊತ್ತು ಹಡದಂತಹ ಮಗುವಿಗೆ ತಮ್ಮ ಅಮ್ಮ ಬೇಡ ಅಂತ ಅನಿಸ್ತಾ ಇದೆ ಅಂದರೆ ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ. ಬಹಳ ಘೋರ ಕಾಲ ಇದೆ. ಅವತ್ತು ನಡೆದ ಕಥೆ ಹಿಂದೆ ದೇವತಾ ರಹಸ್ಯ ಎಷ್ಟಿತ್ತು ಅಂತ ನಿಮಗೆ ಅರ್ಥ ಆಗ್ತಾ ಇದೆ. ಇವಾಗ ಬಿಟ್ಟು ಹೊರಟಳು ಗಂಗೆ. ಹೊರಟಾಗ ಆ ಜೊತೆ ಕರ್ಕೊಂಡು ಹೋದ್ಲು ಅವನನ್ನು. ನಾಮಕರಣ ಮಾಡ್ತಾಳೆ, ಹೆಸರಿಡ್ತಾಳೆ. ಆ ದ್ಯುನಾಮಕ ವಸುವಿಗೆ ಏನು ಹೆಸರಿಟ್ಲು ಗಂಗೆ? ಅವನಿಗೆ ದೇವವ್ರತ ಅಂತ ಹೆಸರಿಟ್ಲಂತ. ದೇವವ್ರತ ಸಂಸ್ಕೃತದಲ್ಲಿ ದೇವವ್ರತ ಅನ್ನೋ ಹೆಸರಿಗೆ ಬಹಳ ಅರ್ಥ ಇದೆ. ವ್ರತ ಅಂದರೆ ಕ್ರೀಡೆ, ಇದು ಬಿಡೋದು ಅಂತ ಅರ್ಥ. ವ್ರತ ಅಂದರೆ ಬಿಡೋದು. ಈಗ ನಡೀತಾ ಇರೋ ಚಾತುರ್ಮಾಸ್ಯದಲ್ಲಿ ಶಾಖವ್ರತ, ಪಯೋವ್ರತ ಅಂತ ಕೇಳಿರ್ತೀರಿ ಶಬ್ದಗಳನ್ನು. ವ್ರತ ಅಂದರೆ ಬಿಡೋದು, ವ್ರತಿ ತ್ಯಾಗಿ ಅಂತ ಒಂದು ಅರ್ಥ ಇದೆ. 2 ಅರ್ಥ ಇದೆ. ವ್ರತ ಶಬ್ದ ಸಂಸ್ಕೃತದಲ್ಲಿ 2 ಅರ್ಥದಲ್ಲಿದೆ. ವ್ರತ ಅಂದರೆ ಬಿಡೋದು, ವ್ರತ ಅಂದರೆ ಹಿಡಿಯೋದು ಅಂತ ಅರ್ಥ. ಶಾಖವ್ರತ ಅಂದರೆ ಶಾಖಗಳನ್ನು ಬಿಡೋದು ಅಂತ ಅರ್ಥ. ಈಗ ಮುಂದೆ ಬರೋದಿದೆ ಒಂದು ದಧಿವ್ರತ, ಪಯೋವ್ರತ ಅಂತ ಬರ್ತದೆ. ದಧಿವ್ರತ ಅಂದರೆ ಏನಾವಾಗ ದಧಿಯನ್ನು ಬಿಡೋದು, 1 ತಿಂಗಳು ಮೊಸರು ಬಿಡೋದು ಅಂತ ಅರ್ಥ. ಪಯೋವ್ರತ ಅಂತ ಬರ್ತದೆ, ಹಾಲು ಬಿಡೋದು ಅಂತ ಅರ್ಥ. ವ್ಯತ್ಯಾಸ ಇಷ್ಟೇ, ಪತಿವ್ರತ ಅಂದಾಗ ಬಿಡಬಾರ್ದು. ನೀವೇ ಹೇಳಿದ್ರಲ್ಲ ಪತಿವ್ರತ ಅಂದರೆ ಪತಿಯನ್ನು ಬಿಡೋದು ಅಂತ ಅದಲ್ಲ. ಅಲ್ಲಿ ವ್ರತ ಶಬ್ದಕ್ಕೆ ಬಿಡೋದು ಅನ್ನೋ ಅರ್ಥ ಇಲ್ಲ. ಆದರೆ ವ್ರತ ಶಬ್ದ 2 ಅಭಿಪ್ರಾಯದಲ್ಲಿ ಇದೆ. ಎಲ್ಲಿ ಯಾವ ಅಭಿಪ್ರಾಯ ತಗೊಳ್ಬೇಕೋ ಅದು ಗಮನಿಸ್ತಿರ್ಬೇಕಷ್ಟೆ. ಇಲ್ಲಿ ದೇವವ್ರತ ಅಂತ ಹೆಸರಿಟ್ರಲ್ಲ, ಯಾಕೆ ಅಂದರೆ ಸಂಸ್ಕೃತದಲ್ಲಿ ದೇವ ಅಂದರೆ ಕ್ರೀಡೆ ಅಂತ ಅರ್ಥ. ಕ್ರೀಡೆ, ಆಟ, ಜೂಜು ಇವುಗಳಿಗೆಲ್ಲ ದೇವ ಅಂತ ಕರೀತಾರೆ. ಇವನು ವಯಸ್ಸು ಸಣ್ಣದಿದ್ದಾಗಲೇ ಆಟ ಆಡೋದನ್ನೇ ಬಿಟ್ಬಿಟ್ಟಂತೆ ಮಾರಾಯ. 8ನೇ ಮಗ.
ವಯಸ್ಸು ಸಣ್ಣದಿದ್ದಾಗಲೇ ದೇವವ್ರತ, ಕ್ರೀಡೆನೇ ಆಡ್ತಿರ್ಲಿಲ್ಲ, ಬಹಳ ಗಂಭೀರ. ಅಧ್ಯಯನಶೀಲತೆಯಲ್ಲಿ ಬಹಳ ಇತ್ತವನಿಗೆ, ಅದಕ್ಕೆ ಬಿಟ್ಬಿಟ್ಟ. ಹೀಗೆ ಆಟ ಆಡೋದನ್ನೇ ಬಿಡ್ತಾನೆ, ಲವಲವಿಕೆಯಲ್ಲಿ ಈ ರೀತಿ ಎಲ್ಲರ ಜೊತೆ ಕಲಿತಾನೆ ಅಂತಿಲ್ಲ. ಆ ಅರ್ಥದಲ್ಲಿ ದೇವವ್ರತ ಅನ್ನೋ ಹೆಸರು ಅವನಿಗೆ ಬಂದಿತ್ತು ಅಂತ ಮಹಾಭಾರತ ಇವನ ಬಗ್ಗೆ ವಿವರಣೆ ಕೊಡ್ತದೆ, ಭೀಷ್ಮರ ಬಗ್ಗೆ. ಆಮೇಲೆ ಕರ್ಕೊಂಡು ಹೋಗಿ ಸರಿಸುಮಾರು 200 ವರ್ಷಗಳಷ್ಟು ಕಾಲ, 200 ವರ್ಷ, 200 ವರ್ಷದಷ್ಟು ಕಾಲ ಬೃಹಸ್ಪತ್ಯಾಚಾರ್ಯರ ಹತ್ರ ಪಾಠ ಕಲಿಸಿದ್ಲಂತೆ. ಮಹಾಭಾರತ ಕೊಡೋ ಮಾಹಿತಿ ಎಲ್ಲರೂ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ಬೇಕು. ಸರಿ ಅಂತ ವಾಪಸ್ ಕರ್ಕೊಂಡು ಬಂದು ಗಂಗೆ. ಅಧ್ಯಯನ ಮುಗೀತು ಅಂತಂತ ಕೇಳಿದ್ರೆ ಇನ್ನೂ ಇಲ್ಲ ಅಂದ ದೇವವ್ರತ. ಇಲ್ಲ, 200 ವರ್ಷ ಸಾಲದು ನನಗೆ. ಸರಿ ಬಾಯಿಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪರಶುರಾಮ ದೇವ್ರ ಹತ್ರ ಕರ್ಕೊಂಡು ಹೋದ. ಅಲ್ಲಿಗೆ ಹೋಗಿ ಮತ್ತೆ ಪುನಃ 300 ವರ್ಷ ಓದಿದ್ನಂತ ಮಹಾರಾಜ. ನಿಮಗೆಲ್ಲ ಯಾಕೋ ಸ್ವಲ್ಪ ನಗು ಬರ್ತಾ ಇದೆಯಲ್ಲ, ಏನ್ರಿ ಓದ್ಲಿಕ್ಕೆ 200 ವರ್ಷ 300 ವರ್ಷ ಅಂತಿರಲ್ಲ, ಇದು ಫೂಲಿಶ್ನೆಸ್ ಅಲ್ಲ. ಮಹಾಭಾರತ ಕಾಲದಲ್ಲಿ ಒಬ್ಬೊಬ್ಬರ ಆಯುಷ್ಯ 1000 ವರ್ಷ ಇರ್ತಿತ್ತಲ್ಲ. ಈಗ ನೀವು ಎಲ್ಲ ಹೇಳ್ತೇವಲ್ಲ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜ 100 ವರ್ಷ ಬದುಕಿದ್ರು ಅಂತೇಳಿ. ಅವ್ರಿಗಿಂತ ಹಿರಿಯರು ಇನ್ನೂ ಜಾಸ್ತಿ ಬದುಕ್ತಾ ಇದ್ರು, 120 ವರ್ಷ ಬದುಕ್ತಾ ಇದ್ರು ಅಂತೇಳಿ. ಕಲಿಯುಗ ಬಂದ ಹಾಗೆ ಮುಂದೆ ಈಗ ಎಷ್ಟಾಗಿದೆ ಕೊನೆಗೆ? ಈಗೆಲ್ಲ ಬರ್ತಾ ಆಯುಷ್ಯದ ಪರಿಮಿತಿ ಕಡಿಮೆ ಆಗ್ತಾ ಇದೆ. 70 ವರ್ಷ ಬದುಕಿದ್ರೆ ಜಾಸ್ತಿ ಅಲ್ವಾ? ಇನ್ನೂ ಮುಂದೆ ಹೋಗ್ತಾ 30 ವರ್ಷ ಬದುಕಿದ್ರೆ ಜಾಸ್ತಿ, 20. ಅವಾಗೆಲ್ಲ ಈಗ ನೋಡಿ 60 ವರ್ಷ ಬದುಕ್ತಾರೆ ಅಂದರೆ ದೊಡ್ಡ ಆಶ್ಚರ್ಯ ಅವರಿಗೆ. 60 ವರ್ಷಕ್ಕೊಂದು ಶಾಂತಿ ಮಾಡಿಬಿಡ್ತಾರೆ. 70 ಬದುಕಿಬಿಟ್ರೆ ಭಾಳ ದೊಡ್ಡದಾಯ್ತು. ಈಗ 100 ಬಹಳ ಕಡಿಮೆ. ಅಂದರೆ ಕಲಿಯುಗದಲ್ಲಿ ಆಯುಷ್ಯದ ಪರಿಮಿತಿ ಕಡಿಮೆ. ದ್ವಾಪರ ಯುಗದೊಳಗೆ ಆಯುಷ್ಯ ಒಬ್ಬೊಬ್ಬ ವ್ಯಕ್ತಿಗಳಿಗಿದ್ದದ್ದು ಪರಿಮಿತಿ ಎಷ್ಟು? 1000 ವರ್ಷ ಇತ್ತಂತೆ, 1000 ವರ್ಷ. ಇದನ್ನು ತಿಳಿದುಕೊಂಡವರಿಗೆ 200 ವರ್ಷ 300 ವರ್ಷ ಅಧ್ಯಯನ ಮಾಡ್ತಾ ಇದ್ದ ಅಂತನ್ನೋ ಅಂಶ ಆಶ್ಚರ್ಯ ಏನು ಅನಿಸಲ್ಲ. ಈಗ ಅರ್ಥ ಮಾಡ್ಕೋಬೇಕು ಮಹಾಭಾರತವನ್ನು. ಅದಕ್ಕೂ ಹಿಂದೆ ಮತ್ತೊಂದು ಯುಗ ಇತ್ತಲ್ಲ, ಸತ್ಯಯುಗ, ಆಮೇಲೆ ತ್ರೇತಾಯುಗ. ಅವುಗಳಲ್ಲೆಲ್ಲ 10 ಲಕ್ಷ 10,000 ವರ್ಷ ಹೀಗೆಲ್ಲ ಇರ್ತಿತ್ತಂತ ಆಯುಷ್ಯ. ಅಷ್ಟು ಎತ್ತರದ ಆಯುಷ್ಯ ಪಡ್ಕೊಂಡು ಬರ್ತಿದ್ರು ಅವರು. ಹಾಗಾಗಿ ಇವನು 200 ವರ್ಷ ಅಲ್ಲಿ ಓದಿದ, 300 ವರ್ಷ ಪರಶುರಾಮ ದೇವರ ಹತ್ರ ಓದಿದ, ಮತ್ತೆ ಒಂದು 20 ವರ್ಷ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯ ಹತ್ರ ಓದಿದ. ಒಟ್ಟು ಲೆಕ್ಕ ಕೊಡ್ತು ಮಹಾಭಾರತ 520 ವರ್ಷದಷ್ಟು ಕಾಲ ಭೀಷ್ಮ ಅಧ್ಯಯನ ಮಾಡಿದ್ದ ಅಂತ ಮಹಾಭಾರತ ಹೇಳ್ತದೆ. 525 ವರ್ಷ ಯಾರು ಓದ್ತಾರೆ? ಯಾಕೆ ಹೇಳ್ತಿದ್ದೇನೆ ಇಷ್ಟು ಮಾಹಿತಿಯನ್ನು ನಿಮಗೆ ಅಂದರೆ, ಭೀಷ್ಮರ ಕಾಲದಲ್ಲಿ ಇಡೀ ಪ್ರಪಂಚದ ಎಷ್ಟೆಲ್ಲ ರಾಜ್ಯಗಳಿತ್ತೋ ಖಂಡಗಳಲ್ಲಿ ಅಲ್ಲಿದ್ದ ರಾಜ್ಯದ ರಾಜರ ಸಮಸ್ಯೆಗಳಿಗೆಲ್ಲ ಏನು ಪರಿಹಾರ ಅಂತ ಕೇಳಲಿಕ್ಕೆ ಪತ್ರ ಬರೆದು ಭೀಷ್ಮಾಚಾರ್ಯರಿಗೆ ಕಳಿಸ್ತಿದ್ರಂಥವರೆಲ್ಲ. ನಮ್ಮ ರಾಜ್ಯದಲ್ಲಿ ಹೀಗೊಂದು ಸಮಸ್ಯೆ ಉಂಟಾಗಿದೆ, ಇದಕ್ಕೇನು ಪರಿಹಾರ ಅಂತ ಪತ್ರ ಬರೆದು ಕಳಿಸ್ತಿದ್ರಂತೆ. ಭೀಷ್ಮರ ಅಧ್ಯಯನದ ಪ್ರಭಾವದಿಂದ ಎಲ್ಲ ರಾಜ್ಯದ ಸಮಸ್ಯೆಗಳಿಗೂ ಭೀಷ್ಮರು ಒಂದು ತಾತ್ವಿಕವೂ ಆದ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು, ಅದು ಅರ್ಥನೀತಿ ಇರ್ಬೋದು, ನ್ಯಾಯನೀತಿ ಇರ್ಬೋದು, ಎಲ್ಲದಕ್ಕೂ ಪರಿಹಾರ ಇವರು ಬರೆದು ಕಳಿಸ್ತಿದ್ರು. ಹೀಗೆ ಪರಿಹಾರ ಮಾಡಬೇಕು ನೀವು ಅಂದರೆ ಭೀಷ್ಮಾಚಾರ್ಯ ಹೇಗಿರಬೇಕು, ಅದಕ್ಕೆ ಅವರ ಪ್ರಭಾವ ಬಹಳ ಭೀಷ್ಮರದ್ದು. ಇಷ್ಟು ಓದಿದ, ಶಸ್ತ್ರವಿದ್ಯೆ ಆಯಿತು, ಶಾಸ್ತ್ರವಿದ್ಯೆ ಆಯಿತು, ವೇದಗಳ ವಿದ್ಯೆ ಆಯಿತು, 64 ಕಲೆಗಳಾಯಿತು, ಎಲ್ಲ ಕಲಿತುಬಿಟ್ಟಿದ್ದಾನೆ ಮಹಾರಾಯ. ಅಸ್ತ್ರಗಳಲ್ಲಿ ಕಲಿತ, ಇನ್ನೇನೂ ಕಲಿಬೇಕಾದದ್ದು ಇಲ್ಲೇ ಇಲ್ಲ, ಎಲ್ಲ ಕಲಿತ್ಬಿಟ್ಟು. ಎಲ್ಲ ಕಲಿತ ಮೇಲೆ ಪರಶುರಾಮ ದೇವರ ಅನುಮತಿ ಪಡೆದು, ಬೃಹಸ್ಪತ್ಯಾಚಾರ್ಯರ ಅನುಮತಿ ಪಡೆದು, ನಾನು ಇನ್ನು ಮನೆಗೆ ಹೋಗ್ತೇನೆ ಅಂತ ಗಂಗೆಯ ಬಳಿಗೆ ಬಂದಾಗ, ಗಂಗೆ ಇಷ್ಟು ವರ್ಷ ಆಯಿತು ನಿನಗೆ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗಿರಲಿಲ್ಲ,
ಇವತ್ತು ಕರ್ಕೊಂಡು ಹೋಗ್ತೇನೆ ಬಾ ಅಂತ ಕರೆದಂತೆ. ವಿಚಿತ್ರವಾದ ಒಂದು ಘಟನೆಯನ್ನು ಹೇಳ್ತದೆ ಮಹಾಭಾರತ. ಶಂತನು ರಾಜ ದಿನಾ ಬೇಟೆ ಆಡ್ಲಿಕ್ಕೆ ಬರ್ತಿದ್ದಂತೆ. ಬೇಟೆ ಆಡ್ಲಿಕ್ಕೆ ಬರುವಾಗ ಗಂಗೆಯನ್ನು ನೋಡ್ಕೊಂಡು ಬರ್ತಾ ಇದ್ದ, ಗಂಗೆಯ ದಡದ ಹತ್ರನೇ. ಅವನಿಗೆ ಗಂಗೆಯ ರಭಸ, ಗಂಗೆಯ ಪ್ರವಾಹ ಬಹಳ ಇರ್ತಾ ಇದ್ದದ್ದು ದಿನಾ ನೋಡಿರ್ತಿದ್ದ. ಅವತ್ತಿನ ದಿವಸ ಮಾತ್ರ ಗಂಗೆ ಬಹಳ ಸಣ್ಣದಾಗಿ ಹರಿತಾ ಇತ್ತಂತೆ. ಎಲ್ಲಾದರೂ ಡ್ಯಾಮ್ ಕಟ್ಟಿದರೆ ಗೇಟ್ ಹಾಕಿದಾಗ ನದಿಯ ವೇಗ ಕಡಿಮೆ ಆಗಿಬಿಟ್ಟಿರ್ತದೆ. ಗೇಟ್ ತೆಗೆದಿಲ್ಲ, ಅದಕ್ಕೆ ನದಿ ವೇಗ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ತಣ್ಣಗೆ ಹರಿತಾ ಇದೆ. ಶಂತನುವಿಗೆ ಆಶ್ಚರ್ಯ, ದಿನ ಎಷ್ಟು ವೇಗವಾಗಿ ಹರಿತಿದ್ಲಲ್ಲ ಇವಳು, ಇವತ್ತೇನಾಗಿದೆ ಇವಳಿಗೆ ಅಂತ. ಯಾರೇನಾದರೂ ಅಡ್ಡಗೋಡೆ ಕಟ್ಟಿಬಿಟ್ಟಿದಾರ ಏನು ಅಂತ ಹುಡುಕೊಂಡು ಕುತೂಹಲದಿಂದ ಗಂಗೆಯನ್ನೇ ದಡದ ಮೇಲೆ ನಡ್ಕೊಂಡು ಬಂದ. ಹುಡುಕ್ತಾ ನೋಡ್ತಾನೆ, ಗಂಗೆ ನಿಧಾನಕ್ಕೆ ಹರಿಲಿಕ್ಕೆ ಬೇಕಾಗುವ ಹಾಗೆ ಬಾಣಗಳಿಂದ ಅಣೆಕಟ್ಟು ಥರ ಕಟ್ಟಿಬಿಟ್ಟಿದ್ದಂತೆ ಭೀಷ್ಮ. ಯಾರಿದು ಅಂತ ಶಂತನು ಹತ್ರ ಹೋದಾಗ, ಯಾರು ಕಟ್ಟಿದ್ದಿ ಅಣೆಕಟ್ಟು ಥರ ಬಾಣಗಳನ್ನು ಅಂತ ನೋಡ್ತಾನೆ. ದೂರದಲ್ಲಿದ್ದಂಥ ಭೀಷ್ಮ ಅದೃಶ್ಯನಾಗಿಬಿಟ್ಟ. ಅದೃಶ್ಯನಾದ, ಕಾಣಲೇ ಇಲ್ಲ. ಮಹಾಭಾರತ ಹೇಳ್ತದೆ, ಅರೆ ಅಪ್ಪ ಅಂತ ಗೊತ್ತಿತ್ತು, ಗಂಗೆ ಹೇಳಿದ್ದು ನಿಮ್ಮಪ್ಪ ಇವನೇ ಅಂತ. ಬಂದು ನಮಸ್ಕಾರ ಮಾಡಬೇಕೋ ಬೇಡವೋ? ಇಲ್ಲ, ಅದೃಶ್ಯನಾದ. ಯಾಕೆ ಅದೃಶ್ಯನಾದ ಅಂದರೆ ಮಹಾಭಾರತ ಹೇಳ್ತದೆ, ನಮ್ಮಮ್ಮ ತಾನೇ ಪರಿಚಯ ಮಾಡಿಸ್ಬೇಕಾಗಿರೋದು, ಅವಳ ಕೆಲಸ, ಅವಳಾಗಿ ಪರಿಚಯ ಮಾಡಿಸ್ಲಿ, ನಾ ಬರಲ್ಲ ಅಂತ ಅದೃಶ್ಯನಾದ. ಅಷ್ಟು ವಿನಯ ತಾಯಿಯ ಬಗ್ಗೆ. ಸರಿ, ಗಂಗೆ ಬಂದು ಪುನಃ ಶಂತನು ಭೀಷ್ಮನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಶಂತನು ಕೈಯಲ್ಲಿ ಇಟ್ಲು. ನೀವು ಹೇಳಿದ್ರಿ ಇವನು ಯಾರು, ಇವನು ಎಲ್ಲಿರ್ತಾನೆ ಅಂತ ಕೇಳಿ ಎಲ್ಲ ಅಧ್ಯಯನ ಮಾಡಿಸ್ತೀನಿ ತಂದಿದ್ರಿ. ಬೃಹಸ್ಪತ್ಯಾಚಾರ್ಯರ ಹತ್ರ, ಪರಶುರಾಮ ದೇವರ ಹತ್ರ ಎಷ್ಟು ಬೇಕೋ ಅಷ್ಟು ಅಧ್ಯಯನ ಮಾಡಿದ್ದಾನೆ, ಸುಶಿಕ್ಷಿತನಾಗಿದ್ದಾನೆ, ವಿನಯವಂತನಾಗಿದ್ದಾನೆ. ನನ್ನ ಜವಾಬ್ದಾರಿ ಮುಗಿದಿದೆ, ನಿಮ್ಮ ಕೈಗೆ ಒಪ್ಪಿಸ್ತಿದ್ದೇನೆ, ನಾನು ಇನ್ನು ಹೊರಡ್ತೇನೆ ಅಂತ ನಮಸ್ಕಾರ ಮಾಡಿ ಗಂಗೆ ಹೊರಟುಬಿಟ್ಟಂತೆ. ಇದು ಗಂಗೆ ಮಾಡಿದ ಕೆಲಸ. ಗಂಗೆ ನಿಜವಾಗಲೂ ಶಿಶುಗಳನ್ನು ಹತ್ಯೆ ಮಾಡೋ ಸ್ವಭಾವದವಳಾಗಿದ್ದರೆ ಭೀಷ್ಮನನ್ನು 500 ವರ್ಷದಷ್ಟು ಕಾಲ ಅಧ್ಯಯನ ಮಾಡಿಸಿ ಎದೆ ಉದ್ದ ಬೆಳೆಸಿ ಶಂತನು ಈಗ ತಂದು ಒಪ್ಪಿಸ್ತಾ ಇಲ್ಲ. ಅವಳ ಸ್ವಭಾವನೇ ದುಷ್ಟ ಸ್ವಭಾವ ಆಗಿದ್ದರೆ ಹಾಗೆ ಮಾಡಲಿಕ್ಕೆ ಸಾಧ್ಯನಾ? ನೋಡಿ, ಮಹಾಭಾರತವನ್ನು ಅನಾಲಿಸಿಸ್ ಮಾಡಿ ಚೆನ್ನಾಗಿ. 7 ಜನ ಮಕ್ಕಳನ್ನು ಕೊಂದವಳು ಅಂತ ಯಾವ ಮಹಾಭಾರತ ಗಂಗೆಯ ಬಗ್ಗೆ ಹೇಳ್ತದೋ, ಭೀಷ್ಮನನ್ನು ಚೆನ್ನಾಗಿ ಜಗತ್ತಿಗೆ ತಯಾರು ಮಾಡಿ ಅಪ್ಪನ ಕೈಗೆ ಒಪ್ಪಿಸಿದವಳು ಅಂತ ಅದೇ ಮಹಾಭಾರತ ಹೇಳ್ತದೆ. ಹಾಗಾಗಿ ಗಂಗೆ ದುಷ್ಟಳಲ್ಲ. 7 ಮಕ್ಕಳನ್ನು ಕೊಂದದ್ರ ಹಿಂದೆ ಒಂದು ದೇವತಾ ರಹಸ್ಯ ಬೇಕು, ಇದೆ. ಹೀಗೆ ಮಹಾಭಾರತದ ಪ್ರತಿ ಹಂತವನ್ನು ನೀವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಭೀಷ್ಮನನ್ನು ಒಪ್ಪಿಸಿದ್ದು, ಅದೃಶ್ಯಳಾದ ಮೇಲೆ ಭೀಷ್ಮನನ್ನು ನೋಡಿ ಆನಂದ ಬಾಷ್ಪ ಶಂತನುವಿಗೆ. ದೇವವ್ರತನನ್ನು ನೋಡ್ತಾನೆ, ಆನಂದ ಪಡ್ತಾನೆ. ಎಷ್ಟು ಎತ್ತರ ಬೆಳೆದಿದ್ದಾನೆ, ಎಂಥ ವಿದ್ಯಾವಂತ, ಏನು ತೇಜಸ್ಸು ಬಂದಿದೆ ಮುಖದಲ್ಲಿ. ಪುಟ್ಟ ಮಗುವಾದಾಗ ನೋಡಿದ್ದ, ಎತ್ತರ ಬೆಳೆದಾಗ ನೋಡಿ ಆನಂದ ಪಟ್ಬಿಟ್ಟ. ಒಳಗೆ ಆನಂದ ಆಗ್ತಾ ಇದೆ ಶಂತನುವಿಗೆ. ಮನೆಗೆ ಕರ್ಕೊಂಡು ಬಂದ ಭೀಷ್ಮ ಶಂತನು, ಇದು ದೇವವ್ರತನನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ ಕೆಲವು ದಿನಗಳು ಅಪ್ಪನ ಜೊತೆಗಿರ್ತಾನೆ ಭೀಷ್ಮ. ವಿವಾಹದ ಸಮಯ, ಯೌವನಕ್ಕೆ ಬಂದಿದ್ದಾನೆ. ಒಳ್ಳೆ ಕನ್ಯೆ ನೋಡಿ ಮದುವೆ ಮಾಡಿಸ್ಬೇಕಲ್ಲ. ಇನ್ನು ಅಧ್ಯಯನ ಆದಮೇಲೆ ಮತ್ತೆ ಮದುವೆನೇ ಅಲ್ವೇ. ಸ್ನಾತಕ ಅಂತ ಕರೀತಾರೆ ಇದಕ್ಕೆ. ನೋಡಿ, ಇವೆಲ್ಲ ಮರ್ತೋಗಿದೆ ನಮಗೆ. ಸ್ನಾತಕ ಅಂತ ವಿದ್ಯೆಯನ್ನು ಗುರುಕುಲದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದವನಿಗೆ ಪೂರ್ಣ ಮುಗಿಸ್ಕೊಂಡು ಬಂದ ಮನೆಗೆ ಅಂದರೆ ಇನ್ನೂ ವಿವಾಹ ಆಗಿಲ್ಲ, ವಿವಾಹಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಜನೆ ಮಾಡಿ ಬಂದವನಿಗೆ ಸ್ನಾತಕ ಅಂತ ಕರೀತಾರೆ. ಇವತ್ತು ಅಲ್ಲಲ್ಲಿ ಕನ್ನಡದಲ್ಲಿ ಹಾಕಿರ್ತಾರೆ, ನೋಡಿರ್ಬೇಕು ನೀವು. ಸ್ನಾತಕೋತ್ತರ ಪದವೀಧರ ಅಂತ ಹೇಳ್ತಾರಲ್ಲ, ಅದೇ ವಿದ್ಯಾ ಸ್ನಾನ ಮಾಡಿದವನಿಗೆ ವಿದ್ಯಾ ಸ್ನಾತಕ ಅಂತ ಹೆಸರು. ವಿದ್ಯೆಯ ಸ್ನಾನ ಮಾಡಿದ್ದಾನೆ ಚೆನ್ನಾಗಿ. ಇವನನ್ನು ಮದುವೆ ಮಾಡಿಸ್ಬೇಕು, ಯೌವನಕ್ಕೆ ಬಂದಿದ್ದಾನೆ. ಸರಿ, ಯೋಚನೆ ಇದೆ ಶಂತನುವಿಗೆ. ಆದರೆ
ಕೆಲವು ದಿನ ಕಡಿತು ಶಂತನು ಬೇಟೆ ಆಡ್ತಾ ಆಡ್ತಾ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಬರುವಾಗ ಭಾರೀ ಚಿಂತಾಕ್ರಾಂತನಾಗಿ, ಯಾರ ಜೊತೆಗೆ ಮಾತಿಲ್ಲ, ಊಟ ಮಾಡ್ತಾ ಇಲ್ಲ, ಒಂದು ಕೋಣೆಯಲ್ಲಿ ಯೋಚನೆ ಮಾಡ್ತಾ ಕೂತ್ಬಿಟ್ಟಿಲ್ಲ. ಭೀಷ್ಮನೂ ಕೂಡ ಯೋಚನೆ ಮಾಡ್ತಾ ಇದ್ದ ಅಪ್ಪನ ಬಗ್ಗೆ, ಯಾಕೆ ಏನಾಗಿದೆ ನಮ್ಮ ಅಪ್ಪನಿಗೆ ಅಂತ ಕಳವಳಗೊಂಡ. ಸಾರಥಿ ಇದ್ದ, ಶಂತನುವಿನ ಸಾರಥಿ, ಅವನ ಬಳಿಗೆ ಹೋಗಿ ಕೇಳಿದ್ದಂತ. ಅಪ್ಪನ ಹತ್ರ ಕೇಳಲಿಲ್ಲ ಅಂತದೆ ಮಹಾಭಾರತ. ಎಷ್ಟು ವಿನಯ ನೋಡಿ ಅಪ್ಪನ ಬಗ್ಗೆ ಅವನಿಗೆ. ಸಾರಥಿ ಕೇಳ್ತಾನೆ, ನಮ್ಮಪ್ಪ ಎಲ್ಲಿಗೆ ಹೋಗಿದ್ದ ಇವತ್ತು? ಯಾಕೆ ತುಂಬ ಬೇಸರದಲ್ಲಿದ್ದಾನೆ? ಏನೋ ನಡಿಬಾರ್ದು ಘಟನೆ ನಡೆದಿರಬೇಕು, ನೀನು ಹೇಳೋದಲ್ಲ ಅಂತ ಗಟ್ಟಿಸಿ ಕೇಳ್ದ. ಅಪ್ಪನ ಹತ್ರ ಕೇಳೋದು ಸರಿಯಲ್ಲ, ಮಕ್ಕಳಾದವರು ಅಪ್ಪನ ಮುಂದೆ ಎದೆ ಶಟ್ಟಿಸಿ ನಿಲ್ಲಬಾರ್ದಂತ. ಇದು ಮಹಾಭಾರತ ಹೇಳುವಂತಹ ಪಾಠ, ಸಂಸ್ಕೃತಿ. ಈಗೆಲ್ಲ ಅಪ್ಪನ್ನೇ ಒಂದು ಗುದ್ದಿದ್ರೆ ಅಪ್ಪನ ಮುಂದೆ ಮಾತೂ ಆಡಲಿಕ್ಕೆ ನಿಲ್ಲದೇ ಇರುವಷ್ಟು ವಿನಯವನ್ನು ಹಿಂದಿನವರೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ. ಅವರ ಮುಂದೆ ಎದೆ ಉಬ್ಬಿಸಿ ನಿಲ್ಲೋದು, ಅವ್ರ ಮಾತಿಗೆ ಮಾತು ಕೊಟ್ಟು ಮಾತಾಡೋದು, ಅವರನ್ನೇ ದಿಟ್ಟಿಸಿ ನೋಡೋದು, ಅಪ್ಪನನ್ನು ವ್ಯಂಗ್ಯ ಮಾಡೋದು, ಇಂಥವೆಲ್ಲ ಮಾಡಬಾರ್ದು. ಅಪ್ಪ ಅಮ್ಮಂದ್ರನ್ನು ಯಾವತ್ತೂ ದುಷ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಅದು ಬೇಕಾದಾಗಿ ಅವ್ರು ಹೇಗೆ ಇರಲಿ. ಏನು ರಾವಣನಂಥ ಅಪ್ಪ ಅಂತೂ ಬಂದಿಲ್ಲ ತಾನೆ ಯಾರಿಗೂ. ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಅಂತ ಕೇಳ್ತಿದ್ರು, ಅಂಥವ್ರು ಯಾರು ಹುಟ್ಟಿಲ್ಲ ತಾನೆ. ಇವರೇನು ಭಾರಿ ಪ್ರಹ್ಲಾದ ಹುಟ್ಟಿದಾಗ ಹುಟ್ಟುಬಿಟ್ಟಿದ್ದಾರೇನೋ ಅನ್ನೋನಿಗೆ. ಅಪ್ಪ ಅಮ್ಮಂದ್ರ ಬಗ್ಗೆ ಗೌರವ ಇರಬೇಕು. ಯಾವ ಕಾರಣಕ್ಕೂ ಅವನನ್ನು ನೇರವಾಗಿ ಮಾತಾಡಿಸ್ಲಿಕ್ಕೆ ಹೋಗಲಿಲ್ಲ. ಇದು ಭೀಷ್ಮರಲ್ಲಿದ್ದ ಪಿತೃಭಕ್ತಿ. ದೇವವ್ರತ ಸಾರಥಿನ ಕೇಳ್ದ. ಸಾರಥಿ ಹೇಳಿದ್ದಂತೆ, ಇಲ್ಲ, ಒಂದು ಕಡೆ ಬೇಟೆ ಆಡ್ತಾ ಹೋಗಿದ್ದ ನಿಮ್ಮಪ್ಪ, ಅಲ್ಲೊಂದು ಘಟನೆ ನಡೀತು ಅಂತ ಕಥೆ ಹೇಳ್ತಾನೆ. ಶಂತನು ಒಬ್ಬಳು ಸ್ತ್ರೀಯನ್ನು ನೋಡಿದ, ಹೆಣ್ಮಗಳನ್ನು, ಬಹಳ ಸ್ಫುರದ್ರೂಪಿ ಇದ್ಲು. ಅವಳನ್ನು ಎಷ್ಟೋ ಸ್ತ್ರೀಯರನ್ನು ನೋಡ್ತಾ ಇದ್ದ ಶಂತನು, ಆದರೆ ಯಾರೂ ಅವನ ಮನಸ್ಸಿಗೆ ಬರಲಿಲ್ಲ. ಇವಳನ್ನು ನೋಡಿದಾಗ ಮಾತ್ರ ಇವಳನ್ನು ಮರೀಲಿಕ್ಕಾಗ್ತಾ ಇಲ್ಲ. ಅವಳ ಹತ್ರ ಹೋಗಿ ಮಾತಾಡಿಸೋಣ ಅಂದರೆ ಅವಳು ಸಿಗ್ತಿಲ್ಲ. ಅವಳು ಮನೆ ಒಳಗೆ ಹೋಗ್ಬಿಟ್ಟು ಅವಳು ಅಡುಕೊಂಡ್ಲು ಅಂದ ಕೂಡಲೇ ಹತ್ರ ಹೋದ. ನೋಡಿ, ನನ್ನ ಹತ್ರ ಮಾತಾಡಿಸ್ಬೇಡಿ, ನಮ್ಮ ಹಿರಿಯರಿದ್ದಾರೆ, ನನ್ನ ತಂದೆ, ಅವ್ರ ಹತ್ರ ಕೇಳ್ರಿ ಅಂತಂದು. ಸರಿ, ಯಾರು ಹಿರಿಯರು? ಹಿರಿಯರು ಯಾರು ಅಂದಾಗ ಅಲ್ಲೊಬ್ಬ ದಾಶರಾಜ ಅಂತಿದ್ದ. ಅವಳನ್ನು ಸಾಕಿದವ, ಅವಳನ್ನು ಬೆಳೆಸಿದವ. ದಾಶರಾಜ ಅಂದರೆ ಸಂಸ್ಕೃತದಲ್ಲಿ ಮೀನು ಹಿಡಿಯೋರ ಒಡೆಯ ಅಂತ ಅರ್ಥ. ಪ್ರಾಯ ಭಟ್ಕಳದಲ್ಲಿ ಮೀನು ಹಿಡಿಯೋರು ಒಡೆಯ ಅಂದರೆ ಪ್ರತ್ಯೇಕ ಬಿಡಿಸಿ ಹೇಳೋ ಕಾರಣ ಇಲ್ಲ ಅಂತ ಅಂದ್ಕೊಳ್ತೀವಿ. ಇದಕ್ಕೆ ಬೆಸ್ತರ ರಾಜ ಅಂತ ಕರೀತಾರೆ. ಬೆಸ್ತರ ಗುಂಪಿನ ಒಡೆಯ ಒಬ್ಬ. ಆ ಒಡೆಯ ಅವಳನ್ನು ಚೆನ್ನಾಗಿ ಸಾಕಿ ಸಲಹಿ ಮಾಡಿದ್ದ. ಬಹಳ ಸುಂದರಿಯಾಗಿದ್ದರು. ಅವಳ ಹೆಸರು ಸತ್ಯವತಿ ಅಂತಿತ್ತು. ಅವಳನ್ನು ನೋಡಿದಾನೆ ಶಂತನು. ನಿನ್ನ ಮಗಳು ಇಷ್ಟು ಸುಂದರಳಿದ್ದಾಳೆ, ನಾನು ಹಸ್ತಿನಾವತಿಯ ರಾಜ ಶಂತನು, ನನಗೆ ಕನ್ಯಾದಾನ ಮಾಡಿಕೊಡು ಅಂತ ಕೇಳಿದ. ನೇರವಾಗಿ ಕೇಳಿದ. ಆವಾಗ ಆ ದಾಶರಾಜ ಹೇಳ್ತಾನೆ, ನೀನು ರಾಜ, ನಮಗೆಲ್ಲ ಒಡೆಯ, ನೀನು ನಮಗೆ ಪ್ರಭುನೇ. ಶಂತನು ವಿವಾಹ ಮಾಡಿ ಕೊಡ್ತಿದ್ದೆ ನಿಜ, ಆದರೆ ನಿನ್ನ ಬಗ್ಗೆ ನಮಗೆ ಮೊದಲೇ ಗೊತ್ತಿದೆ. ನೀನು ಮೊದಲೇ ಗಂಗೆಯನ್ನು ಮದುವೆ ಮಾಡಿಕೊಂಡಿದ್ದಿ, ಮುಚ್ಚಿಟ್ಟಿಲ್ಲ, ನಿನ್ನ ವಿಷಯ ನಮಗೆ ಗೊತ್ತು. ಅಲ್ಲಿ ಒಬ್ಬ ಮಗ ಹುಟ್ಟಿದಾನೆ, ನನ್ನ ಮಗಳನ್ನು ಕನ್ಯಾದಾನ ಮಾಡು ಅಂತ ಕೇಳ್ತಿದ್ದಿ, ನನ್ನ ಮಗಳನ್ನು ವಿವಾಹ ಮಾಡಿಕೊಡು ಅಂತ. ನಾನು ವಿವಾಹ ಮಾಡಿಕೊಟ್ರೆ ನನ್ನ ಮಗಳು, ನಾನೇ ನನ್ನ ಮಗುವಾಗಿ ಹುಟ್ಟೋದು, ಅವರಿಗೆ ಯಾರಿಗೂ ರಾಜ್ಯ ಬರಲ್ಲ, ಅವಳು ಸುಖ ಅನುಭವಿಸಲಾರಳು. ನನಗೆ ಅಂಥ ರಾಜನಿಗೆ ವಿವಾಹ ಮಾಡಿಕೊಡೋದು ಇಷ್ಟ ಇಲ್ಲ. ಎಷ್ಟೇ ಆಗಲಿ ನಾಳೆ ನಿನಗೆ ಗಂಗೆಯಲ್ಲಿ ಹುಟ್ಟಿದ ಮಗನೇ ರಾಜನಾಗ್ತಾನೆ, ಅದಕ್ಕೆ ನಾನು ವಿವಾಹ ಮಾಡಲ್ಲ ಅಂದುಬಿಟ್ಟ ದಾಶರಾಜ. ಎಂಥ ಪರಿಸ್ಥಿತಿ ನೋಡಿ. ಶಂತನುವಿಗೆ ಅವಳ ಮೇಲೆ ಮನಸ್ಸಾಗಿದೆ. ಅವಳನ್ನು ಮದುವೆ ಮಾಡಿಕೊಳ್ಳೋಣ ಅಂದರೆ ಈ ದಾಶರಾಜ ತಡೀತಿದ್ದಾನೆ.
ಹೇಳುವ ಕಾರಣ ನೋಡಿದರೆ ವಿವಾಹ ಮಾಡಿಕೊಳ್ಳಿಕ್ಕೇನು ಅಡ್ಡಿ ಇರಲಿಲ್ಲ, ನಿನ್ನಂಥ ರಾಜನಿಗೇನು ಕಡಿಮೆ. ಆದರೆ ಮೊದಲೇ ಹುಟ್ಟಿದ ನಿನ್ನ ಮಗ ಭೀಷ್ಮ ಅಂದರೆ ದೇವವ್ರತನಿಗೆ ಇಂದಲ್ಲ ನಾಳೆ ರಾಜ್ಯ ಸಿಗ್ತದೆ, ನನ್ನ ಮಗಳಲ್ಲಿ ಹುಟ್ಟೋ ಮಗನಿಗೇನು ಸಿಗ್ತದೆ ಹೇಳು ಅಂತ ಕರಾರ ಹಾಕಿಬಿಟ್ಟಿದೆ. ಈಗ ಮನೆಗೆ ಬಂದ ಶಂತನು, ತಲೆ ಅದೇ ಕೊರಿತಾ ಇದೆ, ಯೋಚನೆ ಮಾಡ್ತಾ ಇದ್ದಾನೆ. ಅವಳನ್ನು ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ದೇವವ್ರತನಿಗೆ ರಾಜ್ಯ ಕೊಡಲ್ಲ ಅಂತ ಹೇಳಬೇಕಾ, ಅಥವಾ ದೇವವ್ರತನಿಗೆ ರಾಜ್ಯ ಕೊಡಲೇಬೇಕು, ಆದ್ದರಿಂದ ಇವಳ ಮದುವೆ ವಿಷಯವನ್ನೇ ಬಿಟ್ಟುಬಿಡಬೇಕಾ? ಮನಸ್ಸಾಗಿದೆ. ನೋಡಿ, ಮಹಾಭಾರತ ಎಂಥೆಂಥ ತುಮುಲಗಳನ್ನು ನಮ್ಮ ಕಣ್ಣು ಮುಂದೆ ಇರ್ತದೆ. ತುಂಬ ಇದೆ, ಸ್ವಲ್ಪ ಮಾಡಿ ಹೇಳ್ತಿದ್ದೇನೆ ಅಷ್ಟೇ. ಮುಂದೆ ಭಾರಿ ಅದ್ಭುತ ವಿಷಯಗಳಿವೆಲ್ಲ. ಇದಿಷ್ಟು ವಿಷಯ ನಡೆದದ್ದನ್ನು ಸಾರಥಿ ಭೀಷ್ಮ ದೇವವ್ರತನಿಗೆ ಹೇಳ್ದ. ಕೂಡಲೇ ದೇವವ್ರತ ರಥ ತೆಗಿ ಅಂತ ಹೇಳಿ ರಥ ತೆಗೆದು ರಥದಲ್ಲಿ ಕೂತ್ಕೊಂಡು ಸಾರಥಿನ ಕರ್ಕೊಂಡು ಆ ದಾಸರಾಜನ ಮನೆಗೆ ಹೋಗ್ಬಿಟ್ಟಂತೆ. ಅವನ ಮನೆಗೆ ಹೋಗ್ಬಿಟ್ಟ. ಅವನು ಒಳಗೆ ಕರೆದ. ಏನು ದೇವವ್ರತ ಮನೆಗೆ ಬಂದಿದ್ದೀಯಲ್ಲ, ಏನು ಕಾರಣ? ಅಲ್ಲ, ನಮ್ಮ ಅಪ್ಪ ಬಂದಿದ್ರಂತಲ್ಲ ಬೆಳಗ್ಗೆ ಅಂತಂದ. ಹೌದು, ನಿಮ್ಮಪ್ಪ ಬಂದಿದ್ದ, ನಾನು ಈಗ ಹೇಳಿ ಕಳಿಸಿದ್ದೇನೆ ಅಂತಂತ. ಅದಕ್ಕೆ ದೇವವ್ರತ ಹೇಳ್ತಾನೆ, ನನಗೆ ನಮ್ಮಪ್ಪನಿಗಿಂತ ಬೇರೆ ಏನೂ ಬೇಕಿಲ್ಲ. ಅವನ ಮನಸ್ಸಿನಲ್ಲಿ ಬಂದಿದ್ದೆ ಅಂದರೆ ಮುಗಿದು ಹೋಯಿತು. ನಿನ್ನ ಮನಸ್ಸಿನಲ್ಲಿರೋ ಆತಂಕ ನಾನು ದೂರ ಮಾಡ್ತೀನಿ ದಾಸರಾಜ. ರಾಜ್ಯದ ಸಿಂಹಾಸನ ಎಲ್ಲಿ ನನಗೆ ಬಂದುಬಿಡ್ತದೋ ಅಂತ ಆತಂಕ ಅಲ್ವೇ ನಿನಗೆ? ಈಗಲೇ ಪ್ರತಿಜ್ಞೆ ಮಾಡ್ತೀನಿ ಕೇಳು ಅಂದ. ಅಷ್ಟದಿಕ್ಪಾಲಕರು, ಭೂಮಿ ಆಕಾಶದ ದೇವತೆಗಳು, ಎಲ್ಲ ದೇವತೆಗಳನ್ನು ಕರಿ, ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿಯನ್ನು ಹುಟ್ಟಿಸಿ ಅಗ್ನಿಯ ಮುಂದೆ ಪ್ರತಿಜ್ಞೆ ಮಾಡ್ತೇನೆ, ನಾನು ಈ ದೇವವ್ರತ ಎಂದೂ ಸಿಂಹಾಸನ ಏರಿ ರಾಜನಾಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ರಾಜನಾಗಲ್ಲ. ಅಷ್ಟೇ ಯಾಕೆ, ರಾಜನಾಗಲ್ಲ ಅಂತ ಹೇಳಿದ್ರೂ ಇನ್ನೂ ನಿನಗೆ ಸಂಶಯ ಇರ್ಬೋದು. ಮದುವೆ ಆಗಿಬಿಡ್ತಾನೆ, ಮದುವೆ ಆದಾಗ ಮಕ್ಕಳು ಹುಟ್ಟುಬಿಟ್ರೆ ಆ ಮಕ್ಕಳೇನಾದರೂ ಪುನಃ ರಾಜ್ಯದಲ್ಲಿ ಪಾಲಬೇಕು ಅಂತ ಹೇಳಿ ನಿನ್ನ ಮಗಳಿಗೆ ಮತ್ತೇನಾದರೂ ಸಮಸ್ಯೆ ಆದೀತು, ಅದಕ್ಕೆ ಆ ಆತಂಕನೂ ಬೇಡ ನಿನಗೆ. ಈ ದೇವವ್ರತ ಬದುಕಿರುವವರೆಗೂ ಅಖಂಡ ಬ್ರಹ್ಮಚಾರಿಯಾಗಿರ್ತಾನೆ, ಮದುವೆನೇ ಆಗಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಬ್ರಹ್ಮಚರ್ಯದ ಪ್ರತಿಜ್ಞೆ, ರಾಜ್ಯತ್ಯಾಗದ ಪ್ರತಿಜ್ಞೆ ಮಾಡಿದ ಕೂಡಲೇ ಗುಡುಗು ಸಿಡಿಲು ಮಿಂಚು ಪ್ರಾರಂಭ ಆಯಿತು. ಆಕಾಶದಿಂದ ಮಳೆ ಶುರುವಾಯಿತು. ದೇವಲೋಕದಿಂದ ಪುಷ್ಪವೃಷ್ಟಿ ಆಯಿತು. ದೇವತೆಗಳೆಲ್ಲ ಇವನು ಮಾಡಿದ ಪ್ರತಿಜ್ಞೆಗೆ ಅವರ ಕಿವಿಗೆ ಮುಟ್ಟಿದ್ರಿಂದ ನೀನಿನ ಮೇಲಿಂದ ದೇವವ್ರತನಷ್ಟೇ ಅಲ್ಲೋ, ನೀನಿನ ಮೇಲಿಂದ ಭೀಷ್ಮ ಅಂತ ಕರೆದ್ರಂತೆ ಎಲ್ಲರೂ ಕೂಡ. ಭೀಮವ್ರತತ್ವಾದಿ ಭೀಷ್ಮನಾಮ ಬಭೂವ ಅಂತ ಭಯಂಕರವಾದ ವ್ರತವನ್ನು ಪ್ರತಿಜ್ಞೆಯನ್ನು ಮಾಡಿದ್ರಿಂದ ಅವನಿಗೆ ಭೀಷ್ಮ ಅಂತ ಹೇಳಿ ದೇವತೆಗಳು ಹರಿಸಿದಂತಹ ನಾಮ ಇದು ಅಂತ ಮಹಾಭಾರತ ಹೇಳ್ತದೆ. ಯಾರು ಮಾಡ್ತಾರೆ ಇಂಥ ಪ್ರತಿಜ್ಞೆಯನ್ನು? ಅಲ್ಲ, ಈಗ ಪ್ರತಿಜ್ಞೆ ಮಾಡೋರು, ಆಣೆ ಮಾಡೋರು ತುಂಬ ಜನ ಆಗಿದ್ದಾರೆ ರಾಜಕಾರಣಿಗಳು. ಈಗೇನು ಅದಕ್ಕೇನು ಬೆಲೆನೇ ಇಲ್ಲ. ನಾನೂ ಆಣೆ ಮಾಡ್ತೀನಿ ಅಂತ ಇವನು ಅಂತಾನೆ, ನಾನು ಆಣೆ ಮಾಡ್ತೀನಿ ಅಂತ ಇವನು. ಕೊನೆಗೆ ರಾತ್ರಿ ಹೊತ್ತು ಇಬ್ಬರು ಸೇರಿ ಅಲ್ಲೆಲ್ಲೋ ಕುಡಿದು ಮಲಗಿಬಿಟ್ರೆ ಮುಗಿದೋಯ್ತದೆ. ಇವರೆಲ್ಲ ನಮ್ಮನ್ನು ಆಳೋರು. ಮತ್ತೆ ಜಗತ್ತಿಗೆಲ್ಲ ಭಾರಿ ಧರ್ಮದ ಉಪದೇಶ ಮಾಡೋರು. ಮತ್ತೆ ನಾವು ಸೆಕ್ಯುಲರು ಅನ್ನೋದು ಅಲ್ಲ. ನಮ್ಮ ಸಮಾಜ, ನಮ್ಮನ್ನು ಆಳುವ ಪ್ರಭುಗಳು, ನಾವೇ ನಮ್ಮ ಎಲೆಕ್ಷನ್ ವೋಟ್ ಹಾಕಿ ಗೆಲ್ಲಿಸಿದವರು ಸದಾ ಕುಡಿದು ತೇಲಾಡ್ತಾ ಇದ್ದಾರೆ ಅಂದರೆ ಅವರನ್ನು ಹೇಗೆ ಗೌರವಿಸಬೇಕು ಹೇಳಿ? ಯಾವ ಭಾರತ ಭೂಮಿಯಲ್ಲಿ ಎಷ್ಟು ದೊಡ್ಡ ಸಂತರು, ಎಂಥೆಂಥ ಧರ್ಮರಕ್ಷಕರು, ಎಂಥ ಆಳ್ವಿಕೆಯನ್ನು ಕೊಟ್ಟವರು, ಇಡೀ ಜಗತ್ತು ತಿರುಗಿ ನೋಡಬೇಕಂಥ ಆಳ್ವಿಕೆಯನ್ನು ಕೊಟ್ಟಂಥ ನಮ್ಮ ದೇಶವನ್ನು ಆಳ್ವಿಕೆ ಮಾಡುವ ಪ್ರತಿಯೊಬ್ಬ ಪ್ರಜಾಪ್ರಭುವು ಕುಡಿತಾನೆ, ಲಂಚ ತಗೋತಾನೆ, ಸುಳ್ಳು ಹೇಳ್ತಾನೆ, ತಲೆ ಒಡಿತಾನೆ, ಕಾರಾಗೃಹಕ್ಕೆ ಹೋಗಿ ಬರ್ತಾನೆ, ಬರುವಾಗ ಮೆರವಣಿಗೆ ಮಾಡಿಸ್ಕೊತಾನೆ. ಮತ್ತೆ ತಪ್ಪು ಮಾಡಿದಾನೆ ಅಂತ ತಾನೇ ಕಾರಾಗೃಹಕ್ಕೆ ಹೋಗಿರ್ತಾನೆ, ಬರುವಾಗ ಮೆರವಣಿಗೆ. ಏನು ಸಾಧನೆ ಮಾಡಿದ ಅಂತ ಮೆರವಣಿಗೆಪ್ಪ? ಇದು ಜಗತ್ತಿನಲ್ಲಿ ನಡೀತಾ ಇದೆ. ಇಂಥ ಸಮಾಜದೊಳಗೆ ನಾವಿದ್ದೀವಿ. ಯಾರಾದರೂ ಒಬ್ಬ ದೇವವ್ರತನಂತೆ
ಅಖಂಡ ಬ್ರಹ್ಮಚಾರಿಯಾಗಿರ್ತೇನೆ, ಒಬ್ಬ ಹೆಣ್ಣನ್ನು ಕಣ್ಣೆತ್ತಿ ನೋಡಲ್ಲ ಅಂತ ಪ್ರತಿಜ್ಞೆ ಮಾಡಿದವನಿದ್ದಾನ. ದಿನ ಬೆಳಗಾದರೆ ಆ ಕೇಸು, ದಿನ ಬೆಳಗಾದರೆ ಈ ಕೇಸು, ಅದನ್ನು ತೋರಿಸೋದೇ ತೋರಿಸೋದು. ಯಾಕಂದರೆ 24 ತಾಸು ತೋರಿಸಲೇಬೇಕಲ್ಲ. ಅವ ಒಂದು ಸಲ ಏನೋ ಮಾಡಿರ್ತಾನೆ ಎಡವಟ್ಟು, ನಮಗೆ ಮಾತ್ರ ಅದನ್ನು 100 ಸಲ ತೋರಿಸ್ತಾರೆ. ನೋಡಿ ಬ್ರೇಕಿಂಗ್ ನ್ಯೂಸು, ನೋಡಿ ಅರೇ ಹಣೆ ಬಾರವೇ, ಏನು ನೀನು ಹೀಗೆ ಮಾಡುವಂಥ ಅರ್ಥನ ಏನು ಮತ್ತೆ ಅದು ಗೊತ್ತಿಲ್ಲ. ಮತ್ತೆ ಸಮಾಜದಲ್ಲಿ ಯಾವುದನ್ನು ಬಿತ್ತರಿಸಬೇಕು ಅನ್ನೋ ವಿವೇಕನೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಹೀಗಾದರೆ ಮುಂದಿನ ಜನ್ರೇಷನ್ ಏನಾಗಲಿಕ್ಕಿಲ್ಲ. ಯೋಚಿಸ್ರಿ. ಕೌಟುಂಬಿಕವಾಗಿ ಸಾಮರಸ್ಯ ಕಳ್ಕೊಳ್ತಾ ಇದೆ, ಸಾಮಾಜಿಕವಾಗಿ ಏಕತೆ ಕಳ್ಕೊಳ್ತಿದ್ದೇವೆ, ಧಾರ್ಮಿಕವಾಗಿ ಶ್ರದ್ಧೆ ದೂರ ಆಗ್ತಾ ಇದೆ. ನಮ್ಮ ಸಮಾಜ ಏನಾಗ್ತದೆ ಹಾಗಾದರೆ ಮುಂದೆ? ಆಸ್ತಿಕರು ಏನಾಗ್ತೀವಿ? ಬೇರೆಯವರು ದಾಳಿ ಮಾಡದೆ ಇನ್ನೇನಾಗ್ತದೆ? ಯೋಚಿಸ್ಬೇಕಿದೆ ಗಂಭೀರವಾಗಿರೋ ಕಾಲ. ಭೀಷ್ಮನ ಕಥೆ ಕೇಳಿದಾಗಲೇ ಮೈ ರೋಮಾಂಚನ ಆಗಬೇಕಂತ ಅಲ್ಲದೆ 525 ವರ್ಷ ಅಧ್ಯಯನ ಮಾಡಿ ವಿವಾಹಕ್ಕೆ ಅಂತ ಬಂದ ಆ ವಯಸ್ಸಿನಲ್ಲಿ ಅಪ್ಪ ಮದುವೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಸಾಕು, ಅವನಿಚ್ಛೆಯ ವಿರುದ್ಧ ನಾನು ಹೋಗಲ್ಲ ಅಂತ ಭಯಂಕರ ಪ್ರತಿಜ್ಞೆ ಮಾಡ್ತಾನೆ ಅಂದರೆ ಮತ್ತು ದೇವತೆಗಳು ಕೈ ಜೋಡಿಸದೇ ಇರ್ತಾರ? ಮಾಡಿ ನೋಡಿ ನೀವು ಬೇಕಂದ್ರೆ ಇಂಥ ಪ್ರತಿಜ್ಞೆಗಳನ್ನು. ಆ ಸತ್ಯನಿಷ್ಠೆಗೆ ದೇವತೆಗಳು ಕೈ ಜೋಡಿಸ್ದೇ ಇರ್ತಾರ ನೋಡಿ. ದೇವತೆಗಳು ಸಾಥ್ ಕೊಟ್ಟರು. ಆಯಿತು, ನಿನ್ನ ಪ್ರತಿಜ್ಞೆಯಂತೆ ನಡೆಸೋಣ ಅಂತಂದ್ಬಿಟ್ಟು. ದಾಶರಾಜನಿಗೆ ಇದಕ್ಕಿಂತ ಬೇರೆ ಏನೂ ಬೇಕಾಗಲಿಲ್ಲ. ಮುಂದೆ ಮಾತೇ ಆಡಲಿಕ್ಕೆ ಅವಕಾಶ ಇಲ್ಲ. ಏನೋ ಕರಾರು ಹಾಕಿದ್ದ. ಮನೆಗೆ ದೇವವ್ರತ ಬಂದದ್ರಿಂದ ದೇವತೆಗಳೇ ಪುಷ್ಪವೃಷ್ಟಿ ತೋರಿಸಿದ ಮೇಲೆ ಇನ್ನು ದಾಶರಾಜ ಏನು ಮಾಡ್ತಾನೆ ಪಾಪ? ಓ, ಇದು ಯಾವುದೋ ದೇವ ರಹಸ್ಯ ಇರಬೇಕಪ್ಪ. ಆಯಿತು, ನನ್ನ ಮಗಳನ್ನು ಮದುವೆ ಮಾಡಿಸ್ತೇನೆ ನಾನು ಅಂತ ಶಂತನಿಗೆ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟೆ. ಮೇಲ್ನೋಟಕ್ಕೆ ಈ ಕಥೆ ಚೆನ್ನಾಗೇ ಇದೆ, ನಿಮಗೆಲ್ಲ ಕೇಳುವಾಗ ಎಲ್ಲೋ ಒಂದು ಕಡೆಯಿಂದ ಮನಸ್ಸಲ್ಲಿ ಯೋಚನೆ ಮಾಡಿ ನೋಡಿ. ತನ್ನ ವಯಸ್ಸು ಯೌವನಕ್ಕೆ ಬಂದಾಗ, ತಾನು ಯೌವನಕ್ಕೆ ಬಂದಾಗ ತಾನು ಮದುವೆ ಮಾಡಿಕೊಡ್ಬೇಕಾದ ಸಂದರ್ಭದಲ್ಲಿ ಅಪ್ಪನ ಮನಸ್ಸಿಗೆ ವಿರುದ್ಧ ಆಗಬಾರ್ದು ಅಂತ ಅಪ್ಪನಿಗೆ ಮದುವೆ ಮಾಡಿಸ್ತಾನೆ ಅಂದರೆ ಇದು ಎಂಥ ತ್ಯಾಗ ಅಂತ ಯೋಚನೆ ಮಾಡ್ಬೋದಲ್ಲ. ಈ ತ್ಯಾಗವನ್ನು ವಿಚಿತ್ರ ಅಂತದೆ ಮಹಾಭಾರತ, ಆಶ್ಚರ್ಯ ಅಂತದೆ ಮಹಾಭಾರತ. ಈ ಬ್ರಹ್ಮಚರ್ಯ, ಈ ಪ್ರತಿಜ್ಞೆ, ಈ ರೀತಿ ಅವನು ಕಠೋರವಾಗಿ ಮಾಡಿದ ನಿರ್ಧಾರ, ಇದು ಅಂಥಿಂಥದ್ದಲ್ಲ, ಇದು ಬಹಳ ಅದ್ಭುತವಾದದ್ದು ಅಂತ ಹೇಳ್ತಾರೆ ಮಹಾಭಾರತ. ಅದಕ್ಕೆ ಇದು ಆದರ್ಶ. ನೋಡಿದರೆ ಕ್ಷತ್ರಿಯ ರಾಜನ ಮನೆಯಲ್ಲಿ ಹುಟ್ಟಿದರು. ಭೀಷ್ಮನ ವ್ಯಕ್ತಿತ್ವ ಹೇಗೆ ಬೆಳವಣಿಗೆ ಆಯಿತು ಅಂದರೆ ಒಬ್ಬ ಆಚಾರ್ಯ ಪುರುಷನಂತೆ ಬೆಳವಣಿಗೆ ಆಯಿತು. ಹಾಗಾಗಿ ಯಾರೂ ಭೀಷ್ಮನನ್ನು ರಾಜ ಅಂತ ಕರೆಯಲ್ಲ. ಕೇಳಿದರೆ ಎಲ್ಲಾದರೂ ಭೀಷ್ಮ ರಾಜ, ಭೀಷ್ಮ ಚಕ್ರವರ್ತಿ ಅಂತೆಲ್ಲಾದರೂ ಅಂದದ್ದು ಕೇಳಿದರೆ ಎಲ್ಲೂ ಇಲ್ಲ. ಮತ್ತೇನಂತಾರೆ ಎಲ್ಲರೂ? ಭೀಷ್ಮಾಚಾರ್ಯ ಅಂತ ಕರೀತಾರೆ. ಶಂತನು ರಾಜನ ಮಗನಾಗಿ ಅವನ್ಯಾಕೆ ಆಚಾರ್ಯನಾದ ಅಂದರೆ ಇಂಥ ಪ್ರತಿಜ್ಞೆ ಮಾಡಿಬಿಟ್ಟೆ. ಹಾಗಾಗಿ ಸಮಾಜದಲ್ಲಿ ಭೀಷ್ಮರ ಬಗ್ಗೆ ಹೇಳುವಾಗ ಕೇಳುವಾಗ ಒಂದು ಸ್ಫೂರ್ತಿ, ನಮ್ಮೆಲ್ಲರಲ್ಲಿಯೂ ಕೂಡ ಸ್ಫೂರ್ತಿ ಬರಬೇಕು. ಆ ಬ್ರಹ್ಮಚರ್ಯದ ಪ್ರತಿಜ್ಞೆ ಅನ್ನೋದು ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು. ಇವತ್ತೇನಾಗಿದೆ, ಯುವ ಪೀಳಿಗೆಗಳಲ್ಲಿ ಸ್ತ್ರೀಯರಲ್ಲಿಯೂ ಇರ್ಬೋದು, ಪುರುಷರಲ್ಲಿಯೂ ಇರ್ಬೋದು, ಬಹಳ ದೊಡ್ಡ ದೊಡ್ಡ ಗೋಲ್ಗಳನ್ನು ಇಟ್ಕೊಳ್ಳೋದ್ರಲ್ಲಿ ವಂಚಿತರಾಗ್ತಾರೆ. ಸಣ್ಣ ಸಣ್ಣ ಗೋಲ್ ಇಟ್ಕೋತಾರೆ, ಅದರ ಹಿಂದೆ ಮತ್ತದನ್ನು ಪಡೆಯೋದರಲ್ಲಿ ಮತ್ತೆ ವಂಚಿತರಾಗ್ತಾರೆ, ಫೇಲ್ ಆಗ್ತಾರೆ. ಯಾಕೆ? ಸಕ್ಸಸ್ ಕಾಣ್ತಾ ಇಲ್ಲ. ಈಗೆಲ್ಲ ಬಹಳ ಕಡೆ ಅದನ್ನೇ ಹೇಳೋದು, ನಿಮ್ಮ ಬದುಕಿನಲ್ಲಿ ಸಕ್ಸಸ್ ಕಾಣಬೇಕಾದ್ರೆ ಏನು ಮಾಡೋದು? ಈ ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರೆ. ರೀಲ್ಸ್ ಮಾಡೋದು ಹಾಕೋದು. ಯಾರನ್ನಾದರೂ ದೊಡ್ಡ ಶ್ರೀಮಂತ ಸಿಕ್ಕಿಬಿಟ್ಟ ಅಂದರೆ ಮುಗಿದೋಯ್ತು. ನಿಮ್ಮ ಸಕ್ಸಸ್ಸಿಗೆ ಏನು ಕಾರಣ? ಅವನು ತಾಸು ಪ್ರವಚನ ಮಾಡ್ತಾನೆ, ಅವನೊಂದು ಹೇಳ್ತಾನೆ, ಮತ್ತು ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಇವು ಅದನ್ನೇ ನೋಡ್ತಾ ಕೂತಿರ್ತಾರೆ. ಇವ್ರೇನು ಮತ್ತು ಇವ್ರು ಎಂದು ಇನ್ನೊಬ್ರು ನೋಡೋ ಹಂಗಾಗಲ್ಲ. ಇನ್ನೊಬ್ಬರು ಸಕ್ಸಸ್ಸಿನ ಕಾರಣ ಕೇಳೋದ್ರಲ್ಲೇ ಬದುಕು ಕಳೆದುವೆ ಹೊರತು ನಾವೇನು ಸಕ್ಸಸ್ ಆಗೋದು ಹೇಳು. ಮಹಾಭಾರತ ಪ್ರತಿಯೊಬ್ಬ ವ್ಯಕ್ತಿಯ ಸಕ್ಸಸ್ಸಿನ ಗುಟ್ಟನ್ನು ಹೇಳ್ಕೊಡ್ಲಿಕ್ಕೆ ಬಂದಿದೆ. ಅದರಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ ಬ್ರಹ್ಮಚರ್ಯ. ಒಂದು ವಯಸ್ಸಿಗೆ ನಾವು ಆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡ್ವಿ ಅಂದರೆ
ಎಷ್ಟೆಷ್ಟು ಕಾಪಾಡಿಕೊಳ್ತೇವೆ ಅಷ್ಟಷ್ಟು 1000 ಜನರಿಗೆ ನಾವು ಬೇಕಾದವರು ಆಗ್ತೇವೆ. ಇದೇ ರಹಸ್ಯ. ಸ್ತ್ರೀ ಹಾಗೂ ಪುರುಷರ ಮಧ್ಯದಲ್ಲಿ, ಅದರಲ್ಲಿಯೂ ಯುವಕರಲ್ಲಿ ಅವರವರ ಬ್ರಹ್ಮಚರ್ಯವನ್ನು ತಾತ್ಕಾಲಿಕವಾಗಿ ವಿವಾಹಕ್ಕಿಂತ ಪೂರ್ವದಲ್ಲಿ ಅದನ್ನು ಚೆನ್ನಾಗಿ ಕಾಪಾಡಿಕೊಂಡ್ರು ಅಂದರೆ ಅವರ ಮಾತನ್ನು 1000 ಜನ ಕೇಳೋ ಹಾಗೆ ಆಗ್ತದೆ. ಅವರ ನಾಲಿಗೆಯಲ್ಲಿ ಒಂದು ಸತ್ವ ಬರ್ತದೆ, ಅವರ ಕಣ್ಣಿನಲ್ಲಿ ಒಂದು ತೇಜಸ್ಸು ಬರ್ತದೆ. ಅವರು ಏನು ಸಂಪಾದಿಸಬೇಕು ಅಂತಿರ್ತಾರೆ, ಯಾವ ಗುರಿ ಮುಟ್ಟಬೇಕು ಅಂತಿರ್ತಾರೆ, ಆ ಗುರಿ ಮುಟ್ಟಲಿಕ್ಕೆ. ಈ ಅರ್ಥದಲ್ಲಿ ಭೀಷ್ಮನ ಕಥೆ, ಅವನ ಬ್ರಹ್ಮಚರ್ಯದ ಆ ಪ್ರತಿಜ್ಞೆ ಇವತ್ತಿನ ಯುವ ಪೀಳಿಗೆಗೆ ಅದು ಒಂದು ರೀತಿ ಸಂದೇಶ ಅಂತ ನಾವು ತಿಳ್ಕೊಳ್ಬೇಕು. ಬಹಳ ದೊಡ್ಡ ಸಂದೇಶ ಇದು. ಒಂದು ಅಂತೂ ತ್ಯಾಗ ಮೆರೆದ ಶಂತನು ವಿವಾಹ ಮಾಡಿಕೊಂಡ ಸತ್ಯವತಿಯನ್ನು. ದುರಂತ ಏನು ನೋಡಿ, ಎಂಥೆಂಥ ದುರಂತ. ನಾವು ಬಯಸೋದೇ ಒಂದು, ದೈವ ಯೋಚನೆ ಮಾಡಿದ್ದೇ ಇನ್ನೊಂದು ಅಂತಾಗಿರ್ತದೆ ಯಾವಾಗಲೂ. ಭೀಷ್ಮ ಮದುವೆ ಮಾಡಿಕೊಳ್ಳೇ ಇಲ್ಲ, ಸರಿ, ಅವರಿಬ್ಬರನ್ನ ಅವಳನ್ನು ಮದುವೆ ಮಾಡಿಸಿದ, ಸತ್ಯವತಿಯನ್ನು ಶಂತನುವಿಗೆ ಕಟ್ಟಿ ವಿವಾಹ ಮಾಡಿಸಿದ. ಅಲ್ಲಿ ಮದುವೆ ಮಾಡಿಕೊಂಡ ಶಂತನುವಿಗೆ ಸತ್ಯವತಿಯಲ್ಲಿ 2 ಮಕ್ಕಳು ಹುಟ್ಟಿದರು. ಆ 2 ಮಕ್ಕಳು ಯಾರು? ಆ 2 ಮಕ್ಕಳನ್ನು ಮುಂದೆ ವಿವಾಹ ಮಾಡಿಸಿದ. ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ ಶಂತನುವಿನ 2 ಮಕ್ಕಳು, ಭೀಷ್ಮನ ತಮ್ಮಂದ್ರವರು, ಸತ್ಯವತಿಯಲ್ಲಿ ಹುಟ್ಟಿದರು. ನೋಡ್ರಿ ದೈವ ಹೆಂಗಿರ್ತದೆ. ಒಬ್ಬನ ಹೆಸರು ಚಿತ್ರಾಂಗದ, ಇನ್ನೊಬ್ಬನ ಹೆಸರು ವಿಚಿತ್ರ ವೀರ್ಯ ಅಂತ ಹುಟ್ಟಿದರು. ಅವರು ಯೌವನಕ್ಕೆ ಬಂದರು. ಭೀಷ್ಮ ಮನೆಯೊಳಗಿದ್ದಾನೆ, ವಿವಾಹ ಮಾಡಿಕೊಳ್ಳೇ ಇಲ್ಲ. ಶಂತನುವಿಗೆ 2 ತಮ್ಮಂದರು ಹುಟ್ಟಿದ್ರಲ್ಲಿ ತನ್ನ ತಮ್ಮಂದರು ಅಂತ ಅವರಿಗೆ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಭೀಷ್ಮ ಹಿರಿಯವನಾದ್ದರಿಂದ ಜವಾಬ್ದಾರಿ ಜಾಸ್ತಿ. ಅವನು ಯೋಚನೆ ಮಾಡುವಾಗ ಕಾಶಿರಾಜನ ಆಸ್ಥಾನದಲ್ಲಿ ಸ್ವಯಂವರ ನಡೀತಿದೆ, ಎಲ್ಲ ಕ್ಷತ್ರಿಯ ರಾಜರು ಬರಬೇಕು, ಸ್ವಯಂವರದಲ್ಲಿ ಪಾಲ್ಗೊಂಡು ತಮ್ಮ ಶೌರ್ಯವನ್ನು ಪಣಕ್ಕಿಟ್ಟು ಕನ್ಯೆಯನ್ನು ವಿವಾಹ ಮಾಡಿಕೊಳ್ಬೇಕು. ಹಿಂದೆಲ್ಲ ಕ್ಷತ್ರಿಯರು ಸ್ವಯಂವರ ಏರ್ಪಾಟ್ ಮಾಡ್ತಾ ಇದ್ರು. ಸರಿ ಇಂಥ ಭೀಷ್ಮ ಕಾಶಿರಾಜನ ಮಗಳ ಸ್ವಯಂವರಕ್ಕೆ ತಾನು ಪಾಲ್ಗೊಂಡ. ತಾನು ವಿವಾಹ ಮಾಡಿಕೊಳ್ಳಿಕ್ಕಲ್ಲ, ತಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಲ್ಲ. ಮತ್ತು ಯಾಕೆ? ತನ್ನ ತಮ್ಮಂದ್ರಿಗೆ ಮದುವೆ ಮಾಡಿಸ್ಲಿಕ್ಕೆ ಈ ಅಣ್ಣ ಹೋದ. ಅಲ್ಲಿ 3 ಜನ ಮಕ್ಕಳಂತ ಅವನಿಗೆ. ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ ಕಾಶಿರಾಜನಿಗೆ 3 ಜನ ಮಕ್ಕಳಿದ್ರಂತೆ. ಸ್ವಯಂವರದೊಳಗೆ ದೊಡ್ಡ ದೊಡ್ಡ ರಾಜ್ಯದ ರಾಜರು ಬಂದಿದ್ದಾರೆ, ರಾಜಕುಮಾರರು ಬಂದಿದ್ದಾರೆ. ಭೀಷ್ಮನು ಯುದ್ಧ ಮಾಡಿದ, ಅವರು ಯುದ್ಧ ಮಾಡ್ತಿದ್ದಾರೆ. ಯಾರೂ ನಿಲ್ಲಿಕ್ಕಾಗಲಿಲ್ಲ ಭೀಷ್ಮನ ಮುಂದೆ. ಯಾಕೆ? ಭೀಷ್ಮ ಹೇಳಿದ್ದಲ್ಲ, ಭೀಷ್ಮ ಅಂದರೆ ಭೀಷ್ಮನೇ. ಒಂದು ಬಾರಿ ಯುದ್ಧ ಮಾಡಲಿಕ್ಕೆ ಭೀಷ್ಮ ನಿಂತ ಅಂದರೆ 10,000 ಸೈನಿಕರ ಜೊತೆಯಲ್ಲಿ ಹೋರಾಡ್ತಿದ್ದಂತೆ ಒಬ್ಬನೇ. ಅದಕ್ಕೆ ಅವನಿಗೆ ಮಹಾರಥ ಅಂತ ಹೆಸರು. ಏಕೋ ದಶಸಹಸ್ರೇಶು, ಒಬ್ಬ 10,000 ಯೋಧರ ಜೊತೆಗೆ ಏಕಕಾಲದಲ್ಲಿ ಯುದ್ಧ ಮಾಡಿದ ಅಂದರೆ ಅವನಿಗೆ ಮಹಾರಥ ಅಂತ ಕರೀತಿದ್ರಂತೆ. ಇದು ಮಹಾಭಾರತದಲ್ಲಿ ಹೇಳುವ ಮಾತು. ಮಹಾರಥಿಕನಾದದ್ರಿಂದ ಭೀಷ್ಮನ ಮುಂದೆ ಯಾರೂ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಂಬಾ, ಅಂಬಿಕಾ, ಅಂಬಾಲಿಕೆ 3ರನ್ನೂ ಕರ್ಕೊಂಡು ರಥದಲ್ಲಿ ಕೂಡಿಸಿ ಅಲ್ಲಿ ಬಂದ ರಾಜಕುಮಾರರನ್ನು ಸೋಲಿಸಿ ಅವರಿಗೆಲ್ಲ ಧ್ವಜ ಕತ್ತರಿಸಿ, ರಥ ಕತ್ತರಿಸಿ, ಸಾರಥಿಯನ್ನು ಕೊಂದು ನಿರ್ವಿಣ್ಣರನ್ನು ಮಾಡಿ ತನ್ನ ಪರಾಕ್ರಮ ಮೆರೆದು 3ರನ್ನು ಹೇಳ್ಕೊಂಡು ಬಂದರು. ಭಾರಿ ಖುಷಿಯಾಯಿತು ಮನೆಯೊಳಗೆ. ಏನಿದು, ಎಂಥ ಪರಾಕ್ರಮ ಮೆರೆದ. ಆ ಅಂಬಾ, ಅಂಬಿಕಾ, ಅಂಬಾಲಿಕಾ 3 ಜನ ಅಕ್ಕ ತಂಗಿಯಂದ್ರಿದ್ರಲ್ಲ, ಅವರಿಗೆ ಭೀಷ್ಮ ಇಂಥ ಪರಾಕ್ರಮ ಮೆರೆದಿದ್ದಾನೆ ಅಂದರೆ ನಮ್ಮನ್ನು ಅವನೇ ಮದುವೆ ಮಾಡ್ಕೋತಾನೆ ಅಂದ್ಕೊಂಡಿದ್ರು. ಮನೆಗೆ ಕರ್ಕೊಂಡು ಬಂದ ಮೇಲೆ ಹೇಳ್ದ, ನಾನು ಅಖಂಡ ಬ್ರಹ್ಮಚಾರಿ, ನಿಮ್ಮನ್ನು ಕರ್ಕೊಂಡು ಬಂದದ್ದು ಮದುವೆ ಮಾಡಿಕೊಳ್ಳಿಕ್ಕಲ್ಲ, ನಾನು ನನ್ನ ತಮ್ಮಂದ್ರೆ 2 ಮದುವೆ ಆಗಿಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೇನೆ ಅಂತ. ಇದು 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 ಎಂಥ ನ್ಯಾಯ ನೋಡಿ, ಎಂಥ ವಿಚಿತ್ರ ಇದೆ. ಅದರಲ್ಲಿ ಅಂಬಿಕಾ, ಅಂಬಾಲಿಕೆಯರು ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ರು. ಪಾಪ, ನಿನ್ನಿಷ್ಟ, ನೀ ಕರ್ಕೊಂಡು ಬಂದಿದ್ದಿ, ಮದುವೆ ಮಾಡಿಸು ಅಂದರೆ ಮಾಡಿಸು,
ಯಾರ ಜೊತೆಗೆ ಮಾಡಿಸ್ತೀನಿ, ನಿನ್ನ ತಮ್ಮಂದ್ರ ಜೊತೆ ಮಾಡಿಸೋದು ಬಿಟ್ಟು. ಚಿತ್ರಾಂಗದ ವಿಚಿತ್ರ ವೀರ್ಯರಿಗೆ ಅಂಬಿಕಾ ಅಂಬಾಲಿಕಾ ಈ ಅಕ್ಕ ತಂಗಿಯರನ್ನು ಕೊಟ್ಟು ಮದುವೆ ಮಾಡೋದು ಅಂತಾದಾಗ ಅಂಬೆ ಒಬ್ಬಳು ಇದ್ಲಲ್ಲ, ಅವಳನ್ನೇನು ಮಾಡಬೇಕು? ಸರಿ, ಅವಳಂತಾಳೆ, ಅಲ್ಲ ಪರಾಕ್ರಮ ತೋರಿಸಿದ್ದು ನೀನು, ಶೌರ್ಯ ಮೆರೆದದ್ದು ನೀನು, ನಾನಲ್ಲಿ ಮಹಾಭಾರತ ಹೇಳ್ತದೆ, ಸಾಲ್ವ ಅಂತ ಒಂದು ದೇಶದ ರಾಜ, ಸಾಲ್ವ ಭೂಪತಿ ಅಂತ ಒಬ್ಬ ಇದ್ದ. ಅವನು ಪರಾಕ್ರಮ ಮೆರಿತಾ ಇದ್ದ. ಅವನನ್ನು ಮನಸ್ಸಿನಲ್ಲಿ ನಾನು ಇಟ್ಕೊಂಡಿದ್ದೆ, ನೀನು ನೋಡಿದರೆ ಕರ್ಕೊಂಡು ಬಂದು ನೀನೂ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತೀ, ಇದು ಯಾವ ನ್ಯಾಯ? ಹೋಗಿ ಹೋಗಿ ನಿನ್ನ ಜೊತೆಗೆ ಬಂದುಬಿಟ್ನಲ್ಲ, ನಾನ್ಯಾಕೆ ಮಾಡ್ಕೊಳ್ಳಿ ಚಿತ್ರಾಂಗದ ವಿಚಿತ್ರ ವೀರ್ಯರನ್ನು, ಬೇಡ ಅಂದ್ಬಿಟ್ಲಂತ. ಹೆಂಗೆ ನಡೆದಿದೆ ನೋಡಿ ಮಹಾಭಾರತದ ಕಥೆಗಳು. ವಿವಾಹ ಮಾಡ್ಕೊಳ್ಬೇಕಾದ್ರೆ ನೀನು ಮಾಡ್ಕೊಳ್ಬೇಕು, ನೀನು ಚಿತ್ರಾಂಗದ ವಿಚಿತ್ರನ ಜೊತೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಾದ್ರೆ ಬೇಡ ಅಂದ್ಬಿಟ್ಟು. ಅದಕ್ಕೆ ಭೀಷ್ಮ ಅಂದ, ನೋಡು, ಶೌರ್ಯ ಮೆರೆದದ್ದು ನಾನೇ, ಕರ್ಕೊಂಡು ಬಂದದ್ದು ನಿಮ್ಮ ಮೂವರನ್ನು ನಾನೇ, ಸ್ವಯಂವರದಲ್ಲಿ ಎಲ್ಲರನ್ನ ಸೋಲಿಸಿದ್ದು ನಾನೇ, ಆದರೆ ಬ್ರಹ್ಮಚಾರಿಯಾಗಿರ್ತೇನೆ ಅನ್ನೋ ನನ್ನ ಪ್ರತಿಜ್ಞೆಗೆ ಬದ್ಧ ತರೋದಿಲ್ಲ. ನಾನು ಮಾತ್ರ ಏನಕ್ಕೆ ಮಾತನಾಡಿದರೂ ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದ್ಬಿಟ್ಟು. ಅಂಬೆಗೆ ಬೇಸರ ಆಯಿತು. ಸರಿ, ಸಾಲ್ವನ ಹತ್ರ ಹೋಗೋಣ ಅಂದರೆ ಸಾಲ್ವ ಹೇಳ್ದ, ಅಂಬೆ, ನೀನು ಎಷ್ಟೇ ಇದ್ದರೂ ಭೀಷ್ಮ ಕರ್ಕೊಂಡು ಹೋಗಿ ಆಗಿದೆ, ಅವನೊಂದು ಬಾರಿ ಕರ್ಕೊಂಡು ಹೋಗಿ ಆದಮೇಲೆ ನಾನು ಮದುವೆ ಮಾಡಿಕೊಂಡ್ರೆ ನನಗೆ ಮರ್ಯಾದೆ ಉಳಿಯಲ್ಲ, ನೀನು ಬರಬೇಡ, ನಾನು ನಿನ್ನ ಕರ್ಕೊಳ್ಳೋದಿಲ್ಲ ಅಂದ್ಬಿಟ್ಟು. ಸಾಲ್ವನ ಹತ್ರ ಹೋದರೆ ಕರ್ಕೊಳ್ಳೋದಿಲ್ಲ ಅಂತಿದ್ದಾನೆ, ಭೀಷ್ಮನ ಹತ್ರ ವಾಪಸ್ ಬಂದರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಿದ್ದಾನೆ, ಚಿತ್ರಾಂಗದ ವಿಚಿತ್ರ ವೀರ್ಯರನ್ನು ಮದುವೆ ಮಾಡ್ಕೊಂತಾನೆ. ಇದ್ಯಾವ ನ್ಯಾಯ? ನನಗೆ ನೀನೂ ಬೇಡ ಭೀಷ್ಮ, ನನಗೆ ಸಾಲ್ವನೂ ಬೇಡ, ಆದರೆ ಒಂದು ತಿಳ್ಕೋ, ನಿನ್ನನ್ನೇ ಮದುವೆ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ಲಂತೆ ಅಂಬೆ. ಭಾರಿ ಮಹಿಳೆಯವಳು, ಬಹುಶಃ ಅವಳು ಈಗಿನ ಕಾಲದವಳಾಗಿ ಹುಟ್ಟಿದ್ರೆ ಬೇರೆಯೇ ಮಾಡಿಬಿಡ್ತಿತ್ತು. ಈಗೆಲ್ಲ ಮಹಿಳಾ ರಿಸರ್ವೇಷನ್ ಅನ್ನೋದು ಒಂದು ದೊಡ್ಡ ಇಶ್ಯೂ. ಈಗ ಅದರದ್ದು ಧೋರಣೆಗಳೇ ಬೇರೆ ಅಲ್ಲ. ನಿಜ, ಅನೇಕ ಮಹಿಳೆಯರಿಗೆ ಸಮಸ್ಯೆ ಇದೆ, ನ್ಯಾಯ ಒದಗಿಸಬೇಕಾಗಿದೆ, ಪುರುಷರ ದಬ್ಬಾಳಿಕೆ ಇದೆ, ಎಲ್ಲ ನಿಜ. ಅಂಥೇಳಿ ಪುರುಷರಿಗೇನು ದಬ್ಬಾಳಿಕೆನೇ ಇಲ್ವಾ? ಈ ಯೋಚನೆ ಇಲ್ಲ ಅನ್ನೋದು ದುರಂತ ಅಷ್ಟೇ, ವಿಪರ್ಯಾಸ. ಅಂಬೆ ಹಠ ತೊಡ್ತಾಳೆ, ನೋಡಬೇಕಂದ್ರೆ ನಿನ್ನನ್ನೇ ಮದುವೆ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ನಾನು ಅದನ್ನು ಮಾಡ್ತೇನೆ ಅಂತಂದ. ನೀ ಏನು ಮಾಡ್ತೀವಿ ಮಾಡ್ಕೋ ಹೋಗು ಅಂತ ಭೀಷ್ಮ. ಆದರೂ ಮನಸ್ಸೊಳಗೆ ತಲೆ ಕೊರಿತಾ ಇತ್ತು, ಏನು ಮಾಡ್ತಾಳೋ ಏನೋ ಈ ಅಂಬೆ ಅಂತ. ಇದೆಲ್ಲ ಭೀಷ್ಮಾಚಾರ್ಯ ಕಾಲದಲ್ಲಿ ಅವರು ಅನುಭವಿಸಿದ ಪರಿಸ್ಥಿತಿಗಳು ನೋಡ್ರಿ ಹೇಗಿದೆ. ಕೊನೆಗೆ ಅಂಬೆ ಏನು ಮಾಡ್ತಾಳೆ, ಪರಶುರಾಮನ ಹತ್ರ ಬರ್ತಾಳೆ. ಪರಶುರಾಮ ಭೀಷ್ಮನಿಗೆ ಪಾಠ ಮಾಡಿದ ಗುರು. ಅವರಿಗೆ ಬಂದು ನಮಸ್ಕಾರ ಮಾಡಿ, ನೀವೇ ಪರಶುರಾಮ, ನನ್ನನ್ನು ಕಾಪಾಡಬೇಕು, ನೀನು ದೈವ, ಮೇಲಾಗಿ ಭೀಷ್ಮನಿಗೆ ಗುರು, ನಿನ್ನ ಶಿಷ್ಯನಾಗಿ ಭೀಷ್ಮ ಒಬ್ಬ ಹೆಣ್ಣಿಗೆ ಅನ್ಯಾಯ ಮಾಡ್ತಾನೆ ಅಂದರೆ ನಿಮಗಷ್ಟೇ ಅವನಿಗಷ್ಟೇ ಅಲ್ಲ, ನಿಮಗೂ ಇದರಿಂದ ಬರ್ತದೆ ಅಪಕೀರ್ತಿ ಅಂತಂದ. ಯಾಕಂದರೆ ನಾಳೆ ಯಾರಾದರೂ ಅನ್ನೋದೇ ಪರಶುರಾಮನ ಶಿಷ್ಯ ಭೀಷ್ಮ ಒಬ್ಬಳು ಹೆಣ್ಣಿಗೆ ಅನ್ಯಾಯ ಮಾಡಿಬಿಟ್ಟ ಅಂತ ಅಂತಾರೋ ಇಲ್ಲ. ನೋಡಿ, ನನಗೆ ನ್ಯಾಯ ಕೊಡಿ, ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ, ನಿಮ್ಮಂಥ ಹಿರಿಯರು ಗುರುಸ್ಥಾನದಲ್ಲಿದ್ದವರು ಹೆಣ್ಣಿಗೆ ಅನ್ಯಾಯ ಆಗಲಿಕ್ಕೆ ಕೊಡಬಾರ್ದು ಅಂತ ಹಿಂಗೆ ಹೇಳಿಬಿಟ್ಲಲ್ಲ. ಪರಶುರಾಮ ಅಂದ, ಎಷ್ಟೇ ಆಗಲಿ ಭೀಷ್ಮ ನನ್ನ ಶಿಷ್ಯನೇ, ನೀನು ಈ ರೀತಿ ಮಾತಾಡಬೇಡ, ಯಾಕಂದರೆ ನನ್ನ ಶಿಷ್ಯ ಏನು ಅಂತ ನನಗೆ ಗೊತ್ತು ಅಂತಂದಂತ. ನೋಡಿ, ಗುರುಗಳಾದವರು ಶಿಷ್ಯರನ್ನು ಎಷ್ಟು ಒಪ್ಪಿಟ್ಟುಕೊಳ್ಬೇಕು ಅನ್ನಲಿಕ್ಕೂ ಮಹಾಭಾರತದ ಕಥೆ. ಕೆಲವೊಮ್ಮೆ ಏನಾಗ್ತದೆ, ಯಾರಾದರೂ ಬಂದು ಚಾಡಿ ಹೇಳಿದ ಕೂಡಲೇ ನಮ್ಮ ಕಡೆ ಹಿತ್ತಾಳಿ ಕಿವಿ ಅಂತಂತಿರ್ತಾರೆ. ಹಿತ್ತಾಳಿ ಕಿವಿ ಯಾರು ಹೇಳಿದ್ರು ಕೇಳಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ಬಿಡು. ಹಂಗೆ ಮಾಡಬಾರ್ದು. ದೂರು ಕೊಟ್ಟು ಕೂಡಲೇ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡ್ಬಿಡಬಾರ್ದು. ಯಾರು ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ, ಅವ್ರ ಉದ್ದೇಶ ಏನು, ಅವ್ರು ಏನು ಮಾಡಲಿಕ್ಕೆ ಬಂದಿದ್ದಾರೆ ಎಲ್ಲ ಪರಾಮರ್ಶೆ ಮಾಡಬೇಕಾಗ್ತದೆ. ಈ ಸಂದರ್ಭದೊಳಗೆ ಅವಳು ಹೇಳಲಿಕ್ಕೆ ಬಂದ ಕೂಡಲೇ ಪರಶುರಾಮ ಒಂದು ಉಪಾಯ ಮಾಡಿಬಿಟ್ಟ. ತನ್ನ ಶಿಷ್ಯ ಭೀಷ್ಮ ಅಂತ ಬಹಳ ಕರುಣೆ ಮನಸ್ಸಿನೊಳಗಿದೆ ಅವನಿಗೆ.
ಗೊತ್ತು ಭೀಷ್ಮರ ಬಗ್ಗೆ. ಅದಕ್ಕೆ ಏನು ಮಾಡಿದ ಅಂದರೆ, ನೋಡು ಅಂಬೆ, ನಾನು ಭೀಷ್ಮನಿಗೆ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡಲ್ಲ. ಅವನು ಪ್ರತಿಜ್ಞೆ ಮಾಡಿದ್ದಾನೆ ನಿಜ, ಒತ್ತಾಯ ಮಾಡಲ್ಲ. ಆದರೆ ನಿನಗೆ ಅನ್ಯಾಯ ಆಗಿದೆ ಅಂತ ನೀನು ನನ್ನ ಹತ್ರ ಬಂದಿದೆಯಲ್ಲ, ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕಾದದ್ದು ನನ್ನ ಕ್ರಮ. ಯಾವ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದರೆ ಒಂದು ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ಪ್ರಯತ್ನ ಪಡಬೇಕು. ನಾನು ಅದನ್ನು ಮಾಡ್ತೀನಿ. ಏನು ಮಾಡ್ತೀರಿ ಅಂತ ಕೇಳಿದ್ರು. ಒಂದು ಕೆಲಸ ಮಾಡೋಣ, ಭೀಷ್ಮರ ಜೊತೆಗೆ ನಾನು ಯುದ್ಧ ಮಾಡ್ತೀನಿ ಅಂತಂದು, ಶಿಷ್ಯನ ಜೊತೆ ಯುದ್ಧ ಮಾಡ್ತೀನಿ ಅಂತಂದು. ಯುದ್ಧ ಮಾಡಿದರೆ ಒಂದು ವೇಳೆ ಭೀಷ್ಮ ಸೋತ್ರೆ ನಿನ್ನ ಮದುವೆ ಮಾಡಿಕೊಳ್ಳೇಬೇಕು. ನಾನು ಸೋತ್ರೆ ನಿನ್ನ ಮದುವೆ ಮಾಡಿಕೊಳ್ಳೋ ಸ್ಥಿತಿ ಇನ್ಯಾರಿಗಿಲ್ಲ, ನಾನು ಅವನಿಗೆ ಹೇಳೋ ಸ್ಥಿತಿಯಲ್ಲಿ ಇರಲ್ಲ. ಅದಕ್ಕೆ ಅಂಬೆ ಏನು ಮಾಡ್ತಾಳೆ, ಎಂಥ ವಿಚಿತ್ರ ನೋಡು, ನೀವು ಸೋತ್ರು ಭೀಷ್ಮ ಸೋತ್ರು ಅನ್ನೋದು ಮುಖ್ಯ ಅಲ್ಲ, ಮೊದಲು ಯುದ್ಧ ಅಂತೂ ಮಾಡಬರ್ರಿ ಅಂತಂದು. ನೀವಿಬ್ಬರು ಯುದ್ಧ ಮಾಡಬರ್ರಿ ಗುರು ಶಿಷ್ಯರು. ಇದು ಯಾವ ನ್ಯಾಯ? ನಿಜವಾದ ಮನುಷ್ಯರಾಗಿದ್ದರೆ ನಿಮ್ಮಿಬ್ಬರು ಗುರು ಶಿಷ್ಯರ ಬಾಂಧವ್ಯಕ್ಕೆ ನಾನು ಯಾಕೆ ಅಡ್ಡಿ ಬರಲಿ ಅಂತ ಅನ್ನಬೇಕೋ ಬೇಡವೋ? ಇದೇ ಪರೀಕ್ಷೆ, ದೇವರು ಮಾಡೋ ಪರೀಕ್ಷೆ ಅಂದರೆ ಇದೆ. ನಮ್ಮ ಬದುಕಿನಲ್ಲಿ ಅನೇಕ ಇನ್ಸಿಡೆನ್ಸನ್ನು ಇಡ್ತಾನೆ, ಸಂಕೀರ್ಣವಾಗಿರ್ತದೆ. ಆ ಸಂಕೀರ್ಣವಾದ ಇನ್ಸಿಡೆನ್ಸ್ಗಳನ್ನು ಯಾಕೆ ಇಡ್ತಾನೆ ದೇವರು? ನೀನು ಯಾವ ಪರವಾಗಿ ಹೋಗ್ತೀಯಾ? ನ್ಯಾಯದ ಪರವಾಗಿ ಹೋಗ್ತೀಯಾ, ಧರ್ಮದ ಪರವಾಗಿ ಹೋಗ್ತೀಯಾ, ದೈವದ ಪರವಾಗಿ ಹೋಗ್ತೀಯಾ, ಸ್ವಾರ್ಥಿ ಮೆರಿತೀಯಾ ಅಂತ ನೋಡ್ತಾರೆ. ನಮ್ಮ ಬದುಕಿನ ಉದ್ದಕ್ಕೂ ಇಡ್ತಾನೆ, ಇದನ್ನು ದಿನಾ ಇಡ್ತಾನೆ. ಯಾಕೆ? ಅದು ನಮ್ಮ ಪರೀಕ್ಷೆ. ಅದು ಅವಳಿಗೇನು, ನನ್ನ ಮದುವೆ ಆಗ್ತದೋ ಬಿಡ್ತದೋ, ಇಬ್ಬರು ಗುರು ಶಿಷ್ಯರಲ್ಲಂತೂ ಒಂದು ಯುದ್ಧ ಆಗ್ತದಲ್ಲ, ಅದಾದರೂ ಸಾಕು, ಇಂಥ ಭಾವನೆ. ಇಂಥವ್ರು ಭಾಳ ಜನ ಇದ್ದಾರೆ ಸಮಾಜದೊಳಗೆ. ನನಗೆ ಹೊಡಿತದೋ ಆಗ್ತದೋ ಬಿಡ್ತದೋ, ಅವರಿಬ್ಬರು ಗಂಡ ಹೆಂಡತಿ ಜಗಳ ಆಡಿದರೆ ಸಾಕು, 8 ಜನ ನೋಡ್ತಿರ್ತಾರೆ. ಫೋನ್ ಮಾಡಿ ಹೇಳಿಬಿಡೋದು, ಇವಳಿಗೊಂದು ಹೇಳೋದು, ಗಂಡನಿಗೆ ಇನ್ನೊಂದು ಹೇಳ್ಬಿಡೋದು. ಅರೇ ನಿನ್ನ ಗಂಡ ಈಗಂದ ನಿನ್ನ ಬಗ್ಗೆ ಅಂತ ಇಲ್ಲಿ ಹೇಳ್ಬಿಡೋದು, ಅಲ್ಲೊಂದು ಹೇಳೋದು. ಅವರಿಬ್ಬರು ಜಗಳ ಆಡ್ತಾ ಇರ್ತಾರೆ ಪಾಪ, ಒಂದು ಸಣ್ಣ ವಿಷಯಕ್ಕೆ. ಅವ್ರು ಜಗಳ ಆಡ್ತಿದ್ದಾರಲ್ಲ ಅಂತ ನೋಡಿ ಇವ್ರಿಗೆ ಖುಷಿ ಪಡೋದು. ಮತ್ತು ಅವ್ರು ಜಗಳ ಆಡಲಿ ಅಂತೇಳಿ ಹಾಗೆ ಹೇಳಿದ್ರು ನೋಡಿ. ಇದು ಯಾವ ವ್ಯವಸ್ಥೆ? ಎಷ್ಟು ಜನ ಮಾಡಲ್ಲ ಇಂಥವೆಲ್ಲ ಕೆಲಸ. ಇನ್ನೊಬ್ಬರು ಜಗಳ ಆಡೋದು, ಇನ್ನೊಬ್ಬರು ಅನ್ಯೋನ್ಯವಾಗಿ ಇಲ್ಲದೆ ಇರೋ ಹಾಗೆ ಮಾಡೋದು, ಕುಟುಂಬದಲ್ಲಿ ಹುಳಿ ಹಿಂಡೋದು, ಪದವಿಗಳಿಗೆ ದೂರು ಕೊಡೋದು, ಅನ್ಯಾಯವಾಗಿ ಅವರನ್ನು ಛೇಡಿಸೋದು. ಯಾಕೆ ಬೇಕು ಇವೆಲ್ಲ ನಮಗೆ ಜೀವನದಲ್ಲಿ? ಹೇಳಿ ನೋಡು. ಇನ್ನೊಬ್ಬರು ಮನೆ ಮುರಿಯೋದು, ಇನ್ನೊಬ್ಬರು ಏಳಿಗೆ ಸಹಿಸದೇ ಇರೋದು ಬೇಕಾ ಇವೆಲ್ಲ? ಇದರಿಂದ ಏನಾದರೂ ಗಳಿಸೋದಿದೆ ನಾವು? ನೋಡಿ, ಮಹಾಭಾರತದೊಳಗೆ ಇಂಥವೆಲ್ಲ ಕಥೆಗಳನ್ನು ಹೇಳ್ತಾ ನಮಗದು ಟ್ರೈನ್ ಮಾಡ್ತದೆ. ಹೀಗಿರಬೇಡ, ಹೀಗಿರಬೇಡ, ಈ ಭಾವನೆ ತಾಳಬೇಡ ಅಂತ ಹೇಳಿಕೊಳ್ತದೆ. ಸಾಧ್ಯವಾದರೆ ಮತ್ತೊಬ್ಬರಿಗೆ ಒಳಿತಾಗಲಿ ಅಂತ ಬಯಸು, ತ್ಯಾಗ ಮೆರಿ, ಇನ್ನೊಬ್ಬರ ಸಂತೋಷದೊಳಗೆ ನೀನೂ ಸಂತೋಷದಿಂದಿರು, ಇನ್ನೊಬ್ಬರ ದುಃಖದೊಳಗೆ ನೀನೂ ಭಾಗಿಯಾಗು. ಇದೆಲ್ಲ ಮಹಾಭಾರತದ ಸಂದೇಶಗಳು. ಇವಳಿಗೇನು, ಒಟ್ಟು ನನ್ನ ಮದುವೆ ಮಾಡಿಕೊಳ್ಬೇಕು, ಅವನು ಪ್ರತಿಜ್ಞೆ ಹಾಳಾದರೂ ಪರವಾಗಿಲ್ಲ, ಗುರು ಶಿಷ್ಯರಲ್ಲಿ ದೊಡ್ಡ ಕಲಹ ಆಗಿ ಜಗಳಾಡಿದರೂ ಪರವಾಗಿಲ್ಲ, ನನ್ನ ಮದುವೆ ಮಾಡ್ಕೋಬೇಕಿತ್ತು. ನನ್ನ ಬಿಟ್ಟಿದ್ದಾನೆ ಅಂದಮೇಲೆ ಅವನಿಗೂ ಕೂಡ ಅನ್ಯಾಯ ಆಗಬೇಕು. ಹೆಂಗಿರ್ತದೆ ಅಂದರೆ, ಇವತ್ತೆಲ್ಲ ಸಮಾಜದಲ್ಲಿ ನೀವು ನೋಡಿರ್ತೀರಿ, ನನ್ನ ಕಾಲು ಒಂದು ಮುರಿದ್ರೂ ಪರವಾಗಿಲ್ಲ, ಅವನು 2 ಕಾಲು ಮುರಿತಲ್ಲ ಅಷ್ಟಕ್ಕೆ ಸಂತೋಷ. 8 ಜನ ಅಂತಾರೆ. ಒಬ್ಬ ಪುರೋಹಿತರು ಹೇಳಿದ ಕಥೆ. ಯಾರದೋ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ರಂತೆ ಮಾಡಿಸ್ಲಿಕ್ಕೆ ಪುರೋಹಿತರು. ಸರಿ, ಸಂಕಲ್ಪ ಹೇಳ್ರಿ ಎಂದು ಜೋರಾಗಿ ಸಂಕಲ್ಪ. ಏನು ನಿಮ್ಮ ಅಭಿಲಾಷೆ ಅಂತ ಕೇಳಿದರು ಪುರೋಹಿತರು ಯಜಮಾನನಿಗೆ. ಏನಿಲ್ಲ, ನಮ್ಮ ಎದುರುಗಡೆ ಮನೆ ಒಂದು ಹುಡುಗ ಇದ್ದಾನಲ್ಲ, ಅವನು ಫೇಲ್ ಆದರೆ ಸಾಕು ನೋಡಿ ಅಂದ್ರು. ಪುರೋಹಿತರು ಆಶ್ಚರ್ಯಪಟ್ಟು, ಅಲ್ಲ ಅವನು ಯಾಕೆ ಫೇಲ್ ಆಗಬೇಕು, ನಿಮ್ಮ ಮಗ ಪಾಸ್ ಆಗಲಿ ಅಂತ ಕೇಳ್ಕೊಳ್ರಲ್ಲ ಅಂದ ಈತ. ನಮ್ಮ ಮಗ ಫೇಲ್ ಆಗೇ ಆಗ್ತಾನೆ, ಅವನಿಗೊಬ್ಬ ಜೊತೆಗೆ ಬೇಕಲ್ಲ, ಅದಕ್ಕೆ ಎದುರುಗಡೆ ಮನೆಯನ್ನು ಸೇರಿಸ್ತಾರೆ ಅಂತ. ಇದು ಯಾವ ನ್ಯಾಯ? ಎಂಥೆಂಥ ಮನಸ್ಥಿತಿಗಳಿದ್ದಾವೆ ಇವತ್ತು ಸಮಾಜದೊಳಗೆ. ಅವ್ರಿಗೆ ಕೆಡಕಾಗಲಿ, ಇವ್ರಿಗೆ ಕಾಲು ಮುರಿಲಿ, ಅವನು ಚೆನ್ನಾಗಿರೋದು ಬೇಡ, ಇವನು ದುಃಖ ಪಡಲಿ. ಅರೇ ರೇ 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 ರೇ, ನಿಂತನೇ ಮರೆತು ಬಿಟ್ಟಿದೆಯಲ್ಲೋ ಮನುಜ. ಅಂಬೆಯ ಕ್ಯಾರೆಕ್ಟ್ರು ಭಾರಿ ವಿಚಿತ್ರ ಕ್ಯಾರೆಕ್ಟರ್ ಮಹಾಭಾರತದೊಳಗೆ.
ಜಗಳಾಡ್ರಿ ಇಲ್ಲು. ಅದಕ್ಕೆ ಪರಶುರಾಮ ಅಂತ, ಆಯಿತು, ನಿನಗೆ ಇಷ್ಟು ಒಳಗೆ ಭಾವ ಇದೆ ಅಂದರೆ ಜಗತ್ತಿನ ಎಲ್ಲ ಭಾವಗಳನ್ನು ನಿಯಂತ್ರಿಸೋ ನಾನು ಹ್ಯಾಕ್ ಸರಿ ಮಾಡಬೇಕು ಗೊತ್ತು, ಮಾಡ್ತೀನಿ ಅಂತ. ನಮ್ಮಿಬ್ಬ ಗುರು ಶಿಷ್ಯರ ಭಾವದೊಳಗೆ ಯುದ್ಧ ಮಾಡಿಸಿದ್ರೂ ಪರವಾಗಿಲ್ಲ ಅನ್ನೋ ಭಾವ ನಿನಗಿದೆ ಅಂದರೆ ಸರಿ, ನಾನು ಮಾಡ್ತೀನಿ, ಯುದ್ಧ ನಾ ಮಾಡ್ತೀನಿ ಅಂತ. ಭೀಷ್ಮರನ್ನು ಕರೆದ, ಏಯ್ ಯುದ್ಧ ಮಾಡಬಾರೋ ಅಂತ ಶಿಷ್ಯನನ್ನು. ಭೀಷ್ಮನಿಗೆ ಗೊತ್ತಿತ್ತು ಗುರುಗಳು ಏನು ಅಂತ ಗೊತ್ತು, ಗುರು ಪರಶುರಾಮನಿಗೆ ಭೀಷ್ಮ ಏನು ಅಂತ ಗೊತ್ತು. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಬಿಲ್ಲಿಗೆ ಹೆದೆ ಏರಿಸಿದ, ಹಿಂದೆ ಬತ್ತಳಿಕೆಯಲ್ಲಿರೋ ಬಾಣಕ್ಕೆ ಕೈ ಇಟ್ಟ. ಭೀಷ್ಮನು ಬಿಲ್ಲಿಗೆ ಹೆದೆ ಏರಿಸಿದ, ಬಾಣಕ್ಕೆ ಕೈ ಇಟ್ಟ. ಯುದ್ಧ ಪ್ರಾರಂಭ ಆಗಬೇಕು. ನೋಡ್ತಿದ್ದಾಳೆ ಅಂಬೆ ಹೇಗೆ ಮಾಡ್ತಾರೆ ಯುದ್ಧ ಅಂತ. ಒಂದೆರಡು ಬಾಣ ಬಿಡೋ ಪುರುಸತ್ತಿಲ್ಲದೆ ಪರಶುರಾಮ ಕೈ ಎತ್ತಿಬಿಟ್ಟಂತೆ. ಪರಶುರಾಮ ಹೇಳ್ತಾನೆ, ಸೋತೆ ಸೋತೆ ಭೀಷ್ಮಾನ ಸೋತೆ ಅಂದ್ಬಿಟ್ಟಂತೆ. ಅಂಬೆ ತಲೆ ಪಡ್ಕೊಂಡ್ಲಂತೆ. ಅರೆ ಇದೇನು ಪರಶುರಾಮ ಭಾರೀ ಯುದ್ಧ ಮಾಡ್ತಾನೆ ಅಂದ್ಕೊಂಡಿದ್ದೆ ನಾನು, ಸೋತೆ ಅಂದ್ಬಿಟ್ನಲ್ಲ. ಮುಖ ಕೆಳಗೆ ಹಾಕಿಬಿಟ್ಲು ಅಂಬೆ. ಛೇ 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 ಛೇ, ನನ್ನ ಮನಸ್ಸು ಏನೋ ಅಂದ್ಕೊಂಡು ಬಂದಿತ್ತು, ನನ್ನ ಇಷ್ಟಾರ್ಥ ಈಡೇರಲಿಲ್ಲ ಅಂತ ಓಡಿ ಹೋಗ್ಬಿಟ್ಲು ಅಂಬೆಯಲ್ಲಿ. ಸಿಟ್ಟು ಬಂತು, ಓಡಿ ಹೋಗ್ತು. ಅವಳು ಪೂರೈಸ್ಕೊಳ್ಳಿಕ್ಕೆ ಆಗಲಿಲ್ಲ ಅವರ ಮನಸ್ಸಿಗೆ. ಯಾಕೆಂದರೆ ಪರಶುರಾಮ ಸೋತದ್ದಕ್ಕೆ ಭೀಷ್ಮರಿಗೆ ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಆಗಲಿಲ್ಲ. ಹೀಗೂ ಪರಶುರಾಮ ಭೀಷ್ಮರ ಮೇಲೆ ಬಹಳ ಕಾರುಣ್ಯ ತೋರಿಸಿದಾದ್ದರಿಂದ ದೇವಪ್ರಿಯನಾಗಿದ್ದ ಭೀಷ್ಮ ಅನ್ನಕ್ಕೆ ಈ ಕಥೆಯನ್ನು ಮಹಾಭಾರತ ಹೇಳ್ತಾರೆ. ಮಹಾಭಾರತದಲ್ಲಿ ವಿಸ್ತಾರ ಮಾಡ್ತಾರೆ ಇದನ್ನು. ನೋಡಿ, ಒಬ್ಬ ವ್ಯಕ್ತಿ ಮಾಡಿದ ಪ್ರತಿಜ್ಞೆ, ಬ್ರಹ್ಮಚರ್ಯದ ಪ್ರತಿಜ್ಞೆ ಪರಶುರಾಮನಂಥ ದೇವರಿಗೆ ಅತಿ ಪ್ರಿಯವಾಗಿತ್ತು ಅನ್ನಲಿಕ್ಕೆ, ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಶಿಷ್ಯನ ಪ್ರತಿಜ್ಞೆ ಉಳಿಬೇಕು ಅಂತ ಮಾಡಿದ್ದೀನಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಿವತ್ತು. ನಾವು ಸಾತ್ವಿಕರಾಗಿ, ಸಜ್ಜನಿಕೆಯಿಂದ, ಪ್ರಾಮಾಣಿಕರಾಗಿ, ಯಾರಿಗೂ ಮನಸ್ಸಿಗೆ ನೋವಿಸದೆ ನಮ್ಮದೇ ಆದ ಸಾಧನೆಯನ್ನು ಮಾಡುವಾಗ ಇಂಥ ನಿಯಮಗಳನ್ನು ಹಾಕ್ಕೊಂಡು ನಾವೇನಾದರೂ ಹೊರಟ್ರೆ ನಮಗೆ ದೇವರೂ ಸಾಥ್ ಕೊಡ್ತಾನೆ. ಎಂಥ ಮೂರನೇ ವ್ಯಕ್ತಿಗಳು ನಮ್ಮ ವ್ರತ ಭಂಗ ಮಾಡಲಿಕ್ಕೆ ಬಂದರೂ ದೇವರು ಸಾಥ್ ಕೊಡ್ತಾನೆ. ಪರಶುರಾಮ ದೈವ. ಭೀಷ್ಮನಂಥ ತನ್ನ ಶಿಷ್ಯ ಭಕ್ತನಿಗೆ ಯುದ್ಧ ಮಾಡಿಬಿಡ್ಬೇಕಿನ್ನೇನು ಅಂತ ಹೊರಟ್ರೆ, ನನ್ನನ್ನು ಸಮಾಜ ಸೋತು ಅಂತ ಕರೆದ್ರೂ ಪರವಾಗಿಲ್ಲ, ಪರಶುರಾಮ ಸೋತ ಅಂತ ಹೇಳಿದ್ರೂ ಪರವಾಗಿಲ್ಲ, ಭೀಷ್ಮನಿಗೆ ಮಾತ್ರ ಅವನ ಪ್ರತಿಜ್ಞೆ ಸುಳ್ಳಾಯಿತು ಅಂತ ಮಾಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ನಮೇ ಭಕ್ತ ಪ್ರಣಶ್ಯತಿ ಅಂತ. ನನ್ನ ಭಕ್ತರು, ನನ್ನ ಸೇವೆ ಮಾಡಿದವರು, ನನ್ನ ಶಿಷ್ಯರು ಅಂತಾದವರು ಯಾವತ್ತೂ ಅಪಕೀರ್ತಿಗೆ ಒಳಗಾಗಲ್ಲ, ಪ್ರತಿಜ್ಞೆ ಭಂಗ ಆಯಿತು ಅಂತಾಗಲ್ಲ, ಅವರ ಮನಸ್ಸಿಗೆ ವಿರುದ್ಧ ನಡ್ಕೊಳ್ಳೋದು ಅಂತಿಲ್ಲ, ಅವರನ್ನು ಅವಮಾನ ಮಾಡಲಿಕ್ಕೆ ಬಂದವರನ್ನು ಯಾವತ್ತೂ ಹತ್ತಿರ ಸೇರಿಸಲ್ಲ. ಹೀಗೆ ಪರಶುರಾಮ ಭೀಷ್ಮನ ಮೇಲೆ ಅಪಾರವಾದ ಕಾರುಣ್ಯ ತೋರಿಸ್ಬಿಡ್ತಾನೆ. ನೋಡಿ, ನಮ್ಮ ಜೀವನದಲ್ಲಿ ಸಾಧಿಸೋದಾದರೆ ದೇವರ ಕಾರುಣ್ಯವನ್ನು ಸಂಪಾದಿಸೋ ಕೆಲಸ ಮಾಡಬೇಕಂತ. ಇದು ಭೀಷ್ಮನ ಪಾತ್ರದಲ್ಲಿ ಬರುವ ಮತ್ತೊಂದು ಕಥೆ. ಇದರ ಮೇಲೆ ಕೆಲವರೆಲ್ಲ ಕೇಳ್ಬೋದು, ಏನೇ ಆಗಲಿ ಪಾಪ ವರಾಂಗಿ ಹೆಣ್ಣು, ಅವಳಿಗೆ ಅನ್ಯಾಯ ಮಾಡಿಬಿಟ್ಟಲ್ಲ ಅಂತ. ಈಗ ತುಂಬ ತಲೆಹರಟೆ ಮಾಡೋರಿದ್ದು, ನಾವೇನು ಸುಮ್ಮನಿಲ್ಲ, ಮಹಾಭಾರತ ಏನು ಹೇಳ್ತದೋ ಬಿಡ್ತದೋ 100 ಪಟ್ಟು ತಲೆ ನಾವೇ ಓಡಿಸ್ಲಿಕ್ಕೆ ಶುರು ಮಾಡಿರ್ತೀವಿ. ಏನೇ ಆಗಲಿ ಅನ್ಯಾಯ ಆಯ್ತಲ್ಲ. ನೋಡಿ ಸ್ವಾರಸ್ಯ, ಆ ಅಂಬೆ ಯಾರು ಗೊತ್ತೇನವಳು? ಅವಳು ಬೇರೆ ಯಾರಲ್ಲ, ಅವಳೇನೆ ಹಿಂದಿನ ಜನ್ಮದ ವರಾಂಗಿ ಅಂತ ಮಹಾಭಾರತ ಹೇಳ್ತದೆ. ಹಿಂದೆ ಇದೇ ಭೀಷ್ಮರನ್ನು ಕಳ್ತನ ಮಾಡಲಿಕ್ಕೆ ಪ್ರಚೋದನೆ ಮಾಡಿದ ವರಾಂಗಿನೇ ಈಗ ಭೂಮಿಯಲ್ಲಿ ಅಂಬೆಯಾಗಿ ಹುಟ್ಟಿದ್ಲಂತೆ. ಪರಶುರಾಮನಿಗೆ ಇದು ಗೊತ್ತಿಲ್ವೇ? ಸರ್ವಜ್ಞ ಪರಶುರಾಮ, ದೈವ. ಹಾಗಾಗಿ ಅವನೇನು ಮಾಡಿದ, ಶಾಪ ವಸಿಷ್ಠರು ಕೊಟ್ಟಿದ್ದಾರೆ ಇವಳಿಗೆ ಅಂಥೇಳಿ ಅಂಬೆಯಾಗಿ ಹುಟ್ಟಿದಾಗಲೂ ಅವಳಿಗೆ ವಿವಾಹ ಮಾಡಿಕೊಳ್ಳಿಕ್ಕೆ ಆಗದೇ ಇದ್ದಂಗೆ ಅವಳು ಹೋಗಬೇಕಾಯ್ತು. ಈತ ಅವಳನ್ನು ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತ ಹಠ ಹಿಡಿದು ತನ್ನ ಪ್ರತಿಜ್ಞೆ ರಕ್ಷಣೆ ಮಾಡಿಕೊಡೋ ಹಾಗಾಯಿತು. ಆ ಪರಶುರಾಮ ಭೀಷ್ಮರ ಪ್ರತಿಜ್ಞೆಯನ್ನು ಉಳಿಸಿ ತನ್ನ ಶಿಷ್ಯರ ಮೇಲೆ ಕಾರುಣ್ಯವನ್ನು ತೋರಿಸಿದ. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತಾರೆ. ಗುರುವಾದವನು
ಇನ್ಯಾರಿಂದ ಸೋಲ್ಬೇಕು ಅಂತಿಲ್ಲ. ಆದರೆ ತಾನು ತಯಾರು ಮಾಡಿದ ಶಿಷ್ಯನಿಂದ ಸೋತ್ರೆ ಗುರುಗಳಿಗೆ ಕೀರ್ತಿ ಜಾಸ್ತಿ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಿಜವಾದ ಗುರು ಅಂತ ಅವನೇ. ಯಾರು? ತನ್ನಂತೆ ತನ್ನ ಶಿಷ್ಯನನ್ನು ತಯಾರು ಮಾಡಿ ಶಿಷ್ಯನಿಂದ ಸೋತ ಅಂದರೆ ಅವನು ನಿಜವಾದ ಗುರು ಅಂತ. ಇವತ್ತೆಲ್ಲ ಅಂಥ ಗುರುಗಳು ಸಿಗೋದು ಕಷ್ಟ ಆಗಿದೆ, ಬೇರೆ ಬೇರೆಯೇ ಆಗಿದೆ ಪರಿಣಾಮ. ಹಂಬಲಿಸ್ತಿರ್ಬೇಕಂತೆ. ನನ್ನ ಶಿಷ್ಯ ನನ್ನ ಬಾಯಿ ಕಟ್ಟೋ ಹಾಗೆ ಯಾವಾಗ ಯುಕ್ತಿಗಳನ್ನು ಹಾಕ್ತಾನೆ, ನನ್ನಿಂದ ತಯಾರಾದ ಶಿಷ್ಯ ನನ್ನನ್ನೇ ಯಾವಾಗ ಸೋಲಿಸ್ತಾನೆ ಅಂತ ಗುರುವಾದವರು ಅದನ್ನು ಹಂಬಲಿಸಿ ಶಿಷ್ಯರನ್ನು ತಯಾರು ಮಾಡಬೇಕಂತ. ಅದು ನಿಜವಾದ ಗುರುಗಳ ಮರ್ಯಾದೆ, ಗುರು ಸ್ಥಾನಕ್ಕಿರುವ ವಿಶೇಷ ಗೌರವ. ಈಗೆಲ್ಲ ಹೆಂಗಿರ್ತದೆ ಬಹಳ ಕಡೆ, ಎಲ್ಲಿ ಗುರು ಎಲ್ಲಿ ಶಿಷ್ಯ ನನ್ನನ್ನೇ ಮೀರಿಸಿಬಿಡ್ತಾನೋ ಇಂಥವ್ರು ಜಾಸ್ತಿ. ಅದಕ್ಕೆ ಅವನಿಗೆ ಹೇಳಿಕೊಡದೇ ಇರೋದು, ಪಾಠ ಮಾಡದೇ ಇರೋದು, ಮುಚ್ಚಿ ಇರೋದು ವಿದ್ಯೆಯನ್ನು, ಇಂಥವು ಜಾಸ್ತಿ. ಆದರೆ ನಿಜವಾದ ಗುರು ಪರಶುರಾಮ ತನ್ನ ಶಿಷ್ಯ ತನ್ನ ಸೋಲಿಸಿದ್ರು ಶಿಷ್ಯನಿಂದ ಸೋತ ಗುರು ಅಂದರೆ ಗುರುಗಳಿಗೆ ಕೀರ್ತಿ ಅಂತ. ಈ ಕೀರ್ತಿ ನನಗಿದೆಯಲ್ಲ ಅದು ಸಾಕು ಅಂತಲ್ಲ. ನೋಡಿ ಎಷ್ಟು ದೂರದೃಷ್ಟಿ ಇದೆ ಈ ಮಹಾಭಾರತದ ಕಥೆಗಳಲ್ಲಿ. ಈ ಕಾರಣದಿಂದ ಭೀಷ್ಮರಿಂದ ಸೋತ ಪರಶುರಾಮ. ಮುಂದುವರಿತು ಮಹಾಭಾರತದ ಕಥೆ. ಭೀಷ್ಮ ಏನು ಮಾಡಿದ? ವಿವಾಹ ಮಾಡಿಕೊಳ್ಳೇ ಇಲ್ಲ ಕೊನೆಗೂ. ಸರಿಸುಮಾರು ಪಾಂಡವರು ಕೌರವರ ಯುದ್ಧದೊಳಗೆ 10 ದಿನಗಳ ಕಾಲ ಭೀಷ್ಮ ಸಮರ್ಥ ಸೇನಾ ನಾಯಕನಾಗಿದ್ದಂತೆ. ಸೇನಾಧಿಪತಿ ಅಂತ ಕರೀತಾರೆ. 10 ದಿನ ಒಟ್ಟು ಮಹಾಭಾರತದ ಯುದ್ಧ ನಡೆದದ್ದು ಎಷ್ಟು ದಿನ? 18 ದಿನ. ಆ 18 ದಿವಸದೊಳಗೆ 10 ದಿವಸದ ತನಕನೂ ಭೀಷ್ಮನೇ ಸೇನಾ ನಾಯಕನಾಗಿದ್ದ. 10ನೇ ದಿವಸ ಭೀಷ್ಮ ಪಾತ ಆಯ್ತಂತೆ. ಭೀಷ್ಮರ ಕಥೆ ಬಹಳ ವಿಸ್ತಾರ ಆದ್ದರಿಂದ ಸ್ವಲ್ಪ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಮುಂದೆ ಪಾಂಡವರು ಹುಟ್ಟಿದರು. ಅದರಲ್ಲಿ ಏನಾಗಿದೆ? ಪಾಂಡವರು ಹುಟ್ಟಿದ್ದಾರೆ, ಕೌರವರು ಇದ್ದಾರೆ, ಅಂದರೆ ದುರ್ಯೋಧನಾದಿಗಳು. ಇವರಿಬ್ಬರಲ್ಲಿ ದುರ್ಯೋಧನ ಸ್ನೇಹ ಹಂಗಿಗೆ ಜಾಸ್ತಿ ಬೀಳುವ ಹಾಗಾಯ್ತಂತೆ ಭೀಷ್ಮ. ಇದು ಒಂದು ಸಮಾಜಕ್ಕೆ ಸಂದೇಶ ಕೊಡುವ ಕಥೆ. ಎಷ್ಟು ವಿದ್ಯೆ ಬಂದ್ರೇನು, ಎಷ್ಟು ಗುರು ಸೇವೆ ಮಾಡಿದ್ರೇನು, ವ್ರತ ಪ್ರತಿಜ್ಞೆ ಮಾಡಿದ್ರೇನು, ಒಬ್ಬ ದುಷ್ಟನ ಜೊತೆಗೆ ಸಂಘ ಜಾಸ್ತಿ ಬೆಳೆಸಬೇಕು ಅಂತ ಅದು ಅವರಿಗೆ ಮುಳುವಾಗಿತ್ತು. ಹಂಗಿಗೆ ಬಿದ್ದರು. ದುರ್ಯೋಧನ ಬಂದು ಯುದ್ಧ ಮಾಡುವಾಗ ಯಾರ ಜೊತೆಗೆ ಸೇರ್ತೀರಿ ಭೀಷ್ಮರೇ ಅಂತ ಕೇಳಿದ ಕೂಡಲೇ ಭೀಷ್ಮಾಚಾರ್ಯರು ದುರ್ಯೋಧನ ಕಡೆನೇ ಅಂತ ಅಂದ್ಬಿಟ್ರು. ಆ ಹಂಗಿಗೆ ಬಿದ್ದುದರಿಂದ ಅವರಿಗೆ ಮುಳುವಾಯಿತು ಅಂತ ಹೇಳ್ತಾರೆ ಕಥೆ ಒಳಗೆ. ಮನುಷ್ಯನಿಗೆ ಇದೊಂದು ದೊಡ್ಡ ಭೀಷ್ಮಾಚಾರ್ಯರ ಜೀವನದಲ್ಲಿ ದುರಂತ ಅಂತ. ಕೃಷ್ಣನಲ್ಲಿ ಭಕ್ತಿ ಇದೆ, ಪಾಂಡವರಲ್ಲಿ ಶ್ರದ್ಧೆ ಇದೆ, ಅಂತಃಕರಣ ಇದೆ, ಪಾಂಡವರು ನ್ಯಾಯ ಧರ್ಮವಂತರು ಅಂತ ಗೊತ್ತಿದೆ, ಪಾಂಡವರಿಗೆ ಜಯ ಬರಲಿ ಅಂತ ಬೇಡ್ತಾ ಇದ್ರಂತೆ. ಆದರೆ ಸೇರಿದ ಪಕ್ಷ ಮಾತ್ರ ಯಾವುದಾಗಿಬಿಡ್ತು? ದುರ್ಯೋಧನ ಪಕ್ಷ ಸೇರಿತು. ಇದು ಅವರ ಜೀವನದಲ್ಲಿ ನಡೆದ ಒಂದು ದುರಂತ. ಎಂಥ ಮನುಷ್ಯನು ತಾನು ತಿನ್ನುವಂಥ ಅನ್ನ ಉಪ್ಪಿನ ಋಣ, ಅನ್ನದ ಋಣ ಅವನಿಗೆ ದೈವದ ವಿರುದ್ಧವೂ ನಿಲ್ಲಿಸಿಬಿಡ್ತದಂತೆ. ಭಾಳ ಎಚ್ಚರಿಕೆ ಇರಬೇಕು ಅಂತ ಮಹಾಭಾರತ ಕಥೆ. ದುರ್ಯೋಧನನ ಋಣ ಭೀಷ್ಮರ ಮೇಲೆ ಇದ್ದದ್ದಕ್ಕೆ ಅವರಿಗೆ ಕೃಷ್ಣನ ವಿರುದ್ಧವಾಗಿ, ಪಾಂಡವರ ವಿರುದ್ಧವಾಗಿ ನಿಲ್ಲಬೇಕಾದ ಸ್ಥಿತಿ ಬಂತು. ಮಹಾಭಾರತದಲ್ಲಿ ಹೇಳ್ತಾರೆ, ದಿನಾ ಭೀಷ್ಮಾಚಾರ್ಯರು ಶಿಬಿರದಿಂದ ಯುದ್ಧಕ್ಕೆ ಹೋಗುವಾಗ ಒಂದು ಮಂತ್ರ ಹೇಳ್ತಿದ್ರಂತೆ. ಏನು ಮಂತ್ರ? ಜಯೋಸ್ತು ಪಾಂಡು ಪುತ್ರಾಣಾಂ ಅಂತ ಹೇಳ್ತಿದ್ರಂತೆ. ಪಾಂಡವರಿಗೆ ಜಯವಾಗಲಿ ಅಂತ ಹೇಳಿ ಶಿಬಿರದಿಂದ ಹೊರಬರಬೇಕು. ದುರ್ಯೋಧನ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡಬೇಕು. ಮನಸ್ಸೆಲ್ಲ ಪಾಂಡವರ ಹತ್ರ, ದೇಹ ಎಲ್ಲ ಕೌರವರ ಹತ್ರ. ಇದು ಭೀಷ್ಮರ ಸ್ಥಿತಿಯಾಗಿತ್ತು ಅಂತ ಮಹಾಭಾರತ ಹೇಳ್ತದೆ. ಇದು ನಮಗೆ ಕೊಡುವಂಥ ಒಂದು ಸಂದೇಶವೇ ಸರಿ ಅಂತ ಹೇಳ್ತಾರೆ. ಸರಿ, ಯುದ್ಧ 18 ದಿವಸದಲ್ಲಿ 10 ದಿನ ಮಾಡಿದ. 10 ದಿನ ಯುದ್ಧ ಮಾಡಿದ ಮೇಲೆ ಏನು ಹೇಳ್ದ? ಅರ್ಜುನ ರಾತ್ರಿ ಬಂದು ಕೇಳಿದ್ನಂತ, ಭೀಷ್ಮಾಚಾರ್ಯರೇ, ಎಷ್ಟೇ ಆಗಲಿ ನೀವು ನಮ್ಮ ಅಜ್ಜ, ನಿಮ್ಮ ಜೊತೆ ಯುದ್ಧ ಮಾಡಿ ನಿಮ್ಮನ್ನು ನಾನು ಯುದ್ಧದೊಳಗೆ ಕೊಲ್ಲೋದು ಅಂದರೆ ಸಾಧ್ಯನಾ?
ಅರ್ಜುನ ಹೇಳ್ತಾನೆ. ಮಹಾಭಾರತ ಕೆಲವು ವಿಷಯಗಳನ್ನು, ಸತ್ಯವನ್ನು ಹೇಳ್ತದೆ ನೋಡಿ. ಭೀಷ್ಮಾಚಾರ್ಯರು ಯುದ್ಧದ ರಣಾಂಗಣಕ್ಕೆ ಬಂದಾಗ 720 ವರ್ಷ ವಯಸ್ಸಾಗಿತ್ತಂತದ್ದು ನೆನಪಿರ್ತದೆ ನಿಮಗೆಲ್ಲ. 720 ವರ್ಷದ ವಯಸ್ಸಿನ ಭೀಷ್ಮ ಕೌರವರ ಸೇನೆಯ ನಾಯಕನಾಗಿ 10 ದಿವಸಗಳ ಕಾಲ ಇದ್ದು ದಿನಾ 10,000 ಪಾಂಡವರ ಸೈನಿಕರನ್ನು ಕೊಂದಂತು. 10,000 × 10 ಎಷ್ಟಾಯಿತು? ಎಷ್ಟು ಲಕ್ಷ ಕೊಂದಿದ್ದಾನೆ ನೋಡ್ರಿ, ನೀವೇ ಲೆಕ್ಕ ಹಾಕಿ. ಒಂದು ದಿನವೂ ಮೊದಲನೇ ದಿನದಿಂದ ಆರಂಭ ಮಾಡಿ 10ನೇ ದಿವಸದ ತನಕನೂ ಪಾಂಡವರ 10,000 ಸೈನ್ಯವನ್ನು ದಿನ ಕೊಂದಂತ. 10,000 10 ದಿವಸಕ್ಕೆ 10,000 ಅಲ್ಲ, ದಿನಕ್ಕೆ 10,000 ಕೊಂದಿದ್ದಾನೆ ಅಂತ ಮಹಾಭಾರತ ಲೆಕ್ಕ ಹೇಳ್ತಾರೆ. ವಯಸ್ಸೆಷ್ಟು? 720 ವರ್ಷ ವಯಸ್ಸಾಗಿತ್ತು. ಅರ್ಜುನನಿಗೆ, ದುರ್ಯೋಧನನಿಗೆ, ಧರ್ಮರಾಜನಿಗೆ, ಭೀಮನಿಗೆ ವಯಸ್ಸೆಷ್ಟಾಗಿತ್ತು? 55, 65, ಎಲ್ಲರೂ 70 ಒಳಗೆ ಅಂದಾಜು. 70 ಒಳಗೆ ಕೃಷ್ಣ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಎಲ್ಲ 70 ವಯಸ್ಸಿನ ಒಳಗಿದ್ರಂತೆ. ದ್ರೋಣ, ಕೃಪ, ಭೀಷ್ಮ, ದೃಪದ ಇವರೆಲ್ಲ 700 ವರ್ಷದ ವಯಸ್ಸಿನವರು ಇದ್ರಂತೆ. ಅಂದರೆ ಮುದುಕರು ಯಾರು ಅಂತ ಗೊತ್ತಾಯ್ತು ನಿಮಗೀಗ. ಮಹಾಭಾರತದ ಯುದ್ಧದೊಳಗೆ ಹಣ್ಣು ಮುದುಕರು ಯಾರು ಅಂದರೆ ಭೀಷ್ಮಾಚಾರ್ಯ. ಯುದ್ಧ ಅವರೇ ಜಾಸ್ತಿ ಮಾಡ್ತಾಯಿದ್ರು. ಜನ್ರೇಷನ್ನಲ್ಲಿ ಹೆಚ್ಚು ವಯಸ್ಕರಾದವರು ಅವರೇ ಯುದ್ಧ ಮಾಡಿದರು. ರಾತ್ರಿ ಬಂದ ಅರ್ಜುನ ಕೇಳಿದ, ನಿಮ್ಮೊಟ್ಟಿಗೆ ಯುದ್ಧ ಮಾಡಿ ನಿಮ್ಮನ್ನು ಕೊಲ್ಲುವ ಶಕ್ತಿ ನನಗೆ ತೋಚ್ತಿಲ್ಲ, ನೀವೇ ಏನಾದರೂ ಉಪಾಯ ಹೇಳ್ಕೊಡ್ರಿ ಅಂತ ಅರ್ಜುನ. ಏನು ಮಾಡ್ತೀರಿ, ಎಂಥೆಂಥವ್ರು ಇರ್ತಾರೆ ನೋಡಿ, ನಿಮ್ಮನ್ನು ಕೊಲ್ಲಲಿಕ್ಕೆ ನೀವೇ ಉಪಾಯ ಹೇಳ್ರಿ ಅಂತ ಅರ್ಜುನ ಬಂದು. ಬೇರೆ ಏನಲ್ಲ. ಯಾರಿಗಾದರೂ ಕೇಳ್ತಾರೆ ಹಿಂಗೆ ಬಂದು, ಅಲ್ಲ ನಿಮ್ಮನ್ನು ಕೊಲ್ಲೋಣ ಅಂತಿದ್ದೇನೆ, ಏನಾದರೂ ಉಪಾಯ ಹೇಳ್ರಿ ಅಂದ್ರೆ ಯಾರು ಹೇಳ್ತಾರೆ? ಭೀಷ್ಮಾಚಾರ್ಯ ನೋಡಿ, ನನ್ನ ಕೊಲ್ಲಬೇಕು ಅಂತಿದ್ದೀಯಾ, ಅವಶ್ಯ ನಾಳೆ ಕೊಲ್ಲು ಅಂತ ಹೇಳಿದರು. ಸಾಕಾಗಿದೆ ಈ ದೇಹ, 720 ವರ್ಷ ಆಯಿತು ಈ ದೇಹವನ್ನು ಧರಿಸಿ, ಇನ್ನೇನು ಈ ದೇಹ ಧರಿಸಲಾರೆ, ನೀನೇ ನನ್ನನ್ನು ಕೊಲ್ಲುವಂತಿ. ಇಷ್ಟೇ, ನಾನು ಶಸ್ತ್ರಗಳನ್ನು ತ್ಯಾಗ ಮಾಡಬೇಕಾದ್ರೆ ನನ್ನ ಎದುರುಗಡೆಗೆ ಶಿಖಂಡಿ ಬಂದರೆ ಆಗ್ತದೆ. ನಾಳೆ ದಿವಸ ಯುದ್ಧದಲ್ಲಿ ನಿಮ್ಮ ಎದುರುಗಡೆ ನೀನು ಶಿಖಂಡಿನ ಏನಾದರೂ ಕರ್ಕೊಂಡು ಬಂದಿ ಅಂದರೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಒಂದು ವೇಳೆ ಪುರುಷರಿರಬೇಕು, ಧೀರೋದಾತ್ತ ಯುದ್ಧ ಮಾಡ್ತಿರ್ಬೇಕು, ಪುರುಷರಲ್ಲದೇ ಇದ್ದವರು ಯಾರೇ ಬಂದು, ಅದು ಹೆಣ್ಣಿರ್ಬೋದು, ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ವ್ಯಕ್ತಿ ಇದ್ದರೆ ನಾನು ಆಯುಧಗಳನ್ನು ಎತ್ತಲ್ಲ ಅಂತ ಪ್ರತಿಜ್ಞೆ ಮಾಡಿದೆ. ಇದನ್ನು ಗುಟ್ಟನ್ನು ಅರ್ಜುನನಿಗೆ ಹೇಳಬೇಕು. ಹೇಳಿದ ಕೂಡಲೇ ಆತ ಶಿಖಂಡಿನ ಎದುರುಗಡೆ ಕರ್ಕೊಂಡು ಬಂದ. ಶಿಖಂಡಿ ಬಂದ ಕೂಡಲೇ ಭೀಷ್ಮಾಚಾರ್ಯರು ತಮ್ಮ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಇಟ್ಟಿದ್ದರು. ಹೊಡಿ, ಎಷ್ಟು ಬಾಣ ಹೊಡಿತು ಹೊಡಿ ಸೂಚನೆ ಮಾಡಿದರು. ಹೊಡಿ ಅಂದ್ರಲ್ಲ. ಅರ್ಜುನ ಬಿಲ್ಲಿಗೆ ಬಾಣ ಹೊಡೆದೇ ಹೊಡಿತಾನೆ. ಕವಚಕ್ಕೆ ಹೊಡೆದ, ಕವಚ ಕಿತ್ತಿಬಿತ್ತು. ಅವರ ಕಿರೀಟಕ್ಕೆ ಹೊಡೆದ, ಕಿರೀಟ ಕಿತ್ತಿಬಿತ್ತು. ಕೈಗಳಿಗೆ ಹೊಡೆದ, ಕೈಗಳಿಗೆ ಹಾಕಿದಂಥ ಕವಚ ಕಿತ್ತಿಬಿತ್ತು. ಬಿಲ್ಲಿಗೆ ಹೊಡೆದ, ಬಿಲ್ಲಿ ಕೆಳಗೆ ಬಿತ್ತು. ಹಿಂದೆ ಹಾಕ್ಕೊಂಡಂಥ ಬಾಣಗಳ ಬತ್ತಳಿಕೆ ಹೊಡೆದ, ಅದು ಕಳಚಿ ಬಿತ್ತು. ಇನ್ನೇನು ಮಾಡ್ತಾನೆ ಎಂದಾಗ ನಿರಂತರ ಅವರ ದೇಹದ ಎಲ್ಲ ಅವಯವಗಳಿಗೂ ಬಾಣ ಬಿಟ್ಟಂತೆ. ಒಂದೊಂದು ಬಾಣ ಅರ್ಜುನ ಬಿಡ್ತಾ ಇದ್ದರೆ ಭೀಷ್ಮ ಹ್ಯಾಕ್ ಸ್ವೀಕಾರ ಮಾಡ್ತಾ ಇದ್ದ ಅಂತ ಮಹಾಭಾರತ ಹೇಳ್ತದೆ. ಸಣ್ಣ ಮೊಮ್ಮಕ್ಕಳು ಅಜ್ಜನ ಜೊತೆಗೆ ಆಟ ಆಡ್ತಾ ಏನಾದರೂ ಬಾಣ ತಗೊಂಡು ಅಜ್ಜನ ಮೈಗೆ ಚುಚ್ಚುತ್ತಿದ್ರೆ ಚುಚ್ಚು ಅಂತ ಹೇಗೆ ಅಂತಿರ್ತಾರೋ, ಭೀಷ್ಮ ಅರ್ಜುನನ ಬಾಣಗಳನ್ನು ಅಷ್ಟು ಅನಾಯಾಸೇನ ದೇಹದಲ್ಲಿ ಚುಚ್ಚಿಸ್ಕೊಳ್ತಾ ಇದ್ದಾರೆ. ಪ್ರತಿಯಾಗಿ ಒಂದು ಬಾಣ ಬಿಡ್ತಾ ಇದೆ, ಇಡೀ ದೇಹವೇ ಬಾಣಮಯ ಆಗುತ್ತೆ. ಇದು ವೀರಪುರುಷರ ಲಕ್ಷಣ ಅಂತದೆ ಮಹಾಭಾರತ. ಹೆದರದವರಲ್ಲ, ಬೆನ್ನು ಹಾಕಿದವರಲ್ಲ, ಪಲಾಯನ ಮಾಡಿದವರಲ್ಲ, ಸಾರಥಿಗೆ ಹೇಳಿ ರಥ ಹಿಂತಿರುಗಿಸಿ ಹೋಗ್ಬಿಡೋಣ ಹಸ್ತಿನಾವತಿಗೆ ಅಂತಂದವರಲ್ಲ. ಮಾಡು, ಯುದ್ಧ ಮಾಡು. ಕ್ಷತ್ರಿಯರಾದವರು ಧರ್ಮವನ್ನು ಮೆರಿಬೇಕು. ಎದುರಾಳಿಗೆ ಹೆದರಿ ಹೋದರೆ ಸೋಲು ಅಂತಂದ.
ನಿರಂತರ ದೇಹದಲ್ಲಿ ಬಾಣಗಳನ್ನು ಬಿಡಿಸ್ಕೊಂಡ. ಇನ್ನು ದೇಹ ಕೆಳಗೆ ಬೀಳಬೇಕು. ಬೀಳುವಾಗ ಅರ್ಜುನ ಇನ್ನೊಂದು ಸಹಾಯ ಮಾಡುವಂತಂದಂತೆ, ನನ್ನ ದೇಹ ಕೆಳಗೆ ಬಿದ್ದರೆ ನನ್ನ ದೇಹ ನೆಲಕ್ಕೆ ತಾಗಬಾರದು, ದೇಹ ನೆಲಕ್ಕೆ ತಾಗಬಾರದು, ಬಾಣಗಳ ಮೇಲೆ ನನ್ನ ದೇಹ ಮಲಗಿರಬೇಕು, ಕುತ್ತಿಗೆ ಮಾತ್ರ ಯಾವಾಗಲೂ ಕೆಳಗೆ ಬೀಳುತ್ತದೆ, ಜೋತಾಡುತ್ತದೆ. ನಿನ್ನ ಬಾಣದ ವೇಗದಿಂದ ಕುತ್ತಿಗೆ ಮೇಲೆ ಬರೋ ಹಾಗೆ ಒಂದು ಮಾಡು ಅಂತಂದು. ಆತ ಏನು ಮಾಡಿದ? ಮೊದಲು ಒಂದು ಬಾಣ ಬಿಟ್ಟ. ಆ ಬಾಣ ಒಂದು ರೀತಿ ಯಾರ ಆಗಿ ಹೋಯಿತು, ಅಂದರೆ ಸೊಟ್ಟ ಕೂತ್ಕೊಂಡು ಕೆಳಗಡೆ. ಇನ್ನೊಂದು ಬಾಣ ಬಿಟ್ಟ, ಮತ್ತೆ ಸೊಟ್ಟ ಕೂತ್ಕೊಂಡ್ತು. ಭೀಷ್ಮರು ಆವಾಗ ಆ ಬಾಣಗಳು ಸೊಟ್ಟ ಕೂತ್ಕೊಂಡದ್ರ ಮೇಲೆ ಅವರು ತಲೆ ಬಿತ್ತಂತೆ. ಇಡೀ ದೇಹ ಬಾಣಗಳ ಮೇಲೆ ನಿಂತಿದೆ. ಭೀಷ್ಮಾಚಾರ್ಯರಿಗೆ ಅವರ ಅಪ್ಪ ವರ ಕೊಟ್ಟಿದ್ದ ಶಂತನು, ನೀನು ಇಚ್ಛಾಮರಣಿಯಾಗು ಅಂತ ವರ ಕೊಟ್ಟಿದ್ದರಿಂದ ಆಗಲೇ ದೇಹ ಬಿಟ್ಟು ಹೋಗ್ಬೋದಾಗಿತ್ತು. ಆದರೆ ಮನಸ್ಸಿನಲ್ಲಿ ಅಳುಕು, ಕೃಷ್ಣನ ವಿರುದ್ಧ, ಪಾಂಡವರ ವಿರುದ್ಧ ಯುದ್ಧ ಮಾಡಿಬಿಟ್ಟಿದ್ದೇನೆ, ನನ್ನ ಪಾಪ ಇದು, ದುರ್ಯೋಧನನ ಜೊತೆಗೆ ಸೇರಿದ್ದೇನೆ, ಹಾಗಾಗಿ ಇಚ್ಛಾಮರಣಿಯಾದರೂ ಕೂಡ ಈ ದುಃಖ ನಾನು ಅನುಭವಿಸಬೇಕು, ನನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು ಅಂತ ಪ್ರಾಯಶ್ಚಿತ್ತ ರೂಪದಲ್ಲಿ ಪಶ್ಚಾತ್ತಾಪ ಪಡ್ತಾ ಇಚ್ಛಾಮರಣಿ ಭೀಷ್ಮ ಉತ್ತರಾಯಣ ಬರೋವರೆಗೂ ಹಾಗೇ ಮಲಗುತ್ತೇನೆ ಅಂತ ಮಲಗಿದರು. ಇದು ಭೀಷ್ಮನ ಕಥೆ. ಎಂಥ ಪರಾಕ್ರಮಿ ಭೀಷ್ಮ! ಇದರಿಂದ ಅರ್ಥ ಆಗ್ತದೆ. ದೇಹ ಬಿಡಲಿಲ್ಲ. ಯುದ್ಧ ಎಲ್ಲ ಮುಗೀತು. 18 ದಿವಸ ದುರ್ಯೋಧನಾದಿಗಳು ಸತ್ತು ಹೋದರು. ಧರ್ಮರಾಜ ರಾಜನಾದ. ಪಾಂಡವರು ಹಸ್ತಿನಾವತಿಯನ್ನು ಆಡ್ತಾ ಇರುವಾಗ ಧರ್ಮರಾಜನಿಗೆ ಸಂಶಯ ಬರಲಿಕ್ಕೆ ಶುರು ಆಯಿತು. ಏನು ಸಂಶಯ? ಯುದ್ಧ ಮಾಡಬಾರ್ದಾಗಿತ್ತೇನೋ ಒಂದು ಸಂಶಯ ಬಂತು. ಬಂಧುಗಳನ್ನು ಕೊಂದು ಹಾಕಿಬಿಟ್ವಿ, ಪಾಪ ಬಂತು ಅಂತ. ಅದಕ್ಕೆ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ವಿರೋಧ ಪಕ್ಷದ ನಾಯಕ ಭೀಷ್ಮ ಇನ್ನೂ ಬದುಕಿದ್ದಾನೆ, ಶರಶಯ್ಯೆಯಲ್ಲಿದ್ದಾನಷ್ಟೇ, ಅಲ್ಲಿಗೆ ಹೋಗೋಣ, ಅವನೇ ನಿನಗೆ ಉತ್ತರ ಹೇಳ್ತಾನೆ, ಬಾ ಅಂತ ಕರ್ಕೊಂಡು ಬಂತು. ಮತ್ತೆ ಎಂಥ ವಿಚಿತ್ರ ನೋಡಿ, ಶ್ರೀಕೃಷ್ಣ ಸರ್ವಜ್ಞನಾದರೂ ಈ ನಾಟಕ ಮಾಡ್ತಾನೆ. ಯಾಕೆ? ಭೀಷ್ಮ ಭಕ್ತ, ಅವನ ಹೃದಯದಲ್ಲಿದ್ದ ಜ್ಞಾನ ಸಮಾಜಕ್ಕೆಲ್ಲ ಬರಬೇಕು ಅಂತಿತ್ತು. ಅದಕ್ಕೆ ಧರ್ಮರಾಜನನ್ನು ಕರ್ಕೊಂಡು ಬಂದು ಭೀಷ್ಮರ ರೂಪದಲ್ಲಿ ತಾನೇ ಒಳಗಿದ್ದು ವಿಷ್ಣು ಸಹಸ್ರನಾಮವನ್ನು, ಮಹಾಭಾರತದಲ್ಲಿ ಬರೋ ಅನುಶಾಸನ ಪರ್ವವನ್ನು, ಧರ್ಮ, ಮೋಕ್ಷ, ಮಾನವ, ರಾಜನೀತಿ, ಅರ್ಥಶಾಸ್ತ್ರ ಎಲ್ಲ ಒಳಗೊಂಡಂಥ ದೊಡ್ಡ ಪರ್ವದ ವಿಷಯವನ್ನು ಭೀಷ್ಮರ ಮೂಲಕ ಧರ್ಮರಾಜನಿಗೆ ಉಪದೇಶ ಮಾಡಿಸಿದ್ದಂತೆ. ಇಷ್ಟು ಮಾಡಿದಾಗ ಇವತ್ತು ಸಮಾಜದೊಳಗೆ ಎಷ್ಟೆಲ್ಲ ಜ್ಞಾನ ಬಂದಿದೆ, ಅದೆಲ್ಲ ಮಹಾಭಾರತದ ಭೀಷ್ಮಾಚಾರ್ಯರು ಉಪದೇಶ ಮಾಡಿದ ಅನುಶಾಸನ ಪರ್ವ. ಸಾಮಾನ್ಯ ಅಲ್ಲ, ವಿಷ್ಣು ಸಹಸ್ರನಾಮ ಅಲ್ಲೇ ಬರ್ತದೆ. ಇಷ್ಟೆಲ್ಲ ಉಪದೇಶ ಮಾಡಿದ. ಉತ್ತರಾಯಣ ಬಂತು. ಶ್ರೀಕೃಷ್ಣ, ನನಗೆ ಕೀರ್ತಿ ಬರಲಿ ಅಂತ ಇಷ್ಟು ಮಾಡಿಸಿದ್ದಿ, ಉತ್ತರಾಯಣ ಬಂದಿದೆ, ನೀನೇ ನನಗೆ ಅನುಮತಿ ಕೊಡಬೇಕು ಅಂದಾಗ ಶ್ರೀಕೃಷ್ಣ ಅನುಮತಿ ಕೊಟ್ಟ ಮೇಲೆ ಭೀಷ್ಮ ಅಲ್ಲಿದ್ದ ತನ್ನ ಪ್ರಾಣವನ್ನು ದೇಹದಿಂದ ಉತ್ಕ್ರಮಣ ಮಾಡಿಸಿ ಮೇಲ್ಗಡೆ ಋಷಿಗಳು ಅವನಿಗೆ ಸ್ವಾಗತ ಮಾಡಿ, ಗಂಗೆ ಅವನನ್ನು ಸ್ವಾಗತ ಮಾಡಿ ಕರೀತಾಳೆ. ಶಾಪ ಮುಕ್ತಿಯಾಗಿ ದ್ಯೂ ಅನ್ನುವಂಥ ತನ್ನ ಲೋಕಕ್ಕೆ ಹೋಗಿ ಸೇರಿದ ಅಂತ ಮಹಾಭಾರತ ಹೇಳ್ತಾರೆ. ಎಲ್ಲಿಂದ ಬಂದ, ಎಲ್ಲಿ ಹೋಗಿ ಸೇರಿದ, ಮಧ್ಯದಲ್ಲಿ ಏನೆಲ್ಲ ಮಾಡಿದ, ಪರಾಕ್ರಮ ಮೆರೆದ, ಧರ್ಮ ಹೇಳಿದ, ಧರ್ಮ ಮಾಡಿದ, ಹಂಗಿಗೆ ಬಿದ್ದ, ಪರಶುರಾಮನ ಶಿಷ್ಯನಾದ, ಬ್ರಹ್ಮಚರ್ಯ ಪಾಲನೆ ಮಾಡಿದ, ನ್ಯಾಯದ ದಾರಿ ಬಿಟ್ಕೊಡ್ಲಿಲ್ಲ. ಕೆಲವೊಮ್ಮೆ ಮಾತ್ರ ಎಲ್ಲೋ ಒಂದು ಕಡೆ ದುರ್ಯೋಧನ ಪಕ್ಷ ವಹಿಸಿ ಕೆಡಕಾದ, ಅಪಕೀರ್ತಿನೂ ಬಂತು, ಸ್ವಲ್ಪ ಬಂತು ದ್ರೌಪದಿಯ ವಸ್ತ್ರಾಪಹರಣದಲ್ಲಿ. ಆದರೆ ಆಚಾರ್ಯ ಪುರುಷ ಅಂತ ಪ್ರಸಿದ್ಧನಾದ, ಪಾಂಡವರ ಏಳಿಗೆಗೆ ಹಿಂದೆ ಬೆನ್ನೆಲುಬಾಗಿ ನಿಂತುಕೊಂಡ, ದ್ರೋಣರಂಥ ಆಚಾರ್ಯರಿಗೆ ಸ್ನೇಹಿತನಾಗಿದ್ದ, ಕೃಪಾಚಾರ್ಯರ ಸ್ನೇಹಿತನಾದ, ಕೀರ್ತಿಗೆ ಕೀರ್ತಿ ಗಳಿಸಿದ, ತನ್ನ ಶಾಪಕ್ಕೆ ಶಾಪ ಅನುಭವಿಸಿದ, ಪಶ್ಚಾತ್ತಾಪ ಅನುಭವಿಸಿದ, ಕೃಷ್ಣನ ಭಕ್ತಿ ಮೆರೆದ, ಜಗತ್ತಿಗೆ ಧರ್ಮನೂ ಹೇಳ್ದ, ಕೊನೆಗೆ ದ್ಯುನಾಮಕ ವಸು
ದ್ಯುನಾಮಕ ವಸುವಾಗಿ ಉಳಿದ ಅಂತ ಮಹಾಭಾರತ ಭೀಷ್ಮರ ಬಗ್ಗೆ ನಮಗೆ ಸಂದೇಶವನ್ನು ಕೊಡುತ್ತದೆ. ಈ ಕಥೆ ಕೇಳಿದಾಗಲೇ ನಿಮಗೆ ಇದರ ತಿಳುವಳಿಕೆ ಬಂದಿರುತ್ತದೆ. ಅದನ್ನು ನಿಮ್ಮ ಜೊತೆಯಲ್ಲಿ ಇವತ್ತು ಹಂಚಿಕೊಂಡಿದ್ದೇನೆ. ನಾಳೆ ಭೀಮ, ಧರ್ಮರಾಜ, ಅರ್ಜುನ ಇವರ ಬಗ್ಗೆ ಎಲ್ಲ ಒಂದಿಷ್ಟು ತಿಳಿಯೋ ಪ್ರಯತ್ನ ಮಾಡೋಣ. ಯಾಕಂದರೆ ಮಹಾಭಾರತದ ಎಲ್ಲ ಪಾತ್ರಗಳನ್ನು 5 ದಿನದೊಳಗೆ ಹೇಳಿ ಮುಗಿಸ್ರಿ ಅಂದರೆ ಅಷ್ಟು ಸುಲಭ ಇಲ್ಲ. ಅದು ಎಷ್ಟು ಸಾಧ್ಯವೋ ಅಷ್ಟು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.